ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಯೋಗ ವಿಜಯ್ ಭವ ಯೂಟ್ಯೂಬ್ ಚಾನಲ್ನಿಂದ. ಆತ್ಮೀಯ ಸ್ಪರ್ಧಾರ್ಥಿಗಳು, ಇವತ್ತಿನ ಈ ಕ್ಲಾಸಲ್ಲಿ ಸ್ಪೋರ್ಟ್ಸ್ ಅನ್ನುವಂಥ ಒಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಪೋರ್ಟ್ಸ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಅನ್ನುವಂಥ ಒಂದು ಟಾಪಿಕನ್ನು GPSTR ನೇಮಕಾತಿಯ ಮೊದಲನೇ ಪತ್ರಿಕೆಯ GK ಸೆಕ್ಷನಲ್ಲಿ ಒಂದು ಮೇಜರ್ ಯೂನಿಟ್ ಆಗಿ ಕೊಟ್ಟಿದ್ದಾರೆ. ಸಂಪೂರ್ಣವಾಗಿ ಈ ಕ್ಲಾಸಲ್ಲಿ GPSTR ಎಕ್ಸಾಮನ್ನೇ ಟಾರ್ಗೆಟ್ ಆಗಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗೋಣ. GPSTR ಎಕ್ಸಾಮ್ಗಷ್ಟೇ ಅಲ್ಲ, ಇನ್ನಿತರೆ ಎಕ್ಸಾಮಲ್ಲೂ ಕೂಡ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿ ಸಾಕಷ್ಟು ಕ್ವಶನ್ಸ್ಗಳು ಬರ್ತಾ ಇರ್ತವೆ. ಹಾಗಾಗಿ ಆ ಎಲ್ಲ ಎಕ್ಸಾಮ್ಗಳನ್ನು ಕವರ್ ಆಗೋ ರೀತಿಯಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಈ ಕ್ಲಾಸಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಒಂದು 2-3 ಆ್ಯಂಗಲಲ್ಲಿ ಅಥವಾ 2-3 ಭಾಗಗಳಾಗಿ ಡಿಸ್ಕಷನ್ ಮಾಡ್ತಾ ಹೋದರೆ ಈಸಿಯಾಗಿ ನಾವು ನೆನ್ಪಿಟ್ಕೊಳ್ಬೋದು. ಮೊದಲನೇದಾಗಿ ಕ್ರೀಡಾಕೂಟಗಳ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕು, ಟ್ರೋಫಿಗಳ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಪ್ರಸಿದ್ಧ ಆಟಗಾರರ ಬಗ್ಗೆ ನಮಗೆ ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಮತ್ತು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಓವರಾಲ್ ಕಂಟೆಂಟ್ ಇದೇ ಕ್ಲಾಸಲ್ಲಿ ಕವರ್ ಆಗುತ್ತೆ ಅನ್ನೋದು ಕೂಡ ತಪ್ಪು. ಯಾಕಂದರೆ ಸ್ಪೋರ್ಟ್ಸ್ ಅನ್ನೋದು ಅಥವಾ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂತಹ ಇನ್ಫಾರ್ಮೇಷನ್ ಏನಿದೆ ಅಲ್ವಾ, ನಾವು ಒಂದು ಕಡೆ ಓದ್ಕೊಂಡು ಒಂದು ಕಡೆ ನೋಡಿಕೊಂಡು ಪರ್ಫೆಕ್ಟ್ ಆಗ್ತೇವೆ ಅನ್ನೋದು ಜಸ್ಟ್ ಅದೊಂದು ಕಲ್ಪನೆ ಅಂತ ಹೇಳ್ಬೋದು, ಅಥವಾ ಒಂದು ಕಾಲ್ಪನಿಕ ವಿಚಾರ ಅಂತ ಹೇಳ್ಬೋದು. ಯಾಕೆಂದರೆ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂಥ ವಿಚಾರಗಳನ್ನು ನಾವು ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ಓದೋದ್ರ ಮೂಲಕ, ಮ್ಯಾಗ್ಝಿನಲ್ಲಿ ಕವರ್ ಮಾಡೋ ಮೂಲಕ, ಅಥವಾ ಕೆಲವೊಂದು ಸ್ಪೋರ್ಟ್ಸನ್ನು ನಾವು ನೋಡೋದ್ರ ಮೂಲಕನೇ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ಬೋದು. ಓವರಾಲ್ ಆಗಿ GPSTR ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡ್ತಾ ಇರುವಂತಹ ಸ್ಪೆಷಲಿ ರಿವಿಷನ್ಗೆ ಈ ಕ್ಲಾಸ್ ಉಪಯುಕ್ತ ಆಗುತ್ತೆ. ಮತ್ತು ಯಾರು ಬಿಗಿನರ್ಸ್ ಇದ್ದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅವರಿಗೆ ಈ ಕ್ಲಾಸ್ ಹೆಚ್ಚು ಯೂಸ್ಫುಲ್ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ ಆಗಿದೆ. ಓಕೆ, ಬನ್ನಿ ಮೊದಲನೇದಾಗಿ ಕ್ರೀಡಾಕೂಟಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಕ್ರೀಡಾಕೂಟ ಅಂದ ತಕ್ಷಣಕ್ಕೆ ಬಹುಸಂಖ್ಯಾತ ಸ್ಪರ್ಧಾರ್ಥಿಗಳಿಗೆ ನೆನಪಾಗೋದು ಒಲಿಂಪಿಕ್ಸ್ ಕ್ರೀಡಾಕೂಟ ಮೊದಲಿಗೆ ನೆನಪಿಗೆ ಬರುವಂಥ ಒಂದು ಕ್ರೀಡಾಕೂಟ. ಯಾಕೆ ಒಲಿಂಪಿಕ್ಸ್ ನೆನಪಿಗೆ ಬರುತ್ತೆ ಮೊಟ್ಟ ಮೊದಲನೇದಾಗಿ, ಅಥವಾ ಕ್ರೀಡಾಕೂಟ ಅಂದ ತಕ್ಷಣಕ್ಕೆ ಮೊದಲಿಗೆ ಬಹುಸಂಖ್ಯಾತ ಜನರಿಗೆ ನೆನಪಿಗೆ ಬರೋದು ಒಲಿಂಪಿಕ್ಸ್ ಯಾಕೆ ನೆನಪಿಗೆ ಬರುತ್ತೆ ಅಂದರೆ, ಒಲಿಂಪಿಕ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನ ಅತಿ ದೊಡ್ಡ ಕ್ರೀಡಾಕೂಟ ಅಂತ ಗುರುತಿಸಲಾಗುತ್ತೆ. ಜಗತ್ತಿನ ಅನೇಕ ರಾಷ್ಟ್ರಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತವೆ. ಇಷ್ಟೊಂದು ಸಂಖ್ಯೆಯಲ್ಲಿ ರಾಷ್ಟ್ರಗಳು ಬೇರೆ ಯಾವುದೇ ಕ್ರೀಡಾಕೂಟದಲ್ಲಿ ಭಾಗವಹಿಸೋದಿಲ್ಲ. ಹಾಗಾಗಿ ಕ್ರೀಡಾಕೂಟಗಳಂದ ತಕ್ಷಣಕ್ಕೆ ಮೊದಲಿಗೆ ನೆನಪಾಗೋದು ಒಲಿಂಪಿಕ್ಸ್ ಅಂತ ಗುರುತಿಸ್ಬೋದು. ಹಾಗಾದರೆ ಬನ್ನಿ, ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಯಾವ ರೀತಿ ಇದೆ ಅನ್ನೋದು ನಮಗೆ ಕ್ಲಿಯರ್ ಆಗಬೇಕು ಕಾಂಪಿಟೇಟಿವ್ ಎಕ್ಸಾಮಿಂದ. ಆದರೆ ಅದಕ್ಕೂ ಮುಂಚೆ ನಮಗೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಬೇಕು. ಒಲಿಂಪಿಕ್ಸ್ ಯಾವ ರೀತಿ ಆರಂಭ ಆಯಿತು, ಇದರ ಮೂಲ ಎಲ್ಲಿದೆ, ಅಥವಾ ಇದರ ಹಿನ್ನೆಲೆ ಏನು ಅನ್ನೋದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಒಲಿಂಪಿಕ್ಸ್ ಇತಿಹಾಸ ನೋಡೋದಾದರೆ ನಾವು ಗ್ರೀಕ್ ನಾಗರಿಕತೆಯ ಜೊತೆ ಇದರ ಸಂಬಂಧವನ್ನು ಗುರುತಿಸ್ಬೋದು, ಅಥವಾ ಒಲಿಂಪಿಕ್ಸ್ನ ಮೂಲವನ್ನು ನಾವು ಗ್ರೀಕ್ ನಾಗರಿಕತೆಯಲ್ಲಿ ಐಡೆಂಟಿಫೈ ಮಾಡ್ಬೋದಾಗಿದೆ. ಕ್ರಿಸ್ತಪೂರ್ವ 776ರಲ್ಲಿ ಹೆರಾಕ್ಲಿಸ್ ಎಂಬ ಗ್ರೀಕ್ ದೊರೆ ಇದನ್ನು ಆರಂಭಿಸಿದ್ನು ಅನ್ನುವಂತಹ ಒಂದು ಐತಿಹಾಸಿಕ ಆಧಾರ ನಮಗೆ ಹಿಸ್ಟ್ರಿಯಲ್ಲಿ ಸಿಗುತ್ತೆ. ನಮಗೆ ಅಂದರೆ ಐತಿಹಾಸಿಕವಾಗಿ ನೋಡಿದಾಗ ಅತ್ಯಂತ ಪುರಾತನವಾದಂಥ ಒಂದು ಕ್ರೀಡಾಕೂಟ ಅಂತ ಒಲಿಂಪಿಕ್ಸ್ಗೆ ಗುರುತಿಸಲಾಗುತ್ತೆ. ಸ್ಪೆಷಲಿ ಗ್ರೀಕ್ ನಾಗರಿಕತೆಯಲ್ಲಿ ಗುರುತಿಸಲಾಗುತ್ತೆ, ಅಥವಾ ಗ್ರೀಕ್ ದೇಶದ ಏನು ಒಲಿಂಪಿಯಾ ಅನ್ನುವಂತಹ ಏನು ಪರ್ವತ ಏರಿಯಾ ಅಥವಾ ಒಂದು ಪ್ಲೇಸನ್ನು ಗುರುತಿಸಲಾಗುತ್ತೆ ಅಥೆನ್ಸ್ನ ಸಮೀಪದಲ್ಲಿ. ಆ ಪ್ಲೇಸಲ್ಲಿ ಮೊದಲ ಬಾರಿಗೆ ಆರಂಭಿಸಲಾಯಿತು ಅಂತ ನಮಗೆ ಇತಿಹಾಸದಿಂದ ತಿಳಿದು ಬರುತ್ತೆ. ಒಲಿಂಪಿಯಾದಲ್ಲಿ GS ದೇವರ ಗೌರವಾರ್ಥಕವಾಗಿ ಈ ಕ್ರೀಡಾಕೂಟವನ್ನು ಆರಂಭಿಸಲಾಗುತ್ತೆ. ಅಥೆನ್ಸ್ ನಗರದ ಸಮೀಪ ಇರುವಂಥ ಒಂದು ಪ್ಲೇಸ್ ಅಥವಾ ಒಂದು ಪರ್ವತ ತಾಣ ಅಂತ ಕೂಡ ಇದನ್ನು ಗುರುತಿಸಲಾಗುತ್ತೆ. ಇಲ್ಲಿ ಏರ್ಪಡಿಸಲಾಗ್ತಾ ಇದ್ದಂತಹ ಕ್ರೀಡೆಗಳಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾ ಇದ್ರಲ್ಲ ಅವರಿಗೆ ಆಲಿವ್ ಕಿರೀಟಗಳಿಂದ ಗೌರವಿಸಲಾಗ್ತಾ ಇತ್ತು. ಸಾಮಾನ್ಯವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗ್ತಾ ಇತ್ತು. ಈ ರೀತಿ ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಆರಂಭವಾದಂತಹ ಈ ಒಲಿಂಪಿಕ್ಸ್ ಕ್ರೀಡಾಕೂಟ ಏನಿದೆ ಅಲ್ವಾ, ಇದು ಕ್ರಿಸ್ತಶಕ 4ನೇ ಶತಮಾನದವರೆಗೂ ಹೀಗೆ ಮುಂದುವರೆದುಕೊಂಡು ಬಂದಿರೋದು ಇತಿಹಾಸದಿಂದ ನಮಗೆ ಗೊತ್ತಾಗುತ್ತೆ. ಆದರೆ ಆ ನಂತರದ ಕಾಲಾವಧಿಯಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಿಂತು ಹೋಗಿಬಿಡುತ್ತೆ. ಈ ರೀತಿ ನಿಂತು ಹೋಗಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಮತ್ತು ಇವತ್ತು ನಡೀತಾ ಇದೆ ಅಲ್ವಾ, ಅಥವಾ ರೀಸೆಂಟಾಗಿ ನಾವು ಕರೆಂಟ್ ಅಫೇರ್ಸಲ್ಲಿ ನೀವು ಕೂಡ ಕವರ್ ಮಾಡ್ಕೊಂಡಿರ್ತೀರಿ. ಪ್ರೀವಿಯಸ್ ಆಗಿ ಬಂದಾಗ 2021ರಲ್ಲಿ ಜಪಾನ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತು. ಹಾಗಾದರೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ನಿಂತು ಹೋಗಿರುವಂಥ, ಅಂದರೆ ಅಲ್ಲಿವರೆಗೂ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತಾ ಇತ್ತು, ಆ ನಂತರ ಅದು ನಿಂತೋಯ್ತು ಅಂತ ನಾನು ಹೇಳ್ತಾ ಇರೋದು. ಹಾಗಾದರೆ ಆ ನಂತರ ನಿಂತು ಹೋಗಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಇವತ್ತು ನಾವೇನು ಕರೆಂಟ್ ಅಫೇರ್ಸಲ್ಲಿ ಸ್ಪೋರ್ಟ್ಸಲ್ಲಿ ಏನು ಗುರುತಿಸ್ತೇವಲ್ವಾ ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತ, ಹಾಗಾದರೆ ಈ ಕ್ರೀಡಾಕೂಟ ಯಾವಾಗ ಆರಂಭ ಆಯಿತು ಅನ್ನುವಂತಹ ಡೌಟ್ಸ್ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೋದು. ಓಕೆ, ಬನ್ನಿ ಅದನ್ನು ಸಹ ಕ್ಲಿಯರ್ ಮಾಡ್ಕೊಳ್ಳೋಣ. ಇವತ್ತೇ ನಾವು ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತ ಡಿಸ್ಕಷನ್ ಮಾಡ್ತೇವಲ್ವಾ, ಅಥವಾ ಭಾರತದ ಅಚೀವ್ಮೆಂಟ್ ಏನಿದೆ ಒಲಿಂಪಿಕ್ಸ್ನಲ್ಲಿ ಅಂತ ನೋಡ್ತಾ ಇರ್ತೇವಲ್ವಾ, ಇಂತಹ ಒಲಿಂಪಿಕ್ಸ್ಗೆ ನಾವು ಆಧುನಿಕ ಒಲಿಂಪಿಕ್ಸ್ ಅಂತ ಹೇಳೋದು. ಅಂದರೆ ಕ್ರಿಸ್ತಪೂರ್ವ 776ರಲ್ಲಿ ಆರಂಭ ಆದಂತಹ ಒಲಿಂಪಿಕ್ಸ್ ಮೂಲ ಅಂತ ಗುರುತಿಸ್ತೇವಲ್ವ ನಾವು ಮೊದಲ ಕ್ರೀಡಾಕೂಟ ಅಂತ, ಅಲ್ಲಿಂದ ಕ್ರಿಸ್ತಶಕ 4ನೇ ಶತಮಾನದವರೆಗೂ ನಡೆದುಕೊಂಡು ಬಂದಿತ್ತು, ಆಮೇಲೆ ನಿಂತೋಗಿಬಿಟ್ಟಿತ್ತು. ಈ ರೀತಿ ನಿಂತು ಹೋಗಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಮತ್ತೆ ಆರಂಭಗೊಂಡಿದ್ದು 1896ರಲ್ಲಿ.
ಎಲ್ಲಿ ಆರಂಭಗೊಳಿಸಲಾಯಿತು ಈ ಆಧುನಿಕ ಒಲಿಂಪಿಕ್ಸ್ ಅಥವಾ ಆಧುನಿಕ ಒಲಿಂಪಿಕ್ಸ್ ಮೊದಲ ಬಾರಿಗೆ ಎಲ್ಲಿ ನಡೆಯಿತು ಅಂತ ನೋಡ್ತಾ ಹೋದರೆ ಗ್ರೀಕ್ನ ಅಥೆನ್ಸ್ನಲ್ಲಿ ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು 1896ರಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇದಕ್ಕೆ ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತ ಗುರುತಿಸಲಾಗುತ್ತೆ. ಇಲ್ಲಿ ವರ್ಷನೂ ಇಂಪಾರ್ಟೆಂಟ್ ಆಗುತ್ತೆ, ಪ್ಲೇಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ 1896ರಿಂದ ಆರಂಭ ಆಗಿದ್ದು, ನಾವು ರೀಸೆಂಟಾಗಿ ಪ್ರೀವಿಯಸ್ ಆಗಿ 2021ರಲ್ಲಿ ಜಪಾನ್ನಲ್ಲಿ ನಡೆದಂಥ ಒಲಿಂಪಿಕ್ಸ್ ಕ್ರೀಡಾಕೂಟ ಇದೆಯಲ್ವಾ, ಇದೆಲ್ಲದಕ್ಕೂ ಮೂಲ ನಾವು 1896ರಿಂದ ಆಧುನಿಕ ಒಲಿಂಪಿಕ್ಸ್ನಲ್ಲಿ ಅಥವಾ ಆಧುನಿಕ ಬೇಸಿಗೆ ಒಲಿಂಪಿಕ್ಸ್ ಅಂತ ಕೂಡ ಕರಿಬೋದು. ನಾವು ಅದರಲ್ಲಿ ಕೂಡ ಬೈಫರ್ಗೇಷನ್ ಮಾಡ್ತಾ ಹೋಗ್ತೇವೆ. ಮುಂಬರುವಂಥ ಸ್ಲೈಡಲ್ಲಿ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ. ನಿಮಗೆ ಜನರಲ್ ಆಗಿ ಬಂದಾಗ ಆಧುನಿಕ ಒಲಿಂಪಿಕ್ಸ್ನ ಮೂಲ ಅಂತ ನಾವು ಗ್ರೀಸ್ನ ಅಥೆನ್ಸ್ನಲ್ಲಿ 1896ರಲ್ಲಿ ನಡೆದಂಥ ಒಲಿಂಪಿಕ್ಸ್ಗೆ ಗುರುತಿಸಲಾಗುತ್ತೆ. ಈ ರೀತಿ ಯಾವತ್ತೂ ಕ್ಲೋಸ್ ಆಗಿದ್ದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಮತ್ತೆ ಆರಂಭಗೊಳಿಸಲಿಕ್ಕೆ ಯಾರಾದರೂ ಪ್ರಯತ್ನ ಪಟ್ರ ಅಂತ ನೋಡ್ತಾ ಹೋದರೆ ಖಂಡಿತ ಒಬ್ಬ ಮಹಾನ್ ವ್ಯಕ್ತಿ ಇದಕ್ಕೆ ರಿಲೇಟೆಡ್ ಆಗಿ ಸಾಕಷ್ಟು ಪ್ರಯತ್ನ ಪಟ್ಟಿರೋದು ಕಂಡುಬರುತ್ತೆ. ಆ ಮಹಾನ್ ವ್ಯಕ್ತಿ ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ, ಡಿ ಕುಬರ್ತಿಯನ್ ಅಂತ. ಇವರ ಹೆಸರನ್ನು ನೀವು ಎಕ್ಸಾಕ್ಟಾಗಿ ನೆನ್ಪಿಟ್ಕೊಳ್ಳೇಬೇಕು, ಸಾಕಷ್ಟು ಎಕ್ಸಾಮಲ್ಲಿ ರಿಪೀಟ್ ಆಗಿರೋದು ನೋಡ್ತೇವೆ ನಾವು. ಡಿ ಕುಬರ್ತಿಯನ್ ಅವರು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಅನುಷ್ಠಾನಕ್ಕೆ ಬರುವಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ. ಹಾಗಾಗಿ ಡಿ ಕುಬರ್ತಿಯನ್ಗೆ ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಏನು ನಾವು 1896ರಲ್ಲಿ ಅಥೆನ್ಸ್ನಲ್ಲಿ ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಿತು ಅಂತೇನು ಡಿಸ್ಕಷನ್ ಮಾಡ್ತಾ ಇದ್ದೇವಲ್ವಾ, ಈ ಕ್ರೀಡಾಕೂಟ ನಡೀಲಿಕ್ಕೆ ಬಹುಮುಖ್ಯ ಕಾರಣಕರ್ತ ಆಗಿರುವಂತಹ ವ್ಯಕ್ತಿ ಅಂದರೆ ಡಿ ಕುಬರ್ತಿಯನ್ ಅವರು. ಹಾಗಾಗಿ ಕುಬರ್ತಿಯನ್ ಅವರಿಗೆ ಮಾಡರ್ನ್ ಒಲಿಂಪಿಕ್ಸ್ ಗೇಮ್ಸ್ ಏನಿದೆ ಅಲ್ವಾ, ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಏನಿದೆ ಅಲ್ವಾ, ಇದರ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. ಅಷ್ಟೇ ಅಲ್ಲ, ಈ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳ 4 ವರ್ಷಕ್ಕೊಂದ್ಸರಿ ರಿಪೀಟ್ ಆಗ್ತವೆ ಅಥವಾ 4 ವರ್ಷಕ್ಕೊಂದ್ಸರಿಯನ್ನು ಆಯೋಜನೆ ಮಾಡ್ತಾರಲ್ವ, ಈ ಕ್ರೀಡಾಕೂಟವನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಅನ್ನೋದು ಆಯೋಜನೆ ಮಾಡುತ್ತೆ. ಬೇರೆ ಬೇರೆ ಸ್ಥಳಗಳಲ್ಲಿ ಆಯ್ಕೆ ಮಾಡಿಕೊಂಡು ಅಲ್ಲಿ ಆಯೋಜನೆ ಮಾಡುತ್ತೆ. ಈ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಅನುಷ್ಠಾನಕ್ಕೆ ಬರುವಲ್ಲೂ ಕೂಡ ಡಿ ಕುಬರ್ತಿಯನ್ ಅವರ ಪಾತ್ರ ಹೆಚ್ಚು ನಿರ್ಣಾಯಕವಾಗಿರೋದು ಕಂಡುಬರುತ್ತೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿಯ ಸೆಕೆಂಡ್ ಪ್ರೆಸಿಡೆಂಟ್ ಆಗಿ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ, ಸೇವೆ ಸಲ್ಲಿಸಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಡಿ ಕುಬರ್ತಿಯನ್ ಅವರಿಗೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದ ಪಿತಾಮಹ ಅಂತ ಗುರುತಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಇನ್ನೂ ಒಂದು ವಿಚಾರ ಕ್ಲಿಯರ್ ಆಗಬೇಕು. ಒಲಿಂಪಿಕ್ಸ್ ಅಂದ ತಕ್ಷಣಕ್ಕೆ ಇಂತಹ ರಿಂಗ್ಗಳ ಇಮೇಜ್ ನಮ್ಮ ಎದುರಿಗೆ ಬರುತ್ತೆ. ಸಾಕಷ್ಟು ಎಕ್ಸಾಮಲ್ಲಿ GK ಪರ್ಪೋಸಲ್ಲಿ ಈ ಕ್ವಶನ್ ಕೇಳಿರೋದು ಕಂಡುಬರುತ್ತೆ. ಒಲಿಂಪಿಕ್ಸ್ ರಿಂಗ್ಗಳಂದರೆ ಎಷ್ಟಿದ್ದಾವೆ, ಆ ರಿಂಗ್ಸ್ಗಳು ಎಷ್ಟು ಬಣ್ಣದ ರಿಂಗ್ಸ್ಗಳಿದ್ದಾವೆ, ಈ ರೀತಿ ಎಲ್ಲ ಕ್ವಶನ್ಸ್ ಬಂದಿರೋದು ಕಂಡುಬರ್ತಾ ಇದೆ. ಹಾಗಾಗಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಒಲಿಂಪಿಕ್ಸ್ ಧ್ವಜದಲ್ಲಿ ಅಥವಾ ಒಲಿಂಪಿಕ್ಸ್ ರಿಂಗ್ಸ್ 2 ಆ್ಯಂಗಲಲ್ಲಿ ಕ್ವಶನ್ ಕೇಳ್ಬೋದು. ನಿಮಗೆ 5 ರಿಂಗ್ಗಳಿರೋದು ಕಂಡುಬರ್ತಾ ಇದೆ. ಈ 5 ರಿಂಗ್ಗಳು ಬೇರೆ ಬೇರೆ ಕಲರಲ್ಲಿದ್ದಾವೆ. ಬ್ಲೂ ಇದೆ, ಯೆಲ್ಲೋ ಇದೆ, ಬ್ಲ್ಯಾಕ್ ಇದೆ, ಗ್ರೀನ್ ಇದೆ ಮತ್ತು ರೆಡ್ ಕಲರಲ್ಲಿರೋದು ಕಂಡುಬರ್ತಾ ಇದೆ. ಓಕೆ, ಅಷ್ಟೇ ಅಲ್ಲ, ಈ ರಿಂಗ್ಸ್ಗಳು ಒಂದಕ್ಕೊಂದು ಬೆಸೆದುಕೊಂಡಿರೋದು ಕಂಡುಬರ್ತಾ ಇದೆ. ಅಂದರೆ ಪ್ರತ್ಯೇಕವಾಗಿಲ್ಲ ಆ ರಿಂಗ್ಗಳು, ಒಂದರೊಳಗಡೆ ಒಂದು ರೀತಿ ಇಂಟರ್ಲಾಕ್ ಅಂತ ಹೇಳ್ತೇವಲ್ವ, ಆ ಸಿಸ್ಟಮಲ್ಲಿ ಇರೋದು ಕಂಡುಬರ್ತಾ ಇದೆ. ಈ 5 ರಿಂಗ್ಗಳು ಇನ್ಹ್ಯಾಬಿಟೆಡ್ ಕಾಂಟಿನೆಂಟ್ಸ್ ಅನ್ನು ಪ್ರತಿನಿಧಿಸ್ತವೆ. ಅಂದರೆ ಜನವಸತಿ ಇರುವಂತಹ 5 ಖಂಡಗಳೇನಿದ್ದಾವಲ್ಲ ಭೂಮಿ ಮೇಲೆ, ಆ 5 ಖಂಡಗಳನ್ನು ಪ್ರತಿನಿಧಿಸ್ತವೆ. ಅಂದರೆ ಒಂದೊಂದು ರಿಂಗು ಒಂದೊಂದು ಖಂಡವನ್ನು ಪ್ರತಿನಿಧಿಸುತ್ತೆ ಅನ್ನೋದು ಹೇಳ್ಬೋದು. ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ಕೆಲವೊಬ್ಬರಿಗೆ. ಜಿಯೋಗ್ರಫಿಯಲ್ಲಿ ಬಂದಾಗ ನಾವು 7 ಕಾಂಟಿನೆಂಟ್ಸ್ ಅಂತ ಗುರುತಿಸ್ತೇವೆ, ಇಲ್ಲಿ ನೋಡಿದ್ರೆ 5 ರಿಂಗ್ಗಳಿದ್ದಾವೆ, 5 ಕಾಂಟಿನೆಂಟ್ಸ್ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಜನವಸತಿ ಅಂತ ಬಂದಾಗ ಒಂದು ಖಂಡವನ್ನು ನಾವು ಬಿಡ್ಬೋದಿಲ್ಲ. ಅಂಟಾರ್ಟಿಕ್ ಖಂಡದಲ್ಲಿ ಯಾವುದೇ ರೀತಿಯ ಜನರು ಅಲ್ಲಿ ವಾಸ ಆಗಿಲ್ಲ, ಜಸ್ಟ್ ರಿಸರ್ಚ್ ಸಲುವಾಗಿ ಹೋಗಿ ಬರ್ಬೋದು. ಜನವಸತಿ ಇರುವಂತಹ ಒಂದು ಕಾಂಟಿನೆಂಟ್ ಅಂತ ಐಡೆಂಟಿಫೈ ಮಾಡೋದಿಲ್ಲ. ಹಾಗಾಗಿ ಅಂಟಾರ್ಟಿಕ್ ಖಂಡವನ್ನು ನಾವು ಬಿಟ್ಟರೆ ಉಳಿಯೋದು 6 ಖಂಡಗಳು ಉಳಿತಾವೆ. ಅದರಲ್ಲಿ ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಈ 2 ಖಂಡಗಳನ್ನು ಒಂದೇ ಖಂಡ ಅಂತ ಪರಿಗಣಿಸಲಾಗುತ್ತೆ. ಹಾಗಾಗಿ 5 ಖಂಡಗಳನ್ನು ಗುರುತಿಸಲಾಗುತ್ತೆ. ಇದೊಂದು ರೀತಿ ಸಹಬಾಳ್ವೆ, ಸಹಭಾಗಿತ್ವವನ್ನು ಕೂಡ ಪ್ರತಿನಿಧಿಸುವಂತಹ ಒಂದು ರಿಂಗ್ ಸಿಸ್ಟಮ್ ಅಂತ ಕೂಡ ಗುರುತಿಸಲಾಗುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು. ಪ್ರತಿಯೊಂದು ರಿಂಗ್ ಕೂಡ ಬೇರೆ ಬೇರೆ ಕಲರಲ್ಲಿದೆ ಅಂತ ಹೇಳಿದ್ದೇವೆ. ಯಾವ ಬಣ್ಣ ಯಾವ ಖಂಡವನ್ನು ಪ್ರತಿನಿಧಿಸುತ್ತೆ, ಯಾವ ಕಾಂಟಿನೆಂಟನ್ನು ಐಡೆಂಟಿಫೈ ಮಾಡುತ್ತೆ ಅನ್ನೋದು ಕೂಡ ಗೊತ್ತಿರಬೇಕು. ಬ್ಲೂ ಕಲರ್ ಇದೆ ಅಲ್ವಾ, ಅದು ಯುರೋಪ್ ಖಂಡ. ನೀವು ಮ್ಯಾಪಲ್ಲಿ ಕೂಡ ನೀವು ಐಡೆಂಟಿಫೈ ಮಾಡ್ಬೋದು. ಯೆಲ್ಲೋ ಇದು ಏಷ್ಯನ್ ಕಾಂಟಿನೆಂಟ್ ಐಡೆಂಟಿಫೈ ಮಾಡುತ್ತೆ. ಬ್ಲ್ಯಾಕ್ ಇದೆ ಅಲ್ವಾ, ಇದು ಆಫ್ರಿಕನ್ ಕಾಂಟಿನೆಂಟ್ ಇದೆ. ಗ್ರೀನ್ ಓಸಿಯಾನಿಯಾ ಅಥವಾ ಆಸ್ಟ್ರೇಲಿಯಾ ಅಂತ ಹೇಳ್ಬೋದು, ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ. ಇನ್ನು ರೆಡ್ ಇದೆ ಅಲ್ವಾ, ಇದು ಅಮೇರಿಕನ್ ಕಾಂಟಿನೆಂಟ್ ಅಂತ ಹೇಳ್ಬೋದು. ನಾರ್ತ್ ಮತ್ತು ಸೌತ್ ಅಮೇರಿಕಾ 2 ಖಂಡಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಗಮನಿಸಬೇಕು, ಇಲ್ಲಿರುವಂಥ ಕಲರ್ಗಳಲ್ಲಿ ಒಂದು ವಿಶೇಷತೆ ಇದೆ.
ಏನು ವಿಶೇಷತೆ ಇದೆ ಅಂದರೆ ಒಲಿಂಪಿಕ್ಸ್ ರಿಂಗ್ನಲ್ಲಿರುವಂತಹ 5 ಕಲರ್ಗಳೇನಿದ್ದಾವಲ್ವ, ಈ 5 ಕಲರ್ಗಳಲ್ಲಿ ಜಗತ್ತಿನ ಬಹುತೇಕ ಎಲ್ಲ ರಾಷ್ಟ್ರಗಳ ರಾಷ್ಟ್ರಧ್ವಜಗಳೇನಿದ್ದಾವಲ್ವ, ಆ ರಾಷ್ಟ್ರಧ್ವಜಗಳ ಕಲರಲ್ಲಿ ನಾವು ತೆಗೆದುಕೊಂಡಾಗ ಇಲ್ಲಿರುವಂತಹ ಯಾವುದಾದ್ರೂ ಒಂದು ಕಲರ್ ಆದರೂ ಕನಿಷ್ಠ ಜಗತ್ತಿನ ಪ್ರತಿಯೊಂದು ರಾಷ್ಟ್ರಗಳ ರಾಷ್ಟ್ರಧ್ವಜದಲ್ಲಿರೋದು ಕಂಡುಬರುತ್ತೆ. ಭಾರತಕ್ಕೆ ಬರೋದಾದರೆ ನಾವು ಗ್ರೀನನ್ನು ಐಡೆಂಟಿಫೈ ಮಾಡ್ಬೋದು. ಈ ರೀತಿ ಭಾಳಷ್ಟು ವಿಶೇಷವಾಗಿ ಈ ಒಲಿಂಪಿಕ್ಸ್ ಧ್ವಜವನ್ನು ಈ ರಿಂಗ್ಗಳ ಕಾನ್ಸೆಪ್ಟ್ ಬಂದಿರೋದನ್ನು ಕಾಣ್ತೇವೆ. ಇನ್ನು ಒಲಿಂಪಿಕ್ಸ್ ಧ್ವಜದ ವಿನ್ಯಾಸದಲ್ಲಿ ಕೂಡ ಕುಬರ್ತೆನವರ ಪಾತ್ರ ಹೆಚ್ಚು ನಿರ್ಣಾಯಕವಾಗಿರೋದು ನಾವು ನೋಡ್ತೇವೆ. ನೆಕ್ಸ್ಟ್ ಒನ್ ಸಮ್ಮರ್ ಒಲಿಂಪಿಕ್ಸ್ ಗೇಮ್ಸ್ ಬಗ್ಗೆ ನೋಡ್ತಾ ಹೋಗೋಣ, ಅಥವಾ ಒಲಿಂಪಿಕ್ಸ್ ಅಂತಲೇ ಹೆಚ್ಚು ಫೇಮಸ್ ಆಗಿರೋದು. ಆದರೆ ಕೆಲವೊಂದು ಟೈಮ್ ಎಕ್ಸಾಂಪಲ್ ನಿಮಗೆ ಬೇಸಿಗೆ ಒಲಿಂಪಿಕ್ಸ್ ಅಂತ ಕೂಡ ಕೊಡ್ಬೋದು. ನಿಮಗೆ ಸಮ್ಮರ್ ಒಲಿಂಪಿಕ್ಸ್ ಗೇಮ್ಸಲ್ಲಿ ಬಂದಾಗ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಒಲಿಂಪಿಕ್ಸನ್ನು ಆಯೋಜನೆ ಮಾಡಲಾಗ್ತಾ ಇರುತ್ತೆ. ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಪ್ಲೇಸ್ಗಳನ್ನು ಈ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಹಾಗಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ಒಲಿಂಪಿಕ್ಸ್ ಕ್ರೀಡಾಕೂಟ ಆಯೋಜನೆ ಆಗ್ತಾ ಇರುತ್ತೆ ಅನ್ನೋದು ಕೂಡ ನಿಮಗೆ ತಿಳಿದಿರಬೇಕು. ಓಕೆ, ನೆಕ್ಸ್ಟ್ ಬರೋಣ. ಹಾಗಾದರೆ ಇತ್ತೀಚೆಗೆ ಆಯೋಜನೆ ಆಗಿರುವಂಥ ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವುದನ್ನೋದು ನಮಗೆ ತಿಳಿದಿರಬೇಕು. ಸ್ಟಾಟಿಕ್ ಜಿಕೆಯಲ್ಲಿ ಕೇಳ್ಬೋದು, ಮೊದಲ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವಾಗ ನಡೀತು, ಎಲ್ಲಿ ನಡೀತು ಅಂತ ಕೇಳ್ಬೋದು. 1 ಪಾಯಿಂಟ್ ಕ್ಲಿಯರ್ ಆಗಿದೆ ನಮಗೆ. 1896ರಲ್ಲಿ ಅಥೆನ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯಿತು ಅಂತ. ನೆಕ್ಸ್ಟ್ ಇತ್ತೀಚೆಗೆ ನಡೆದಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪೋಸಿಂದ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ನಡೆದಿರುವಂತಹ ಒಲಿಂಪಿಕ್ಸ್ ಕ್ರೀಡಾಕೂಟ ಅಂದರೆ 2020ರ ಟೋಕಿಯೋ ಒಲಿಂಪಿಕ್ಸು. ಇದನ್ನು 32ನೇ ಒಲಿಂಪಿಕ್ಸ್ ಅಂತ ಗುರುತಿಸೋದು. 1896ರಲ್ಲಿ ಏನು ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭ ಆಗುತ್ತಲ್ವ, ಅಲ್ಲಿಂದ ನಾವು ಕೌಂಟ್ ಮಾಡಿ ತೆಗೆದುಕೊಂಡಾಗ 32ನೇ ಒಲಿಂಪಿಕ್ಸ್ ಅನ್ನೋದು ಕೂಡ ನೀವು ವಿಶೇಷವಾಗಿ ಗಮನಿಸಬೇಕಾಗುತ್ತೆ. ಮತ್ತು ಮುಂಬರುವಂತಹ ಒಲಿಂಪಿಕ್ಸ್ ಎಲ್ಲಿ ನಡೆಯಲಿದ್ದಾವೆ ಅನ್ನೋದು ಕೂಡ ನಮಗೆ ತಿಳಿದಿರಬೇಕು. 2020ರ ಒಲಿಂಪಿಕ್ಸ್ ಜಪಾನಿನ ಟೋಕಿಯೋದಲ್ಲಿ ನಡೀತು. 2020ನೇ ಇಸ್ವಿಯಲ್ಲಿ ನಡೀಲಿಲ್ಲ ಕೋವಿಡ್ ಕಾರಣಕ್ಕಾಗಿ. 2021ರಲ್ಲಿ ಅದನ್ನು ಆಯೋಜನೆ ಮಾಡಲಾಯಿತು. 2024 ಅಂದರೆ ಮುಂಬರುವಂತಹ 33ನೇ ಬೇಸಿಗೆ ಒಲಿಂಪಿಕ್ಸು ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ನಡೆಯಲಿದೆ. 2028ರ ಸಮ್ಮರ್ ಒಲಿಂಪಿಕ್ಸ್ ಲಾಸ್ ಏಂಜಲೀಸ್ನಲ್ಲಿ ನಡೆಯಲಿದೆ. 2032ರ ಸಮ್ಮರ್ ಒಲಿಂಪಿಕ್ಸು ಬ್ರಿಸ್ಬೇನ್ನಲ್ಲಿ ನಡೆಯಲಿದೆ. ಅಂದರೆ 2032ವರೆಗೂ ಆಲ್ರೆಡಿ ಫಿಕ್ಸ್ ಆಗಿದೆ ಯಾವ ಪ್ಲೇಸಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತೆ ಅನ್ನೋದು. ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗಿರೋದು ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಯಾವ ರೀತಿ ಇದೆ ಅಂತ. ಅಂದರೆ ಭಾರತದ ಕ್ರೀಡಾಪಟುಗಳು ಯಾವ ರೀತಿ ಅಚೀವ್ಮೆಂಟ್ ಮಾಡಿದ್ದಾರೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಅನ್ನೋದು ಕೂಡ ನಮಗೆ ಕಾಂಪಿಟೇಟಿವ್ ಎಕ್ಸಾಮಿನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬ ಭಾರತೀಯನಾಗಿ ಇದನ್ನೆಲ್ಲ ತಿಳಿದುಕೊಳ್ಳೋದು ನನ್ನ ಹೆಮ್ಮೆಯ ವಿಚಾರ ಮತ್ತು ನನ್ನ ಜವಾಬ್ದಾರಿಯಾಗಿದೆ. ಹಾಗಾದರೆ ಬನ್ನಿ, ಒಲಿಂಪಿಕ್ಸ್ನಲ್ಲಿ ಭಾರತ ಸಾಧನೆ ಯಾವ ರೀತಿ ಇದೆ ಅಥವಾ ಯಾವ ರೀತಿ ಇತ್ತು ಅನ್ನೋದನ್ನು ಈ ಟೇಬಲ್ಸ್ ಮೂಲಕ ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮಗೆ ಒಂದು ಟೇಬಲ್ಸ್ ಕಾಣಿಸ್ತಾ ಇದೆ. ಈ ಟೇಬಲ್ನಲ್ಲಿ ಭಾರತ ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಪಡೆದುಕೊಂಡಿರುವಂಥ ಪದಕಗಳ ಸಂಖ್ಯೆ ಕಾಣಿಸ್ತಾ ಇದೆ. ಟೋಟಲ್ ಇಲ್ಲಿವರೆಗೂ ಭಾರತ ಒಲಿಂಪಿಕ್ಸ್ನಲ್ಲಿ ಪಡೆದುಕೊಂಡಿರುವಂತಹ ಪದಕಗಳ ಒಟ್ಟು ಸಂಖ್ಯೆ 35. ಓಕೆ, 35 ಅಂತ ಹೆಮ್ಮೆ ಪಡಬೇಕಾ ಅಥವಾ 35 ಅಂತ ನಾವೇನಾದರೂ ಚಿಂತೆ ಮಾಡಬೇಕಾ ಅನ್ನೋದನ್ನು ನೀವೇ ತೀರ್ಮಾನಿಸಬೇಕು. ಯಾಕಂದರೆ ಭಾರತ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು 2ನೇ ಸ್ಥಾನದಲ್ಲಿರೋದು. ಆದರೆ ಪದಕಗಳ ಸಂಖ್ಯೆ ಅಂತ ಬಂದಾಗ ಓವರಾಲ್ ಒಲಿಂಪಿಕ್ಸ್ ಹಿಸ್ಟ್ರಿಯಲ್ಲಿ ಬಂದಾಗ ನಮಗೆ ದೊರಕಿರುವಂಥ ಪದಕಗಳ ಸಂಖ್ಯೆ ಕೇವಲ 35 ಅನ್ನೋದು. ಓಕೆ, ಕೇವಲ 35 ಅಂದ ತಕ್ಷಣಕ್ಕೆ ನಾನು ಕ್ರೀಡಾಪಟುಗಳನ್ನು ಇಲ್ಲಿ ಟೀಕೆ ಮಾಡ್ತಾ ಇಲ್ಲ. ಆದರೆ ಅವರಿಗೆ ಬೇಕಾಗುವಂಥ ತರಬೇತಿ ಸೌಕರ್ಯ ಆಗಿರ್ಬೋದು, ಬೇಸಿಕ್ ನೀಡ್ಸ್ಗಳೇನಿದಾವಲ್ಲ ಅವುಗಳು ಜಾಸ್ತಿ ಪ್ರಮಾಣದಲ್ಲಿ ಅವರಿಗೆ ದೊರಕಬೇಕು. ಗುಣಮಟ್ಟದ ಸೌಕರ್ಯ ಅವರಿಗೆ ದೊರಕಿದಾಗ ಅವರು ಉತ್ತಮ ರೀತಿಯಲ್ಲಿ ಕಾಂಪಿಟೇಷನ್ ಮಾಡ್ಬೋದಾಗಿದೆ. ಮತ್ತು ಪದಕಗಳ ಸಂಖ್ಯೆ 35 ಕಡಿಮೆನೋ ಅಂತೂ ಹೇಳೋಕ್ಕಾಗಲ್ಲ. ಯಾಕಂದರೆ ಒಲಿಂಪಿಕ್ಸ್ ಅನ್ನೋದು ಜಗತ್ತಿನ ಅತಿ ದೊಡ್ಡ ಕ್ರೀಡಾಕೂಟ ಆಗಿದೆ. ಸಾಕಷ್ಟು ಬೇರೆ ಬೇರೆ ರಾಷ್ಟ್ರಗಳಿಂದ ಅಲ್ಲಿ ಕ್ರೀಡಾಪಟುಗಳು ಬಂದಿರ್ತಾರೆ. ಕಾಂಪಿಟೇಷನ್ ಹೆವಿ ಟಫ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಪದಕ ಗೆಲ್ಲೋದಷ್ಟು ಸುಲಭನೂ ಅಲ್ಲ. ಹಾಗಾಗಿ ಇಲ್ಲಿವರೆಗೂ ಭಾರತಕ್ಕೆ ಬಂದಿರುವಂಥ ಒಟ್ಟು ಪದಕಗಳ ಸಂಖ್ಯೆ ಕೇಳಿದ್ರೆ 35 ಅನ್ನೋದು ಕ್ಲಿಯರ್ ಆಗಿರಬೇಕು. ಆ 35ರಲ್ಲಿ 12 ಪದಕಗಳು ಹಾಕಿಯಿಂದಲೇ ಬಂದಿದ್ದಾವೆ ಅನ್ನೋದು ಕೂಡ ವಿಶೇಷವಾಗಿ ಗಮನಿಸಬೇಕು. ಅಂದರೆ ಗ್ರೂಪ್ ಗೇಮ್ ಆಗಿರುವಂಥ ಹಾಕಿಯಲ್ಲಿ ನಮಗೆ 12 ಪದಕಗಳು ಇಲ್ಲಿವರೆಗೂ ಬಂದಿರೋದು ಕಂಡುಬರುತ್ತೆ. ಇನ್ನು 35ರಲ್ಲಿ ಬಂದಾಗ ಗೋಲ್ಡ್, ಸಿಲ್ವರ್, ಬ್ರಾಂಜ್ಗಳನ್ನು ಸಪ್ರೇಟಾಗಿ ಲೈನಲ್ಲಿ ನಿಮಗೆ ಅಲ್ಲಿ ಕೊಟ್ಟಿರೋದನ್ನು ಕಾಣ್ತಾ ಇದೆ. ಅದರಲ್ಲಿ ಒಂದು ನಾನು ಮತ್ತೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮಿಂದ ಇಂಪಾರ್ಟೆಂಟ್ ಅಂತ ಹೇಳೋದು, ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಎಷ್ಟು ಗೋಲ್ಡ್ ಮೆಡಲ್ಸ್ ಬಂದಿದ್ದಾವೆ ಅನ್ನೋದು ಕೂಡ ಕೇಳ್ಬೋದು. ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂದಿರುವಂಥ ಬಂಗಾರದ ಪದಕಗಳ ಸಂಖ್ಯೆ 10. ಆ 10ರಲ್ಲಿ 8 ಪದಕಗಳು ಹಾಕಿಯಲ್ಲೇ ಬಂದಿರೋದು, 2 ಪದಕಗಳು ಮಾತ್ರ ವೈಯಕ್ತಿಕ ವಿಭಾಗದಲ್ಲಿ ಬಂದಿರುವಂಥವುಗಳಾಗಿದ್ದಾವೆ. ಓಕೆ, ನೆಕ್ಸ್ಟ್ ಒಂದು ನೋಡ್ತಾ ಹೋಗೋಣ. ಯಾರು ಭಾರತಕ್ಕೆ ಪದಕವನ್ನು ತಂದುಕೊಟ್ಟಿದ್ದಾರೆ ಅನ್ನೋದನ್ನು ಮೊದಲಿಗೆ ವೈಯಕ್ತಿಕ ವಿಭಾಗದ
ಪದಕಗಳನ್ನು ಯಾರು ತಂದು ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರ್ ಮಾಡ್ಕೊಳ್ಳೋಣ. ಹಾಕಿ ಬಗ್ಗೆ ನೆಕ್ಸ್ಟ್ ಎಂಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾರ್ಮನ್ ಪ್ರಿಚಾರ್ಡ್ ಅವರ ಹೆಸರು ನಮಗೆ ಗೊತ್ತಿರಲೇಬೇಕು. ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ತಂದುಕೊಟ್ಟಂತಹ ವ್ಯಕ್ತಿ ಯಾರಂದರೆ ನಾರ್ಮನ್ ಪ್ರಿಚಾರ್ಡ್ ಅವರು. ಕೆಲವೊಂದು ಕಡೆಗೆ ಸ್ವಲ್ಪ ನಿಮಗೆ ಬೇರೆ ಬೇರೆ ಒಪಿನಿಯನ್ ಸಿಗ್ತಾ ಇರುತ್ತೆ. ನಾರ್ಮನ್ ಪ್ರಿಚಾರ್ಡ್ ಅವರನ್ನು ಐಡೆಂಟಿಫೈ ಮಾಡೋದಿಲ್ಲ ಕೆಲವೊಂದು ಬುಕ್ಸಲ್ಲಿ ಐಡೆಂಟಿಫೈ ಮಾಡ್ತಾ ಇರ್ತಾರೆ. ಆದರೆ ನಾರ್ಮನ್ ಪ್ರಿಚಾರ್ಡ್ ಅವರು ಜನಿಸಿದ್ದು ಕಲ್ಕತ್ತಾದಲ್ಲಿ, ಆಮೇಲೆ ಅವರು ಬ್ರಿಟನ್ನ ಪೌರತ್ವ ಪಡ್ಕೊಳ್ತಾರೆ. ಹಾಗೆ ಕೆಲವು ಬುಕ್ಸಲ್ಲಿ ಅವರನ್ನು ಭಾರತೀಯರಂತ ಐಡೆಂಟಿಫೈ ಮಾಡೋದಿಲ್ಲ. ಆದರೆ ಒಲಿಂಪಿಕ್ಸ್ನ ಅಥೆಂಟಿಕ್ ಆಗಿರುವಂಥ ವೆಬ್ಸೈಟಲ್ಲಿ ನಾವೆಲ್ಲ ಚೆಕ್ ಮಾಡಿ ನೋಡಿದಾಗ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ನಾರ್ಮನ್ ಪ್ರಿಚಾರ್ಡ್ ಅವರು 1900ರಲ್ಲಿ ನಡೆದಿರುವಂತಹ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಥವಾ 2ನೇ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. ಹಾಗಾಗಿ ಅವರನ್ನು ಭಾರತೀಯ ಕ್ರೀಡಾಪಟು ಅಂತಲೇ ಅಲ್ಲಿ ಪರಿಗಣಿಸಲಾಗುತ್ತೆ. 1900ರಲ್ಲಿ ನಡೆದಂತಹ ಪ್ಯಾರಿಸ್ನಲ್ಲಿ ನಡೆದಂತಹ 2ನೇ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಇವರು 2 ಸಿಲ್ವರ್ ಮೆಡಲನ್ನು ಗೆಲುವನ್ನು ಪಡ್ಕೊಳ್ತಾರೆ ಅಥವಾ 2 ಸಿಲ್ವರ್ ಮೆಡಲನ್ನು ಪಡೆದುಕೊಳ್ತಾರೆ. ಯಾವ ವಿಭಾಗ ಅಥವಾ ಇವೆಂಟ್ ಅಂತ ನೋಡ್ತಾ ಹೋದರೆ ಇವರು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಈ ಪದಕವನ್ನು ಪಡ್ಕೊಳ್ತಾರೆ 2. ಸ್ಪೆಷಲಿ ಇನ್ನೂ ಪರ್ಟಿಕ್ಯುಲರ್ ಇವೆಂಟ್ ನೋಡ್ತಾ ಹೋದರೆ 200 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಮತ್ತು 200 ಮೀಟರ್ ಹರ್ಡಲ್ಸ್ ಅನ್ನೋಂಥ ಒಂದು ಓಟದ ಸ್ಪರ್ಧೆ ಇರುತ್ತಲ್ವ, ಈ 2 ವಿಭಾಗ ಅಥವಾ 2 ಇವೆಂಟ್ಸ್ನಲ್ಲಿ ಅವರು ಸಿಲ್ವರ್ ಮೆಡಲನ್ನು ಪಡ್ಕೊಂಡು ಬಿಡ್ತಾರೆ 1900ರ ಒಲಿಂಪಿಕ್ಸ್ನಲ್ಲಿ ಅನ್ನೋದು ವಿಶೇಷವಾಗಿ ಗಮನಿಸಬೇಕು. 1900ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 2 ಬೆಳ್ಳಿ ಪದಕಗಳು ಬಂದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ. ಆದರೆ ಈ ಒಲಿಂಪಿಕ್ಸ್ನ ನಂತರ ಸುಮಾರು 50 ವರ್ಷಗಳವರೆಗೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಯಾವುದೇ ವೈಯಕ್ತಿಕ ವಿಭಾಗದಲ್ಲಿ ಬಂದಾಗ ಪದಕಗಳು ಲಭಿಸೋದಿಲ್ಲ. 1900ರಲ್ಲಿ ನಮಗೆ 2 ಬೆಳ್ಳಿ ಪದಕಗಳು ಲಭಿಸಿದ್ದು, ಅದಾದ ನಂತರ ಭಾರತಕ್ಕೆ ವೈಯಕ್ತಿಕ ವಿಭಾಗದಲ್ಲಿ ಪದಕ ಬಂದಿದ್ದು 1952ರ ಹೆಲ್ಸಿಂಕಿಯಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ. KD ಜಾಧವ್ ಅಂತ ಅವರ ಇಮೇಜ್ ಕೂಡ ನಿಮಗೆ ಕಾಣಿಸ್ತಾ ಇದೆ. KD ಜಾಧವ್ ಅವರು ರೆಸ್ಟ್ಲಿಂಗಲ್ಲಿ ಕುಸ್ತಿ ವಿಭಾಗದಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಈ ಪದಕದ ವಿಶೇಷತೆ ಏನಂದರೆ ಸ್ವತಂತ್ರ ಭಾರತದಲ್ಲಿ ಅಥವಾ ಭಾರತ ಸ್ವತಂತ್ರಗೊಂಡ ನಂತರ ಭಾರತಕ್ಕೆ ವೈಯಕ್ತಿಕ ವಿಭಾಗದಲ್ಲಿ ಬಂದಂಥ ಮೊಟ್ಟ ಮೊದಲ ಪದಕ ಈ KD ಜಾಧವ್ ಅವರು ಪಡೆದುಕೊಂಡಿರುವಂತಹ ಪದಕಕ್ಕೆ ಗುರುತಿಸಲಾಗುತ್ತೆ. ಯಾವ ವಿಭಾಗ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. 52ರಲ್ಲಿ ಭಾರತಕ್ಕೆ ಕಂಚಿನ ಪದಕ ಬಂತು. ಅಲ್ಲಿಂದ ಮತ್ತೆ ಸುಮಾರು ಒಂದು 40 ವರ್ಷಗಳವರೆಗೆ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಯಾವುದೇ ವೈಯಕ್ತಿಕ ವಿಭಾಗದಲ್ಲಿ ಪದಕಗಳು ಲಭಿಸೋದಿಲ್ಲ. 52ರ ಒಲಿಂಪಿಕ್ಸ್ ನಂತರ ಭಾರತಕ್ಕೆ ಪದಕ ಬಂದಿದ್ದು 1996ರ ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ. 1996ರಲ್ಲಿ ನಡೆದಂಥ ಅಟ್ಲಾಂಟಾ ಒಲಿಂಪಿಕ್ಸ್ನಲ್ಲಿ ಟೆನ್ನಿಸ್ ಆಟಗಾರರಾಗಿರುವಂಥ ಲಿಯಾಂಡರ್ ಪೇಸ್ ಅವರು ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಇದು ವೈಯಕ್ತಿಕ ವಿಭಾಗ ಅಂತ ಬಂದಾಗ, ಪದಕಗಳ ಸಂಖ್ಯೆ ಅಂತ ಬಂದಾಗ ಇದು 4ನೇ ಪದಕ ಆಗಿರುತ್ತೆ. ವ್ಯಕ್ತಿ ಅಂತ ಬಂದಾಗ ಅಥವಾ ಆಟಗಾರರ ಸಂಖ್ಯೆ ಅಂತ ಬಂದಾಗ 3ನೇ ಆಟಗಾರರಾಗಿರ್ತಾರೆ. 1996ರಲ್ಲಿ ಈ ಪದಕವನ್ನು ಲಿಯಾಂಡರ್ ಪೇಸ್ ಅವರು ಪಡೆದುಕೊಳ್ತಾರೆ. ಇಲ್ಲಿಂದ ಮುಂದೆ ಅಪ್ ಟು 2020ರ ಟೋಕಿಯೋ ಒಲಿಂಪಿಕ್ಸ್ವರೆಗೂ ಪ್ರತಿ ಒಲಿಂಪಿಕ್ಸ್ನಲ್ಲೂ ಕೂಡ ಭಾರತಕ್ಕೆ ವೈಯಕ್ತಿಕ ವಿಭಾಗದಲ್ಲಿ ಪದಕಗಳು ಕಂಟಿನ್ಯೂಸ್ ಆಗಿ ಬಂದಿರೋದನ್ನು ಸಹ ನಾವು ನೋಡ್ತೇವೆ. 1996ರ ನಂತರ ನೆಕ್ಸ್ಟ್ ಒಲಿಂಪಿಕ್ಸ್ 2000ನೇ ಇಸ್ವಿಯಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆಯುತ್ತೆ. ಈ ಒಲಿಂಪಿಕ್ಸ್ನಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರು ಬ್ರಾಂಜ್ ಮೆಡಲನ್ನು ಪಡ್ಕೊಳ್ತಾರೆ. ಏನು ವಿಶೇಷತೆ ಕರ್ಣಂ ಮಲ್ಲೇಶ್ವರಿಯವ್ರದ್ದು ಅಂತ ನೋಡ್ತಾ ಹೋದರೆ, ಒಲಿಂಪಿಕ್ಸ್ ಇತಿಹಾಸದಲ್ಲಿ ಪದಕವನ್ನು ಪಡೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಮಹಿಳಾ ಕ್ರೀಡಾಪಟು ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗ್ತಾರೆ. ವೇಟ್ ಲಿಫ್ಟಿಂಗ್ ವಿಭಾಗದಲ್ಲಿ ಇವರಿಗೆ ಬ್ರಾಂಜ್ ಮೆಡಲ್ ಬರುತ್ತೆ ಅನ್ನೋದು ಕೂಡ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ನಾವು ನೆನ್ಪಿಟ್ಕೊಳ್ಳೇಬೇಕು. ಇದಾದ ನಂತರ 2004ರಲ್ಲಿ ಅಥೆನ್ಸ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತೆ. ರಾಜ್ವರ್ಧನ್ ಸಿಂಗ್ ರಾಠೋಡ್ ಅವರು ಈ ಶೂಟಿಂಗ್ನಲ್ಲಿ ಬೆಳ್ಳಿ ಪದಕವನ್ನು ಪಡ್ಕೊಂಡು ಬಿಡ್ತಾರೆ. ಇದಾದ ನಂತರ ನೆಕ್ಸ್ಟ್ ಒಲಿಂಪಿಕ್ಸ್ ನಡೆದಿದ್ದು 2008ರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ನಡೆಯುತ್ತೆ. ಬೀಜಿಂಗ್ ಒಲಿಂಪಿಕ್ಸ್ ಅಂತಲೇ ಕರೆಯುತ್ತೇವೆ. ಈ ಒಲಿಂಪಿಕ್ಸ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ ಏರಿಕೆ ಆಗಲಿಕ್ಕೆ ಆರಂಭ ಆಗುತ್ತೆ. ಅಂದರೆ 96ರಲ್ಲಿ 1 ಪದಕ ಇತ್ತು, 2000ನೇ ಇಸ್ವಿಯಲ್ಲಿ ಒಂದೇ ಪದಕ ಬಂದಿದ್ದು, 52ನೇ ಇಸ್ವಿಯಲ್ಲಿ ಕೂಡ ಒಂದೇ ಪದಕ ಬಂದಿದ್ದು, 1900ರಲ್ಲಿ ಬಂದಾಗ 2 ಪದಕಗಳು ಒಬ್ಬ ಕ್ರೀಡಾಪಟುನೇ ನಮಗೆ ತಂದುಕೊಟ್ಟಿರೋದನ್ನು ನೋಡ್ತೇವೆ. ಆದರೆ 2008ರಲ್ಲಿ ಮೊದಲ ಬಾರಿಗೆ ಪದಕಗಳ ಸಂಖ್ಯೆ 3ಕ್ಕೆ ಏರಿಕೆ ಆಗುತ್ತೆ. ಯಾರು ಪದಕ ತಂದುಕೊಟ್ರು ಅನ್ನುವಂತಹ ಕ್ರೀಡಾಪಟುಗಳ ಫೋಟೋ ಕೂಡ ನಿಮಗೆ ಕಾಣಿಸ್ತಾ ಇದೆ. ಅಭಿನವ್ ಬಿಂದ್ರಾ, ವಿಜೇಂದರ್ ಸಿಂಗ್ ಮತ್ತು ಸುಶೀಲ್ ಕುಮಾರ್ ಅವರು. 1 ಚಿನ್ನದ ಪದಕ ಬರುತ್ತೆ. ಬಹಳ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮಿಂದ ನಾವು ನೆನ್ಪಿಟ್ಕೊಳ್ಳೇಬೇಕು. ಭಾರತಕ್ಕೆ ವೈಯಕ್ತಿಕ ವಿಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿನ್ನದ ಪದಕ ತಂದುಕೊಟ್ಟಂತಹ ಕೀರ್ತಿ ಅಭಿನವ್ ಬಿಂದ್ರಾ ಅವರಿಗೆ ಸಲ್ಲುತ್ತೆ.
ಶೂಟಿಂಗ್ ಅನ್ನೋದು ನೆನಪಿರಬೇಕು. ಪರ್ಟಿಕ್ಯುಲರ್ ಇನ್ನೂ ನಾವು ಡಿಟೇಲ್ ಆಗಿ ನೋಡ್ತಾ ಹೋದರೆ 10 ಮೀಟರ್ ಏರ್ ರೈಫಲ್ ಶೂಟಿಂಗಲ್ಲಿ ಇವರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ವೈಯಕ್ತಿಕ ವಿಭಾಗದ ಮೊದಲ ಚಿನ್ನದ ಪದಕ ಅನ್ನೋದು ನಾವು ವಿಶೇಷವಾಗಿ ಗಮನಿಸಬೇಕು. ವಿಜೇಂದರ್ ಸಿಂಗ್ ಮತ್ತು ಸುಶೀಲ್ ಕುಮಾರ್ ಇವರಿಬ್ಬರು ಬ್ರಾಂಜ್ ಮೆಡಲ್ ಅಂತ ತಂದುಕೊಡ್ತಾರೆ. ವಿಜೇಂದರ್ ಸಿಂಗ್ ಕುಸ್ತಿಯಲ್ಲಿ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಇನ್ನು ಸುಶೀಲ್ ಕುಮಾರ್ ಅವರು ಕುಸ್ತಿ ಅಥವಾ ರೆಸ್ಲಿಂಗಲ್ಲಿ ಬಂದಾಗ ಇವರು ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಇದಾದ ನಂತರ 2012ರಲ್ಲಿ ಲಂಡನ್ನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತೆ. ಈ ಕ್ರೀಡಾಕೂಟದಲ್ಲಿ ಭಾರತದ ಪದಕಗಳ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ನಿಜವಾಗ್ಲೂ ಭಾರತೀಯರು ಖುಷಿ ಪಡುವಂಥ ವಿಚಾರ. 2008ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂದಂಥ ಪದಕಗಳ ಸಂಖ್ಯೆ 3 ಆಗಿದ್ದರೆ 2012ರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬಂದಂಥ ಪದಕಗಳ ಸಂಖ್ಯೆ 6ಕ್ಕೆ ಏರಿಕೆ ಆಗುತ್ತೆ. ಅಂದರೆ ಡಬಲ್ ಆಗುತ್ತೆ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿ ರಿಪೀಟ್ ಆಗ್ತಾ ಇದ್ದಾರೆ ಇಲ್ಲಿ. ಈ ಸ್ಲೈಡು ಮತ್ತು ಈ ಸ್ಲೈಡ್ ಇವೆರಡನ್ನು ಹೋಲಿಕೆ ಮಾಡಿ ನೋಡಿದಾಗ ಸುಶೀಲ್ ಕುಮಾರ್ ಅವರು ರಿಪೀಟ್ ಆಗ್ತಾ ಇದ್ದಾರೆ. ಸುಶೀಲ್ ಕುಮಾರ್ ಅವರು 2 ಪದಕಗಳನ್ನು ಒಲಿಂಪಿಕ್ಸ್ನಲ್ಲಿ ತಂದುಕೊಟ್ಟಿದ್ದಾರೆ ಅನ್ನೋದು ಗಮನಿಸಬೇಕು. ನಾರ್ಮನ್ ಪ್ರಿಚರ್ಡ್ ಅವರು ಕೂಡ ಅಷ್ಟೇ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕಗಳನ್ನು ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ಇಂತಹ ವ್ಯಕ್ತಿಗಳನ್ನು ಕೂಡ ನೀವು ಡಿಫ್ರೆಂಟಾಗಿ ಸಪ್ರೇಟಾಗಿ ಸ್ವಲ್ಪ ಐಡೆಂಟಿಫೈ ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮಿನಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರ್ತಾರೆ. ಓಕೆ, ಯಾರಿಗೆ ಪದಕ ಬಂದಿದೆ ಅಂತ ನೋಡ್ತಾ ಹೋದರೆ ಆ 6 ಜನ ಕ್ರೀಡಾಪಟುಗಳನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಸ್ಪೆಷಲಿ ಇಬ್ಬರು ಇಲ್ಲಿ ಬೆಳ್ಳಿ ಪದಕವನ್ನು ತಂದುಕೊಡ್ತಾರೆ. ವಿಜಯ್ ಕುಮಾರ್ ಶೂಟಿಂಗಲ್ಲಿ ಬಂದಾಗ ಇವರು ಬೆಳ್ಳಿ ಪದಕ ತಂದುಕೊಡ್ತಾರೆ. ಇನ್ನು ಸುಶೀಲ್ ಕುಮಾರ್ ಅವರು ರೆಸ್ಲಿಂಗ್ ಅಥವಾ ಕುಸ್ತಿಯಲ್ಲಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಡ್ತಾರೆ. ಅವರನ್ನು ಹೊರತುಪಡಿಸಿದರೆ ಗಗನ್ ನಾರಂಗ್ ಶೂಟಿಂಗು, ಸೈನಾ ನೆಹ್ವಾಲ್ ಬ್ಯಾಡ್ಮಿಂಟನ್, ಮೇರಿ ಕೋಮ್ ಹೆಸರು ಆಲ್ರೆಡಿ ಕೇಳಿರ್ತೀರಿ, ಫೇಮಸ್ ಆಗಿರುವಂತಹ ಬಾಕ್ಸರ್ ಪಟು ಅವರು, ಮತ್ತು ಯೋಗೇಶ್ವರ್ ದತ್ತಾ ಇವರೆಲ್ಲರೂ ಕೂಡ ಭಾರತಕ್ಕೆ ಕಂಚಿನ ಪದಕವನ್ನು ತಂದುಕೊಡ್ತಾರೆ. ಹಾಗಾಗಿ ಲಂಡನ್ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಉತ್ತಮವಾಗಿರೋದು ಕಂಡುಬರುತ್ತೆ. ಇದಾದ ನಂತರ ಮತ್ತೆ 4 ವರ್ಷಗಳ ನಂತರ 2016ರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನರೋದಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯುತ್ತೆ. ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಪದಕಗಳ ಸಂಖ್ಯೆ ಇಳಿಕೆ ಆಗಿರೋದು ಕಂಡುಬರುತ್ತೆ. 2012ರಲ್ಲಿ ಭಾರತಕ್ಕೆ ಬಂದಂಥ ಪದಕಗಳ ಸಂಖ್ಯೆ 6 ಆಗಿದ್ದರೆ 2016ರ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಕೇವಲ 2 ಪದಕಗಳು ಬರ್ತವೆ. ಅದರಲ್ಲಿ ಒಂದು ಬೆಳ್ಳಿ ಪದಕ PV ಸಿಂಧು ಅವರು ಬ್ಯಾಡ್ಮಿಂಟನಲ್ಲಿ ತಂದುಕೊಡ್ತಾರೆ. ಇನ್ನೊಂದು ಸಾಕ್ಷಿ ಮಲ್ಲಿಕ್ ಅವರು ಕುಸ್ತಿಯಲ್ಲಿ ಕಂಚಿನ ಪದಕವನ್ನು ತಂದುಕೊಡ್ತಾರೆ. 2016ರಲ್ಲಿ ಭಾರತಕ್ಕೆ ಬಂದಂಥ ಪದಕಗಳ ಸಂಖ್ಯೆ ಕೇವಲ 2 ಅನ್ನೋದು ಗಮನಿಸಬೇಕು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸ್ವಲ್ಪ ಈ ಒಲಿಂಪಿಕ್ಸ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಪ್ರೀವಿಯಸ್ ಒಂದು 2-3 ಒಲಿಂಪಿಕ್ಸ್ಗಳ ಇತಿಹಾಸ ನಿಮಗೆ ತಿಳಿದಿರಲೇಬೇಕು. ಭಾರತದ ಸಾಧನೆ ಆ ಒಲಿಂಪಿಕ್ಸ್ನಲ್ಲಿ ಯಾವ ರೀತಿ ಇತ್ತು ಅಂತ. ಓಕೆ, ಇದಾದ ನಂತರ ನೆಕ್ಸ್ಟ್ ನಮಗೆ ಇಂಪಾರ್ಟೆಂಟ್ ಆಗೋದು 2020ರಲ್ಲಿ ನಡೆದಿರುವಂಥ ಟೋಕಿಯೋ ಒಲಿಂಪಿಕ್ಸು. ಟೋಕಿಯೋ ಒಲಿಂಪಿಕ್ಸ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಹಳಷ್ಟು ಭಾರತೀಯರು ಹೆಮ್ಮೆ ಪಡುವಂತಹ ಒಂದು ವಿಚಾರ ಆಗಿದೆ. ಪದಕಗಳ ಸಂಖ್ಯೆಯಲ್ಲೂ ಕೂಡ ಏರಿಕೆ ಆಯಿತು. ಸಾಕಷ್ಟು ವಿಭಿನ್ನ ಕ್ಷೇತ್ರದಲ್ಲಿ ಭಾರತಕ್ಕೆ ಪದಕ ಬಂದಿರೋದನ್ನು ಕಾಣ್ತೇವೆ. ಹಾಕಿಯಲ್ಲಿ ಭಾರತಕ್ಕೆ ಸಾಕಷ್ಟು ವರ್ಷಗಳ ನಂತರ ಪದಕ ಬಂದಿರೋದು ನಿಜವಾಗ್ಲೂ ಹೆಮ್ಮೆ ಪಡುವಂಥ ವಿಚಾರ ಆಗಿದೆ. ಟೋಟಲ್ ಮೆಡಲ್ಗಳ ಸಂಖ್ಯೆ 7 ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ಓಕೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂಥ ಕ್ರೀಡಾಪಟುಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಇದು ರೀಸೆಂಟ್ ಆಗಿರುವಂಥ ಒಲಿಂಪಿಕ್ಸ್ ಕ್ರೀಡಾಕೂಟ ಆಗಿರೋದ್ರಿಂದ ಈ ಒಲಿಂಪಿಕ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ಗಳು ಎಕ್ಸಾಮಲ್ಲಿ ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ಹಾಗಾಗಿ ಕೆಲವೊಂದು ಬೇಸಿಕ್ ಪಾಯಿಂಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ 2020ರ ಟೋಕಿಯೋ ಒಲಿಂಪಿಕ್ಸ್ ಕೋವಿಡ್-19 ಬಿಕ್ಕಟ್ಟಿನ ಕಾರಣಕ್ಕಾಗಿ 1 ವರ್ಷ ಮುಂದೂಡಲಾಗುತ್ತೆ. 2021ರಲ್ಲಿ ಅದನ್ನು ನಡೆಸಲಾಗುತ್ತೆ. ಇಲ್ಲಿವರೆಗೂ ಒಲಿಂಪಿಕ್ಸ್ ಇತಿಹಾಸ ತೆಗೆದು ನೋಡಿದಾಗ, ಅಂದರೆ ಆಧುನಿಕ ಒಲಿಂಪಿಕ್ಸ್ ಕ್ರೀಡಾಕೂಟಗಳ ಇತಿಹಾಸ ತೆಗೆದು ನೋಡಿದಾಗ ಕೇವಲ 3 ಬಾರಿ ಮಾತ್ರ ಒಲಿಂಪಿಕ್ಸ್ ಏನಾಗಿದೆ ರದ್ದಾಗಿರೋದು ಕಂಡುಬರುತ್ತೆ. ಮೊದಲನೇ ಬಾರಿ 1916ರಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಏರ್ಪಟ್ಟಿತ್ತು. ಹಾಗಾಗಿ ಒಲಿಂಪಿಕ್ಸ್ ಕ್ರೀಡಾಕೂಟ ರದ್ದುಪಡಿಸಲಾಗುತ್ತೆ. 1940 ಮತ್ತು 44ರಲ್ಲಿ ಕೂಡ ಸೆಕೆಂಡ್ ವರ್ಲ್ಡ್ ವಾರ್ ಇತ್ತು. ಹಾಗಾಗಿ ಆ ಸಮಯದಲ್ಲೂ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ನಡೆಸೋದಿಲ್ಲ. ಬಿಟ್ಟರೆ ರಿಮೈನಿಂಗ್ ಎಲ್ಲ ಸಮಯದಲ್ಲೂ ಕೂಡ ಈ ಕ್ರೀಡಾಕೂಟ ನಡೆದುಕೊಂಡು ಬಂದಿರೋದು ಕಂಡು ಬರ್ತಾ ಇದೆ ಪ್ರತಿ 4 ವರ್ಷಗಳಿಗೊಮ್ಮೆ. ಟೋಕಿಯೋದಲ್ಲಿ 2020ರ ಒಲಿಂಪಿಕ್ಸ್ ನಡೀತಲ್ವಾ, ಇದು 32ನೇ ಒಲಿಂಪಿಕ್ಸ್ ಕ್ರೀಡಾಕೂಟ ಅನ್ನೋದು ಕೂಡ ವಿಶೇಷವಾಗಿ ಗಮನಿಸಬೇಕು. ಅಥವಾ ನಿಮಗೆ ಎಕ್ಸಾಮಲ್ಲಿ ಇನ್ನೂ ಎಕ್ಸಾಕ್ಟಾಗಿ ನೋಡೋದಾದರೆ ಸಮ್ಮರ್ ಒಲಿಂಪಿಕ್ಸ್ ಅಂತಲೇ ಕರೀತಾರೆ ಇದಕ್ಕೆ. ಆ ರೀತಿ ಕೂಡ ಕ್ವಶನ್ ಕೇಳ್ಬೋದು. ಇದು 32ನೇ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಅನ್ನೋದನ್ನು ಎಕ್ಸಾಕ್ಟಾಗಿ ನೀವು ನೆನ್ಪಿಟ್ಕೊಳ್ಳೇಬೇಕು. ಈ ಒಲಿಂಪಿಕ್ಸ್ನ ಪದಕ ಪಟ್ಟಿಯನ್ನು ಸ್ವಲ್ಪ ನೋಡೋಣ. ಸಾಕಷ್ಟು ರಾಷ್ಟ್ರಗಳು ಭಾಗವಹಿಸ್ತವೆ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ. ಸಾಕಷ್ಟು ರಾಷ್ಟ್ರಗಳು ಸಾಕಷ್ಟು ವಿಭಿನ್ನವಾದಂಥ ಸಾಧನೆಯನ್ನು ಕೂಡ ಮಾಡ್ಕೊಂಡು ಹೋಗಿರ್ತವೆ. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಿರುವಂತಹ ಮೊದಲ 3 ರಾಷ್ಟ್ರಗಳು ಮಿನಿಮಮ್ ಆಗಿ ನಿಮಗೆ ಗೊತ್ತಿರಲೇಬೇಕು.
ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಕೆಲವೊಮ್ಮೆ ಅರೇಂಜ್ ಮಾಡಲಿಕ್ಕೂ ಕೂಡ ಕೇಳ್ಬೋದು ನಿಮಗೆ. ಹಾಗಾಗಿ ಫಸ್ಟ್ ಒನ್ USA 113 ಮೆಡಲ್ಸ್ಗಳನ್ನು ಪಡ್ಕೊಂಡಿದೆ, ಗೋಲ್ಡ್, ಸಿಲ್ವರ್ ಮತ್ತು ಬ್ರಾಂಜ್ ಎಲ್ಲವನ್ನು ಟೋಟಲ್ ಮಾಡಿದಾಗ. ಚೈನಾ 88 ಮೆಡಲ್ಸ್ಗಳೊಂದಿಗೆ 2ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಜಪಾನ್ 3ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಗ್ರೇಟ್ ಬ್ರಿಟನ್ 4ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಇನ್ನು ಭಾರತ 48ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಒಟ್ಟು ಪದಕಗಳ ಸಂಖ್ಯೆ 7, 1 ಚಿನ್ನ, 2 ಬೆಳ್ಳಿ, 4 ಕಂಚು ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕು. ಭಾರತ 48ನೇ ಸ್ಥಾನದಲ್ಲಿದೆ 2020 ಟೋಕಿಯೋ ಒಲಿಂಪಿಕ್ಸ್ನ ಪದಕಗಳ ಪಟ್ಟಿಯಲ್ಲಿ. ಈ ಒಲಿಂಪಿಕ್ಸ್ನ ಕೆಲವೊಂದು ವಿಶೇಷತೆಯನ್ನು ನೋಡ್ತಾ ಹೋಗೋಣ. ಬಹಳಷ್ಟು ಕರೆಂಟ್ ಅಫೇರ್ಸಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿರ್ತೀರಿ, ಯಾಕಂದರೆ ಭಾಳ ಹಳೆಯದಾದಂತಹ ಇನ್ಫಾರ್ಮೇಷನ್ ಏನಲ್ಲ, ಲಾಸ್ಟ್ ಇಯರ್ದು ಜಸ್ಟ್ ಒಂದು 6-7 ಮಂತ್ಸ್ ಬಿಫೋರ್ದು ಕರೆಂಟ್ ಅಫೇರ್ಸಲ್ಲಿ ನೀವು ಕ್ಲಿಯರ್ ಮಾಡ್ಕೊಂಡಿರ್ತೀರಿ. ಆದರೂ ಕೂಡ ಕೆಲ ಕ್ವಿಕ್ ರಿವಿಷನ್ ಸಲುವಾಗಿ ನಾನಿಲ್ಲಿ ಕೆಲವೊಂದು ಪಾಯಿಂಟ್ಸನ್ನು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಮೊದಲನೇದಾಗಿ ಒಲಿಂಪಿಕ್ನ ಲಾಂಛನ ಗೊತ್ತಿರಬೇಕು. ಮಿರಾಯಿ ಟೋವಾ ಅನ್ನೋದು ಈ ಒಲಿಂಪಿಕ್ಸ್ನ ಲಾಂಛನ ಆಗಿತ್ತು. ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ, ಒಂದು ಗೊಂಬೆ ರೀತಿಯ ಆಕೃತಿಯನ್ನು ಕಾಣಿಸ್ತಾ ಇದೆಯಲ್ವ, ಅದು ಮಿರಾಯಿ ಟೋವಾ ಟೋಕಿಯೋ ಒಲಿಂಪಿಕ್ಸ್ನ ಲಾಂಛನ ಆಗಿತ್ತು. ಮತ್ತು ಈ ಬಾರಿ ಕೋವಿಡ್-19ನ ಬಿಕ್ಕಟ್ಟಿನ ಕಾರಣಕ್ಕಾಗಿ ಖಾಲಿ ಕ್ರೀಡಾಂಗಣದಲ್ಲಿ ಕ್ರೀಡೆಗಳನ್ನು ನಡೆಸಲಾಯಿತು. ಮತ್ತು ಕ್ರೀಡಾಪಟುಗಳು ತಮ್ಮ ಪದಕವನ್ನು ತಾವೇ ಕೊರಡಿಗೆ ಹಾಕ್ಕೊಳ್ಬೇಕಾಗಿತ್ತು. ಮತ್ತು ಕೋವಿಡ್ ಬಿಕ್ಕಟ್ಟಿನ ಕಾರಣಕ್ಕಾಗಿ ಕೆಲವೊಂದು ಕಂಡೀಷನ್ಸ್ಗಳನ್ನೆಲ್ಲ ಇಲ್ಲಿ ವಿಧಿಸಲಾಗಿತ್ತು. ಇನ್ನು ನಾವು ನೆಕ್ಸ್ಟ್ ನೋಡಬೇಕಾಗಿದ್ದು, ಈ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಪ್ರತಿಯೊಂದು ರಾಷ್ಟ್ರವೂ ಕೂಡ ಒಬ್ಬ ಕ್ರೀಡಾಪಟು ಅಥವಾ ಒಂದಕ್ಕಿಂತ ಹೆಚ್ಚು ಕ್ರೀಡಾಪಟುಗಳು ತಮ್ಮ ರಾಷ್ಟ್ರಧ್ವಜವನ್ನು ಹಿಡಿದು ಮುನ್ನಡೆಸ್ತಾ ಇರ್ತಾರೆ, ತಮ್ಮ ದೇಶದಿಂದ ಬಂದಿರುವಂಥ ಕ್ರೀಡಾಪಟುಗಳನ್ನು. ಈ ರೀತಿ ಬಂದಾಗ ನಾವು ಓಪನಿಂಗ್ ಸೆರೆಮನಿಯಲ್ಲಿ ಬಂದಾಗ ಮೇರಿ ಕೋಮ್ ಮತ್ತು ಮನ್ಪ್ರೀತ್ ಸಿಂಗ್ ಇವರಿಬ್ಬರು ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದು ಭಾರತದ ತಂಡವನ್ನು ಮುನ್ನಡೆಸಿರೋದು ಕಂಡುಬರುತ್ತೆ. ಇನ್ನು ಕ್ಲೋಸಿಂಗ್ ಸೆರೆಮನಿಯಲ್ಲಿ ಬಂದಾಗ ಬಜರಂಗ್ ಪುನಿಯಾ ಅವರು ಭಾರತದ ತಂಡವನ್ನು ಮುನ್ನಡೆಸಿರೋದು ಕಂಡುಬರುತ್ತೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ನೆಕ್ಸ್ಟ್ ಬರೋಣ, 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಸಾಧನೆ ಯಾವ ರೀತಿ ಇತ್ತು, ಎಷ್ಟು ಪದಕಗಳು ಬಂದಿದ್ದಾವೆ ಅನ್ನೋದು ಆಲ್ರೆಡಿ ಕ್ಲಿಯರ್ ಆಗಿದೆ. ಆ ಪದಕವನ್ನು ತಂದುಕೊಟ್ಟರು ಯಾರು, ಯಾವ ವಿಭಾಗದಲ್ಲಿ ಅನ್ನೋದು ನಿಮಗೆ ಕ್ಲಿಯರ್ ಆಗಿರಬೇಕು. ಇದೊಂದು ಸ್ಲೈಡ್ ನೀವು ಕ್ಲಿಯರಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ, ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟುಗಳು ಯಾರು, ಯಾವ ವಿಭಾಗದಲ್ಲಿ ಯಾವ ಪದಕ ಬಂದಿದೆ ಅನ್ನೋದು ಕೂಡ ನೀವು ನೀಟಾಗಿ ಅಲ್ಲಿ ಐಡೆಂಟಿಫೈ ಮಾಡ್ಬೋದಾಗಿದೆ. ಓಕೆ, ಫಸ್ಟ್ ಆಫ್ ಆಲ್ ನೀರಜ್ ಚೋಪ್ರಾ ಹೆಸರು ಹೆಚ್ಚು ಫೇಮಸ್ ಆಗಿರೋದು, ಏಕೆಂದರೆ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಗೋಲ್ಡ್ ಮೆಡಲನ್ನು ತಂದುಕೊಟ್ಟಂತಹ ಕೀರ್ತಿ ಇವರಿಗೆ ಸಲ್ಲುತ್ತೆ. ಜಾವ್ಲಿನ್ ಥ್ರೋದಲ್ಲಿ ಅಥವಾ ಇನ್ನು ಅಥ್ಲೆಟಿಕ್ ಅಂತಾದರೂ ಹೇಳ್ಬೋದು. ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಮೊಟ್ಟ ಮೊದಲ ಅಥ್ಲೆಟಿಕ್ ಕ್ರೀಡಾಪಟು ಅಂತ ಗುರುತಿಸಲಾಗುತ್ತೆ, ಅಥವಾ ಮೊದಲ ಅಥ್ಲೀಟ್ ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ಜಾವ್ಲಿನ್ ಥ್ರೋದಲ್ಲಿ ಇವರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾರೆ. ವೈಯಕ್ತಿಕ ವಿಭಾಗ ಅಂತ ಬಂದರೆ ಅಭಿನವ್ ಬಿಂದ್ರಾ ನಂತರ 2ನೇ ಚಿನ್ನದ ಪದಕವನ್ನು ತಂದುಕೊಟ್ಟಂಥ ಕೀರ್ತಿ ನೀರಜ್ ಚೋಪ್ರಾ ಅವರಿಗೆ ಸಲ್ಲುತ್ತೆ. ಅಭಿನವ್ ಬಿಂದ್ರಾ ಅವರು ಶೂಟಿಂಗ್ನಲ್ಲಿ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. ನೀರಜ್ ಚೋಪ್ರಾ ಅವರು ಜಾವ್ಲಿನ್ನಲ್ಲಿ ಅಥವಾ ಅಥ್ಲೆಟಿಕ್ ವಿಭಾಗದಲ್ಲಿ ಭಾರತಕ್ಕೆ ಬಂಗಾರದ ಪದಕವನ್ನು ತಂದುಕೊಟ್ಟಿದ್ದಾರೆ. ಇವರು 87.58 ಮೀಟರ್ನಷ್ಟು ದೂರಕ್ಕೆ ಜಾವ್ಲಿನ್ ಎಸ್ತಿರೋದು ಕಂಡುಬರುತ್ತೆ. ಇವರು ಎಸ್ತಿರುವಂತಹ ದಿನ, ಅವರು ಪದಕವನ್ನು ಪಡೆದುಕೊಂಡಿರುವಂಥ ಗೆದ್ದಿರುವಂತಹ ದಿನ ಆಗಸ್ಟ್ 7ನೇ ತಾರೀಕು 2021ನೇ ಇಸ್ವಿ. ಹಾಗಾಗಿ ಆಗಸ್ಟ್ 7ನೇ ನ್ಯಾಷನಲ್ ಜಾವ್ಲಿನ್ ಡೇ ಅಂತ ಕೂಡ ಆಚರಣೆ ಮಾಡಲಿಕ್ಕೆ ಘೋಷಣೆ ಮಾಡಲಾಗಿದೆ ಅನ್ನೋದು ಕೂಡ ಕಾಂಪಿಟೇಟಿವ್ ಎಕ್ಸಾಮಿಂದ ನಿಮಗೆ ತಿಳಿದಿರಬೇಕು. ನೆಕ್ಸ್ಟ್ ಒನ್, ಮೀರಾಬಾಯಿ ಚಾನು ಅವರ ಹೆಸರು ಕೂಡ ನಾವು ನೆನ್ಪಿಟ್ಕೊಳ್ಳೇಬೇಕು. ಹೆಚ್ಚು ವಿಶೇಷವಾಗಿ ಸಾಧನೆ ಮಾಡಿರುವಂಥ ಒಬ್ಬ ಮಹಿಳಾ ಕ್ರೀಡಾಪಟು ಅಂತ ಗುರುತಿಸಲಾಗುತ್ತೆ. 49 kg ವೇಟ್ ಲಿಫ್ಟಿಂಗ್ನಲ್ಲಿ ಇವರು ಬೆಳ್ಳಿ ಪದಕವನ್ನು ಭಾರತಕ್ಕೆ ತಂದುಕೊಡ್ತಾರೆ. ಮೂಲತಃ ಮಣಿಪುರ ರಾಜ್ಯದವರು. ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ, ಈ ಬಾರಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನು ತಂದುಕೊಟ್ಟಂತಹ ಕೀರ್ತಿ ಮೀರಾಬಾಯಿ ಚಾನು ಅವರಿಗೆ ಸಲ್ಲುತ್ತೆ. ಹಾಗಾಗಿ ಆ ಆ್ಯಂಗಲಲ್ಲಿ ಕೂಡ ಇವ್ರ ಬಗ್ಗೆ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಬಹಳ ಇದೆ ಅಂತ ನಾವು ನಿರೀಕ್ಷೆ ಮಾಡ್ಬೋದಾಗಿದೆ. ನೆಕ್ಸ್ಟ್ ಒನ್, ರವಿಕುಮಾರ್ ದಾಹಿಯಾ ಅವರು ಬೆಳ್ಳಿ ಪದಕವನ್ನು 77 kg ಕುಸ್ತಿ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಇವರು ಪಡ್ಕೊಳ್ತಾರೆ. ಇದು ಕೂಡ ಒಂದು ಹೆಮ್ಮೆಯ ವಿಚಾರ ಅಂತ ಗುರುತಿಸಲಾಗುತ್ತೆ. ಇನ್ನು PV ಸಿಂಧು ಅವರು ಬ್ಯಾಡ್ಮಿಂಟನ್ನಲ್ಲಿ ಕಂಚಿನ ಪದಕವನ್ನು ಪಡೆದುಕೊಳ್ತಾರೆ. ಒಂದು ವಿಶೇಷತೆ ಕಾಣ್ಬೋದು ನಾವು, ಭಾರತಕ್ಕೆ ಒಬ್ಬ ಕ್ರೀಡಾಪಟು ಒಂದಕ್ಕಿಂತ ಹೆಚ್ಚು ಬಾರಿ ಪದಕವನ್ನು ತಂದುಕೊಟ್ಟಿರುವಂತಹ ಕೆಲವು ಕ್ರೀಡಾಪಟುಗಳಲ್ಲಿ PV ಸಿಂಧು ಅವರು ಕೂಡ ಒಬ್ಬರಾಗಿದ್ದಾರೆ. 2016ರ ರಿಯೋ ಒಲಿಂಪಿಕ್ಸ್ನಲ್ಲೂ ಕೂಡ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಿದ್ದರು, ಬೆಳ್ಳಿ ಪದಕ. ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಕಂಚಿನ ಪದಕ ತಂದುಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾದಂಥ ಕ್ರೀಡಾಪಟುಗಳಂತ ಇವರನ್ನು ಗುರುತಿಸ್ಬೋದು. PV ಸಿಂಧು, ಸುಶೀಲ್ ಕುಮಾರ್, ನಾರ್ಮನ್ ಪ್ರಿಚರ್ಡ್, ಇವರು ಮೂವರು ಬಹಳ ವಿಶೇಷವಾಗಿ ನಾವು ಗುರುತಿಸ್ಬೋದಾಗಿದೆ. ಇನ್ನು ಲವ್ಲಿನಾ ಬೋರ್ಗೊಹೈನ್ ಮೂಲತಃ ಅಸ್ಸಾಂ ರಾಜ್ಯದವರು. ಇವರು ಕಂಚಿನ ಪದಕವನ್ನು ಪಡ್ಕೊಳ್ತಾರೆ. 67 kg
ವಿಭಾಗದಲ್ಲಿ ಬಂದಾಗ ಬಾಕ್ಸಿಂಗಲ್ಲಿ ಅಥವಾ ವೆಲ್ಟರ್ ವೇಟ್ ಇವೆಂಟ್ ಅಂತ ಕೂಡ ನಿಮ್ಗೆ ಆಪ್ಷನ್ಸಲ್ಲಿ ಕೊಡ್ಬೋದು. ಆ ವಿಭಾಗದಲ್ಲಿ ಅವ್ರಿಗೆ ಕಂಚಿನ ಪದಕ ಬಂದಿರೋದನ್ನು ನಾವು ನೋಡ್ತೇವೆ. ಇನ್ನು ಬಜರಂಗ್ ಪೂನಿಯಾ ಅವರು 65 kg ವಿಭಾಗದಲ್ಲಿ ಬಂದಾಗ ಕುಸ್ತಿಯಲ್ಲಿ ಅವರು ಕಂಚಿನ ಪದಕವನ್ನು ತಂದುಕೊಟ್ಟಿರೋದನ್ನು ನೋಡ್ತೇವೆ. ಈ ರೀತಿ ಈ ಬಾರಿ ಭಾರತ ಸಾಧನೆ ವೈಯಕ್ತಿಕ ವಿಭಾಗದಲ್ಲಿ ಉತ್ತಮವಾಗಿರೋದು ಕಂಡುಬರುತ್ತೆ. ಇನ್ನು ಹಾಕಿ ಟೀಮ್ ಬಗ್ಗೆ ಹೆಚ್ಚು ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ಬೋದು. ಬಿಕಾಸ್ ಬಹಳಷ್ಟು ವರ್ಷಗಳ ನಂತರ ಭಾರತದ ಹಾಕಿ ತಂಡ ಈ ಬಾರಿ ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಪಡೆದುಕೊಂಡಿದೆ. ಭಾರತ 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಳ್ಳುತ್ತೆ. ಜರ್ಮನಿ ವಿರುದ್ಧ ಗೆಲುವನ್ನು ಸಾಧಿಸಿ ಭಾರತ ಈ ಪದಕವನ್ನು ತನ್ನದಾಗಿಸಿಕೊಂಡಿದೆ. ಭಾರತ ಪುರುಷರ ಹಾಕಿ ತಂಡವನ್ನು ಕೂಡ ಗಮನಿಸಬೇಕು. ಮಹಿಳಾ ಹಾಕಿ ತಂಡ ಕೂಡ ಪಾರ್ಟಿಸಿಪೇಷನ್ ಮಾಡಿತ್ತು. ಹಾಗಾಗಿ ಭಾರತದ ಪುರುಷರ ಹಾಕಿ ತಂಡವನ್ನು ಮುನ್ನಡೆಸಿದಂಥ ಕೀರ್ತಿ ಮನ್ಪ್ರೀತ್ ಸಿಂಗ್ ಅವರಿಗೆ ಸಲ್ಲುತ್ತೆ. ಅಂದರೆ ಅವರು ಕ್ಯಾಪ್ಟನ್ ಆಗಿದ್ದರು. ಮನ್ಪ್ರೀತ್ ಸಿಂಗ್ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ಧ್ವಜವನ್ನು ಕೂಡ ಹಿಡಿದು ಮುನ್ನಡೆಸಿರೋದನ್ನು ಕೂಡ ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಕೂಡ ಗುರುತಿಸಿದ್ದೇವೆ. ಮತ್ತು ಮೇರಿ ಕೋಮ್ ಅವರಿಬ್ಬರು ಕೂಡ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ಧ್ವಜವನ್ನು ಹಿಡಿದು ಮುನ್ನಡೆಸಿದರು. ಓಕೆ, ಏನು ವಿಶೇಷ ಅಂತ ನೋಡ್ತಾ ಹೋದರೆ ಹಾಕಿ ಟೀಮ್ನ ಕೊಡುಗೆ ಸ್ಪೆಷಲಿ ಒಲಿಂಪಿಕ್ಸ್ನಲ್ಲಿ ಬಂದಾಗ ಹಾಕಿ ಟೀಮ್ನ ಕೊಡುಗೆ ಬಹಳ ವಿಶೇಷವಾಗಿರೋದು ಕಂಡುಬರುತ್ತೆ. ಇಲ್ಲಿವರೆಗೂ ನಡೆದಿರುವಂಥ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ 12 ಪದಕಗಳು ಹಾಕಿಯಿಂದ ಬಂದಿರೋದು ಕಂಡುಬರುತ್ತೆ. ಅದರಲ್ಲಿ 8 ಚಿನ್ನ, 1 ಬೆಳ್ಳಿ, 3 ಕಂಚು ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ನಿಮಗೆ ಒಂದು ಲಿಸ್ಟ್ ಕಾಣಿಸ್ತಾ ಇದೆ. 1928ರಿಂದ 1956ರವರೆಗೂ ಕಂಟಿನ್ಯೂಸ್ ಆಗಿ 6 ಒಲಿಂಪಿಕ್ಸ್ನಲ್ಲಿ ಸತತವಾಗಿ ಭಾರತದ ಪುರುಷರ ಹಾಕಿ ತಂಡ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. 60ರಲ್ಲಿ ನಡೆದಂಥ ರೋಮ್ನಲ್ಲಿ ನಡೆದಂಥ ಒಲಿಂಪಿಕ್ಸ್ನಲ್ಲಿ ಸಿಲ್ವರ್ ಮೆಡಲ್ ಬರುತ್ತೆ. 64ರಲ್ಲಿ ಪುನಃ ಗೋಲ್ಡ್ ಮೆಡಲ್ ಬರುತ್ತೆ. ಇನ್ನು 68, 72ರಲ್ಲಿ ಬ್ರಾಂಜ್ ಮೆಡಲ್ ಬರುತ್ತೆ. 76ರಲ್ಲಿ ಭಾರತದ ಪುರುಷರ ಹಾಕಿ ತಂಡ 7ನೇ ಸ್ಥಾನ ಪಡ್ಕೊಂಡ್ಬಿಡುತ್ತೆ. 80ರಲ್ಲಿ ಬಂದಾಗ ಮಾಸ್ಕೋದಲ್ಲಿ ನಡೆದಂತಹ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ಹಾಕಿ ತಂಡಕ್ಕೆ ಚಿನ್ನದ ಪದಕ ಬರುತ್ತೆ. ಸರಿಸುಮಾರು 1928ರಿಂದ 80ರವರೆಗೂ ಏನು ಸುಮಾರು ಒಂದು 50 ವರ್ಷಗಳ ಕಾಲಾವಧಿ ಗುರುತಿಸ್ತೇವಲ್ವಾ, ಈ ಕಾಲಾವಧಿಯಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತದ ಪುರುಷರ ಹಾಕಿ ತಂಡದ ಪ್ರಾಬಲ್ಯ ಹೆಚ್ಚು ಉತ್ತಮವಾಗಿರೋದು ಕಂಡುಬರುತ್ತೆ. ಅಮರ್ಸ್ಟಾರ್ ಡ್ಯಾಮ್ನಿಂದ ಆರಂಭವಾದಂಥ ಈ ಚಿನ್ನದ ಬೇಟೆ ಅಪ್ ಟು ನಾವು 76 ಒಂದು ಒಲಿಂಪಿಕ್ಸನ್ನು ತೆಗೆದುಕೊಂಡ್ಬಿಟ್ರೆ 80ರ ಒಲಿಂಪಿಕ್ಸ್ವರೆಗೂ ಕೂಡ ಕಂಟಿನ್ಯೂಸ್ ಆಗಿ ಭಾರತಕ್ಕೆ ಪದಕಗಳು ಬಂದಿರೋದನ್ನು ಕಾಣ್ತೇವೆ. ಅದರಲ್ಲಿ ಗೋಲ್ಡ್ ಮೆಡಲ್ಗಳ ಪ್ರಮಾಣನೇ ಜಾಸ್ತಿ ಇರೋದು ಕಂಡುಬರುತ್ತೆ. 80ರ ನಂತರ ಮುಂದೆ 84ರಿಂದ 2016ರ ಒಲಿಂಪಿಕ್ಸ್ವರೆಗೂ ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಸ್ಪೆಷಲಿ ಹಾಕಿ ವಿಭಾಗದಲ್ಲಿ ಬಂದಾಗ ಅಥವಾ ಹಾಕಿಯಲ್ಲಿ ಯಾವುದೇ ಪದಕವೂ ಕೂಡ ಬರೋದಿಲ್ಲ. ಅಗೇನ್ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತ ಕಂಚಿನ ಪದಕ ಪಡ್ಕೊಂಡಿದೆ. ಅಂದರೆ ಸುಮಾರು 40 ವರ್ಷಗಳಾಗಿತ್ತು ಭಾರತಕ್ಕೆ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಪದಕ ಬಂದಿದ್ದು. ಈಗ ಆ ಸಮಸ್ಯೆ ಅಥವಾ ಏನು ಕೊರಗಿತ್ತಲ್ಲ, ಆ ಕೊರಗನ್ನು ಹಾಕಿ ತಂಡ ನಿವಾರಿಸಿದೆ. ಭಾರತದಲ್ಲಿ ಪುನಃ ಹಾಕಿ ತನ್ನ ಹೊಸ ಹುರುಪನ್ನು, ಹೊಸ ಒಂದು ದಾರಿಯನ್ನು ಕಂಡುಕೊಳ್ತಾ ಇದೆ ಅನ್ನುವಂಥ ಒಂದು ಆಶಾಭಾವನೆ ಎಲ್ಲರಲ್ಲೂ ವ್ಯಕ್ತವಾಗಿರೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್ ನೋಡ್ತಾ ಹೋಗೋಣ. ಇಲ್ಲೊಂದು ನಿಮಗೆ ಟೇಬಲ್ ಕಾಣಿಸ್ತಾ ಇದೆ. ಈ ಟೇಬಲ್ನಲ್ಲಿ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂಥ ಕ್ರೀಡಾಪಟುಗಳು ಮತ್ತು ಹಾಕಿ ತಂಡದಲ್ಲಿದ್ದಂಥ ಕ್ರೀಡಾಪಟುಗಳ ಹೆಸರು ಕೂಡ ನಿಮ್ಗೆ ಕಾಣಿಸ್ತಾ ಇದೆ. ಯಾವ ಸ್ಪೋರ್ಟ್ಸ್ನಲ್ಲಿ, ಯಾವ ಈವೆಂಟ್ಸ್ನಲ್ಲಿ ಮತ್ತು ಯಾವ ದಿನದಂದು ಅವರಿಗೆ ಪದಕ ಬಂತು ಅನ್ನೋದು ಕೂಡ ನೀವಲ್ಲಿ ಸ್ಪಷ್ಟವಾದಂಥ ಮಾಹಿತಿಯನ್ನು ಪಡ್ಕೊಳ್ಬೋದು. ಯಾರಿಗಾದರೂ ಇನ್ನೂ ಇನ್ಫಾರ್ಮೇಷನ್ ಅವಶ್ಯಕತೆ ಇದೆ ಅಂದರೆ ವಿಡಿಯೋ ಪಾಸ್ ಮಾಡಿ ಒಂದು ನೀವು ನೋಟ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಬರೋಣ. ನಾನು ಒಲಿಂಪಿಕ್ಸ್ನಲ್ಲಿ ಪದಕ ಪಡೆದುಕೊಂಡಿರುವಂಥ ಭಾರತೀಯ ಕ್ರೀಡಾಪಟುಗಳ ಬಗ್ಗೆ ಚರ್ಚೆ ಮಾಡುವಂಥ ಸಮಯದಲ್ಲಿ ಒಂದು ಪಾಯಿಂಟ್ ಅಗೇನ್ ರಿಪೀಟ್ ಮಾಡ್ತಾ ಇದೆ. ಕೆಲ ಕ್ರೀಡಾಪಟುಗಳು ಭಾರತಕ್ಕೆ 1ಕ್ಕಿಂತ ಹೆಚ್ಚು ಮೆಡಲ್ಗಳನ್ನು ತಂದುಕೊಟ್ಟಿದ್ದಾರೆ. ಅಂತಹ ಕ್ರೀಡಾಪಟುಗಳನ್ನು ವಿಶೇಷವಾಗಿ ಗಮನಿಸಬೇಕಂತ. ಟೋಟಲ್ ಭಾರತದ ಜರ್ನಿ ಒಲಿಂಪಿಕ್ಸ್ನಲ್ಲಿ ನೋಡಿದಾಗ 3 ಕ್ರೀಡಾಪಟುಗಳು ಮಾತ್ರ 1ಕ್ಕಿಂತ ಹೆಚ್ಚು ಮೆಡಲ್ಗಳನ್ನು ಭಾರತಕ್ಕೆ ತಂದುಕೊಟ್ಟಿರೋದು ಕಂಡುಬರ್ತಾ ಇದೆ. ನಾರ್ಮನ್ ಪ್ರಿಚಾರ್ಡ್ ಒಂದೇ ಒಲಿಂಪಿಕ್ಸ್ನಲ್ಲಿ 2 ಪದಕ ತಂದುಕೊಡ್ತಾರೆ. ಅವರು ಸಿಲ್ವರ್ ಮೆಡಲ್ಸ್ ಆಗಿದ್ದು 2 ಕೂಡ. ಸುಶೀಲ್ ಕುಮಾರ್ ಅವರು 1 ಟೈಮ್ ಸಿಲ್ವರ್, 1 ಟೈಮ್ ಬ್ರಾಂಜ್ ಮೆಡಲ್ ತಂದುಕೊಡ್ತಾರೆ 2008 ಮತ್ತು 12 ಒಲಿಂಪಿಕ್ಸ್ ರೆಸ್ಲಿಂಗ್ ವಿಭಾಗದಲ್ಲಿ ಅನ್ನೋದು ಕೂಡ ಗಮನಿಸಬೇಕು. PV ಸಿಂಧು ಅವರು ಬ್ಯಾಡ್ಮಿಂಟನಲ್ಲಿ ಬಂದಾಗ 1 ಟೈಮ್ ಸಿಲ್ವರ್ ಮತ್ತು 1 ಟೈಮ್ ಅವರು ಬ್ರಾಂಜ್ ಮೆಡಲನ್ನು ತಂದುಕೊಡ್ತಾರೆ. ಈ 3 ಕ್ರೀಡಾಪಟುಗಳನ್ನು ಬಹಳ ವಿಶೇಷವಾಗಿ ನಾವು ಗಮನಿಸಬೇಕಾಗುತ್ತೆ. ಓಕೆ, ಇದಿಷ್ಟು ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟುಗಳ ಮಾಹಿತಿ ಆಗಿತ್ತು. ಒಲಿಂಪಿಕ್ಸ್ನಲ್ಲಿ ಪದಕವನ್ನು ತಂದುಕೊಟ್ಟಂಥ ಕ್ರೀಡಾಪಟುಗಳ ಮಾಹಿತಿಯನ್ನು ಪಡೆದುಕೊಂಡ ನಂತರ ನಮಗೆ ಇನ್ನೊಂದು ವಿಚಾರ ಗೊತ್ತಿರಬೇಕೇನೆಂದರೆ, ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕೆಲ ಕ್ರೀಡಾಪಟುಗಳು, ಕೆಲ ತಂಡಗಳು ಭಾರತಕ್ಕೆ ಪದಕವನ್ನು ತಂದು ಕೊಡದೇ ಇದ್ದರೂ ಕೂಡ ಅವರು ಆ ಒಲಿಂಪಿಕ್ಸ್ನಲ್ಲಿ ತೋರಿರುವಂತಹ ಕ್ರೀಡಾ ಪ್ರದರ್ಶನ, ಕ್ರೀಡಾ ಸಾಮರ್ಥ್ಯ ಏನಿದೆ ಅಲ್ವಾ, ಅದು ಎಲ್ಲರ ಮನ ಮುಟ್ಟುವಂತಿತ್ತು. ಅದರಲ್ಲೂ ಸ್ಪೆಷಲಿ ಭಾರತದ ವುಮೆನ್ಸ್ ಹಾಕಿ ಟೀಮ್ನ ಪ್ರದರ್ಶನ ನಿಜವಾಗ್ಲೂ ಅದ್ಭುತವಾಗಿರೋದು ಕಂಡುಬರುತ್ತೆ. ಈ ವುಮೆನ್ಸ್ ಹಾಕಿ ಟೀಮ್ಗೆ ರಾಣಿ ರಾಂಪಾಲ್ ಅವರು ಕ್ಯಾಪ್ಟನ್ ಆಗಿದ್ದರು.
ಏನೋ ಅವರ ಪ್ರದರ್ಶನ ಯಾವ ರೀತಿ ಇತ್ತು, ಎಲ್ಲರ ಮನ ಮುಟ್ಟುವಂತೆ ಯಾವ ರೀತಿ ಅವರು ಪ್ರದರ್ಶನ ತೋರಿದ್ರು ಅಂತ ನೋಡ್ತಾ ಹೋದರೆ, ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ವುಮೆನ್ಸ್ ಹಾಕಿ ಟೀಮ್ ಏನಿದೆ ಅಲ್ವಾ, ಭಾರತದ ಮಹಿಳಾ ಹಾಕಿ ತಂಡ ಸೆಮಿಫೈನಲನ್ನು ರೀಚ್ ಆಗಿತ್ತು. ಸೆಮಿಫೈನಲ್ನಲ್ಲಿ ಈ ತಂಡ ಅರ್ಜೆಂಟೀನಾ ವಿರುದ್ಧ ಸೋಲುತ್ತೆ. ಆಮೇಲೆ ಬ್ರಾಂಜ್ ಮೆಡಲ್ಗಾಗಿ ನಡೆದಿರುವಂಥ ಮ್ಯಾಚಲ್ಲಿ ಗ್ರೇಟ್ ಬ್ರಿಟನ್ ವಿರುದ್ಧ ಇವರು ಸೋಲನ್ನು ಅನುಭವಿಸ್ತಾರೆ. ಸೋತರೂ ಸಹ ಭಾರತದ ಮಹಿಳಾ ಹಾಕಿ ತಂಡ ತೋರಿರುವಂಥ ಪ್ರದರ್ಶನ ಮಾತ್ರ ನಿಜವಾಗ್ಲೂ ಅದ್ಭುತವಾಗಿರೋದು ಕಂಡುಬರುತ್ತೆ. ಈ ತಂಡದ ಜೊತೆ ಇನ್ನೊಬ್ಬ ಮಹಿಳಾ ಕ್ರೀಡಾಪಟುವನ್ನು ನಾನಿಲ್ಲಿ ಐಡೆಂಟಿಫೈ ಮಾಡ್ತಾ ಇರೋದು ಹೆಚ್ಚು ವಿಶೇಷವಾದಂಥ ವ್ಯಕ್ತಿ ಅಂತ ಗುರುತಿಸಲಾಗುತ್ತೆ. ಅದಿತಿ ಅಶೋಕ್ ಅವರು. ಗಾಲ್ಫ್ ಅನ್ನುವಂಥ ಆಟ ಭಾರತದಲ್ಲಿ ಅಷ್ಟು ಚಿರಪರಿಚಿತವಾಗಿಲ್ಲ. ಆದರೂ ಕೂಡ ಗಾಲ್ಫ್ ಆಟದಲ್ಲಿ, ಗಾಲ್ಫ್ ವಿಭಾಗದಲ್ಲಿ ಬಂದಾಗ ಆ ಸ್ಪೋರ್ಟ್ಸಲ್ಲಿ ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಇವರು 4ನೇ ಸ್ಥಾನವನ್ನು ಪಡೆದುಕೊಳ್ತಾರೆ. ಸ್ವಲ್ಪದರಲ್ಲಿ ಇವರಿಗೆ ಕಂಚಿನ ಪದಕವು ಕೂಡ ಮಿಸ್ ಆಗಿರೋದನ್ನು ಸಹ ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಂದ ಪರಿಗಣಿಸಬೇಕಾಗುತ್ತೆ. ಇವರು ಬೆಂಗಳೂರಿನವರು ಅನ್ನೋದು ಕೂಡ ವಿಶೇಷವಾಗಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಒಂದು ಅಭಿನವ್ ಬಿಂದ್ರಾ, ನೀರಜ್ ಚೋಪ್ರಾ ಇಬ್ಬರು ಭಾರತಕ್ಕೆ ಪದಕವನ್ನು ತಂದುಕೊಟ್ಟಿದ್ದಾರೆ. 2008ರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಅಭಿನವ್ ಬಿಂದ್ರಾ ಭಾರತಕ್ಕೆ ಚಿನ್ನದ ಪದಕ ತಂದುಕೊಟ್ಟಿದ್ದಾರೆ. 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಅವರು ಜಾವ್ಲಿನ್ ಅಥವಾ ಅಥ್ಲೆಟಿಕ್ ವಿಭಾಗದಲ್ಲಿ ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಭಾರತಕ್ಕೆ ಇಲ್ಲಿವರೆಗೂ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿರುವಂತಹ ಕ್ರೀಡಾಪಟುಗಳ ಸಂಖ್ಯೆ ಕೇವಲ 2. ಅವ್ರು ಯಾರು ಅನ್ನೋದು ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. ನೆಕ್ಸ್ಟು ಭಾರತವನ್ನು ಬಿಟ್ಟೊಂದು ಸ್ವಲ್ಪ ಹೊರಗಡೆ ಹೋಗೋಣ. ಬೇರೆ ದೇಶದವರು ಯಾರಾದರೂ ಒಲಿಂಪಿಕ್ಸ್ನಲ್ಲಿ ಬಹಳಷ್ಟು ಅದ್ಭುತ ಸಾಧನೆ ಮಾಡಿದ್ರೆ ಅವರ ಬಗ್ಗೆ ಕೂಡ ಕ್ವಶನ್ ಕೇಳುವಂಥ ಸಾಧ್ಯತೆ ಇರುತ್ತೆ. ಆದರೆ ನಾನಿಲ್ಲಿ ನಿಮಗೆ ಪರಿಚಯಿಸ್ತಾ ಇರುವಂಥ ವ್ಯಕ್ತಿ ಮೈಕಲ್ ಫೆಲಪ್ಸ್ ಬಗ್ಗೆ. ಇವರು ಈ ಬಾರಿಯ ಒಲಿಂಪಿಕ್ಸ್ನಲ್ಲಿ ಆಟಗಾರರಾಗಿ ಭಾಗವಹಿಸಿರಲಿಲ್ಲ. ಇವರು ವೀಕ್ಷಕ ವಿವರಣೆಗಾರರಾಗಿ, ಕಾಮೆಂಟ್ರಿ ಹೇಳೋರಾಗಿ ಇವರು ಪಾರ್ಟಿಸಿಪೇಟ್ ಮಾಡಿದರು 2020ರ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ. 2016ರ ಒಲಿಂಪಿಕ್ಸ್ವರೆಗೆ ಇವರು ಭಾಗವಹಿಸಿರೋದು ಕಂಡುಬರುತ್ತೆ. ಮೈಕಲ್ ಫೆಲಪ್ಸ್ ಅವರ ಸಾಧನೆ ಏನು ಅಂತ ನೋಡ್ತಾ ಹೋದರೆ, ಇಲ್ಲಿವರೆಗೂ ಒಲಿಂಪಿಕ್ಸ್ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಿರುವಂತಹ ಕ್ರೀಡಾಪಟು ಅಂದರೆ ಮೈಕಲ್ ಫೆಲಪ್ಸ್ ಅವರು. ವೈಯಕ್ತಿಕ ವಿಭಾಗದಲ್ಲಿ ಒಟ್ಟು 28 ಪದಕಗಳನ್ನು ಅವರು ಪಡೆದುಕೊಂಡಿದ್ದಾರೆ. ಅಲ್ಲಿ ಅವ್ರ ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಕೊರಳಲ್ಲಿ ಎಷ್ಟು ಪದಕಗಳನ್ನು ಹಾಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ ಇವರ ಸಾಧನೆ ಎಷ್ಟು ದೊಡ್ಡದಾಗಿರ್ಬೋದು ಅಂತ ಗೊತ್ತಾಗುತ್ತೆ. 28 ಮೆಡಲ್ಗಳಲ್ಲಿ 23 ಗೋಲ್ಡ್ ಮೆಡಲ್ ಆಗಿದ್ದಾವೆ, 3 ಸಿಲ್ವರ್, 2 ಬ್ರಾಂಜ್ ಮೆಡಲ್ ಆಗಿದ್ದಾವೆ. ಹಾಗಾಗಿ ಇವರನ್ನು ಬಹಳ ವಿಶೇಷವಾಗಿ ಗಮನಿಸಲಾಗುತ್ತೆ. ಸ್ವಿಮ್ಮಿಂಗ್ನಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ದರು. ಈ ಈಜುಗಾರಿಕೆ ಅಥವಾ ಸ್ವಿಮ್ಮಿಂಗ್ನಲ್ಲಿ ಇವರು 28 ಪದಕಗಳನ್ನು ಒಲಿಂಪಿಕ್ಸ್ನಲ್ಲಿ ಗೆದ್ದಿರೋದನ್ನು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಓಕೆ, ಇದಿಷ್ಟು ಸಮ್ಮರ್ ಒಲಿಂಪಿಕ್ಸ್ಗೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾನಿಲ್ಲಿ ನಿಮಗೆ ರಿವಿಷನ್ ಮಾಡ್ತಾ ಇರೋದು. ಇನ್ನು 2020ರ ಟೋಕಿಯೋ ಒಲಿಂಪಿಕ್ಸ್ನ ಮಾಹಿತಿ ಇನ್ನೂ ಸಾಕಷ್ಟಿದೆ. ನೀವು ಯಾವುದಾದ್ರೂ ಕರೆಂಟ್ ಅಫೇರ್ಸ್ ಬುಕ್ ಅಥವಾ ಮ್ಯಾಗಝಿನ್ಸನ್ನು ಫಾಲೋ ಮಾಡಿ ಇನ್ನೂ ಕೆಲ ಬೇರೆ ಬೇರೆ ಆ್ಯಂಗಲಲ್ಲಿ ಪಾಯಿಂಟ್ಸನ್ನು ಕವರ್ ಮಾಡಿಕೊಂಡ್ರೆ ಬಹುತೇಕ ಯಾವುದೇ ಕ್ವಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಬೋದಾಗಿದೆ. ನೆಕ್ಸ್ಟ್ ನಾವು ಫೋಕಸ್ ಮಾಡಬೇಕಾಗಿದ್ದು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಬಗ್ಗೆ. ಏನಿದು ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ, ಯಾವಾಗ ಆರಂಭ ಆಯಿತು, ಯಾವ ಕಾರಣಕ್ಕಾಗಿ ಆರಂಭ ಆಯಿತು ಅನ್ನೋಂತಹ ಕೆಲವೊಂದು ಸಂದೇಹಗಳಿರ್ಬೋದು. ಯಾರಿಗಾಗಿ ಈ ಕ್ರೀಡಾಕೂಟ ಆರಂಭ ಆಯಿತು ಅನ್ನೋಂಥ ಪ್ರಶ್ನೆಗೆ ಇಮೇಜ್ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿರುವಂಥ ಕ್ರೀಡಾಪಟುಗಳು ಬಹಳಷ್ಟು ವಿಶೇಷವಾಗಿ ಚಾಲೆಂಜನ್ನು ಹೊಂದಿರುವಂತಹ ಕ್ರೀಡಾಪಟುಗಳಾಗಿದ್ದಾರೆ. ಹಾಗಾದರೆ ಬನ್ನಿ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ರಿಲೇಟೆಡ್ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಮೊದಲ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಎಲ್ಲಿ ನಡೆಯಿತು, ಇತ್ತೀಚೆಗೆ ಎಲ್ಲಿ ನಡೆಯಿತು, ಇತ್ತೀಚೆಗೆ ನಡೆದಿರುವಂಥ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಭಾರತ ಸಾಧನೆ ಯಾವ ರೀತಿ ಇತ್ತು, ಇದೆಲ್ಲವನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಯಾಕೆ ಆರಂಭ ಆಯಿತು ಅನ್ನೋದು ನಮಗೆ ಗೊತ್ತಾಗಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ 1939ರಿಂದ 1945ರ ಅವಧಿಯಲ್ಲಿ 2ನೇ ಮಹಾಯುದ್ಧ ನಡೆಯುತ್ತೆ. ಈ ಸಮಯದಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅಂಗವೈಕಲ್ಯದ ಸಮಸ್ಯೆ ಎದುರಾಗುತ್ತೆ. ಅಂದರೆ ಯುದ್ಧದಲ್ಲಿ ಬಾಂಬ್ ದಾಳಿ ಆಗುತ್ತೆ, ಆಲ್ರೆಡಿ ಗೊತ್ತು ನಿಮಗೆ, ಸೇನಾ ದಾಳಿ ಆಗುತ್ತೆ. ಈ ದಾಳಿಯಲ್ಲಿ ಅನೇಕ ಜನ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ, ಅನೇಕ ಜನ ತಮ್ಮ ದೇಹದ ಅಂಗಗಳನ್ನು ಕೂಡ ಕಳೆದುಕೊಂಡು ಅಂಗವೈಕಲ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇರ್ತಾರೆ. ಈ ರೀತಿಯ ಅಂಗವೈಕಲ್ಯದ ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ಅನೇಕ ಯುವಕ ಯುವತಿಯರು ಕ್ರೀಡಾ ಕ್ಷೇತ್ರದಲ್ಲಿ ಏನೆಲ್ಲ ಅದ್ಭುತ ಸಾಧನೆ ಮಾಡುವಂಥ ಕನಸನ್ನು ಕಾಣೋರಾಗಿದ್ದರು, ಕ್ರೀಡಾ ಕ್ಷೇತ್ರದಲ್ಲಿ ಸಾಕಷ್ಟು ಆಸಕ್ತಿ ಹೊಂದಿದವರಾಗಿದ್ದರು. ಹಾಗಾಗಿ ಇಂತಹ ಆಸಕ್ತಿ ಹೊಂದಿರುವಂಥ ಯುವಕ ಯುವತಿಯರಿಗೆ ಅವರ ಕನಸಿಗೆ ಯಾವುದೇ ಕಾರಣಕ್ಕೂ ಧಕ್ಕೆ ಬರಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಇವರಿಗಾಗಿಯೇ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಆರಂಭ ಮಾಡಲಾಗುತ್ತೆ. ಹಾಗಾಗಿ 1960ರಲ್ಲಿ ಮೊದಲ ಬಾರಿಗೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭ ಆಗುತ್ತೆ. 2ನೇ ಮಹಾಯುದ್ಧದಲ್ಲಿ ಆಗಿರುವಂಥ ಸಮಸ್ಯೆಯ ಪರಿಹಾರಕ್ಕಾಗಿ ಇಂತಹ ಒಂದು ಕ್ರೀಡಾಕೂಟ 1960ರಲ್ಲಿ ಆರಂಭ ಆಗಿರೋದು ಕಂಡುಬರುತ್ತೆ. 45ರಲ್ಲಿ ಅನೇಕ ಜನ ಯುವಕ ಯುವತಿಯರು, ಅನೇಕ ಜನ ಮಕ್ಕಳು ಏನು ಸಮಸ್ಯೆ ಎದುರಿಸ್ತಾ ಇದ್ರಲ್ವ, ಅಂಗವೈಕಲ್ಯದ ಸಮಸ್ಯೆ, ಅವರಿಗೆ ಕ್ರೀಡಾ ಆಸಕ್ತಿಯನ್ನು ಉಳಿಸ್ಕೊಂಡು ಹೋಗಲಿಕ್ಕೆ ಅವರು ಕ್ರೀಡಾ ಕ್ಷೇತ್ರದಲ್ಲಿ ಮಾಡಬೇಕಾಗಿರುವಂಥ ಸಾಧನೆಯನ್ನು, ಅವರಲ್ಲಿರುವಂತಹ ಸಾಮರ್ಥ್ಯವನ್ನು ಹೊರತರುವಂಥ ಉದ್ದೇಶದಿಂದ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ಆರಂಭ ಆಗುತ್ತೆ. ಇದು ಸಹ ಸೇಮ್ ಯಾವಾಗ ನಡೆಯುತ್ತೆ, ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂದರೆ ಪ್ರತಿ 4 ವರ್ಷಗಳಿಗೊಮ್ಮೆ ನಡೆಯುತ್ತೆ.
ಸಾಮಾನ್ಯವಾಗಿ ಸಮ್ಮರ್ ಒಲಿಂಪಿಕ್ಸ್ ಎಲ್ಲಿ ನಡೆಯುತ್ತಲ್ವ ಅದೇ ಸ್ಥಳದಲ್ಲಿ ಅದೇ ವರ್ಷ ಈ ಒಲಿಂಪಿಕ್ಸ್ ಕೂಡ ನಡೆಯುತ್ತೆ. ಸಮ್ಮರ್ ಒಲಿಂಪಿಕ್ಸ್ ಕಂಪ್ಲೀಟ್ ಆದ ನಂತರ ಅದೇ ಸ್ಥಳದಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆಯೋದನ್ನು ನಾವು ಕಾಣ್ತೇವೆ. ಮೊದಲ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿರೋದು ಕೂಡ ಗೊತ್ತಿರಬೇಕು 1960ರಲ್ಲಿ ಇಟಲಿ ರಾಜಧಾನಿ ರೋಮ್ನಲ್ಲಿ ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ಇತ್ತೀಚೆಗೆ ಎಲ್ಲಿ ನಡೀತು ಪ್ಯಾರಾ ಒಲಿಂಪಿಕ್ಸ್ ಅನ್ನುವಂಥ ಪ್ರಶ್ನೆಗೆ ನೀವು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. ಸಮ್ಮರ್ ಒಲಿಂಪಿಕ್ಸ್ ನಡೆದಿದ್ದು ಜಪಾನ್ನ ಟೋಕಿಯೋದಲ್ಲಿ, ಸೇಮ್ ಅದೇ ಆನ್ಸರ್ ಇದಕ್ಕೂ ಕೂಡ ಮಾಡ್ಬೋದು. ಇತ್ತೀಚೆಗೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿದ್ದು 2020 ಅದು ಟೋಕಿಯೋದಲ್ಲಿ. ಪದಕಗಳ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ, ಎರಡನೇ ಸ್ಥಾನದಲ್ಲಿ ಗ್ರೇಟ್ ಬ್ರಿಟನ್ ಇದೆ, ಮೂರನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ ಇರೋದು ಕಂಡು ಬರುತ್ತೆ. ಭಾರತ 22ನೇ ಸ್ಥಾನದಲ್ಲಿದೆ. ಒಟ್ಟು ಪದಕಗಳ ಸಂಖ್ಯೆ 19 ಅನ್ನೋದು ವಿಶೇಷವಾಗಿ ಗಮನಿಸಬೇಕು. 5 ಚಿನ್ನ, 8 ಬೆಳ್ಳಿ, 6 ಕಂಚು, ಒಟ್ಟು 19 ಪದಕಗಳು ಭಾರತಕ್ಕೆ ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಬಂದಿದೆ ಅನ್ನೋದು ವಿಶೇಷವಾದ ಒಂದು ಸಾಧನೆ ಅಂತ ಗುರುತಿಸಲಾಗುತ್ತೆ. ಓಕೆ, ಈ 19 ಪದಕಗಳಲ್ಲಿ ಅತಿ ಹೆಚ್ಚು ಪದಕಗಳು ಯಾವ ಸ್ಪೋರ್ಟ್ಸಲ್ಲಿ ಬಂದಿದೆ ಅಂತ ನೋಡ್ತಾ ಹೋದರೆ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾರತಕ್ಕೆ ಒಟ್ಟು 8 ಪದಕಗಳು ಬಂದಿರೋದು ಕಂಡು ಬರ್ತಾ ಇದೆ. ಟೋಟಲ್ ಪದಕಗಳ ಪಟ್ಟಿ ಕೂಡ ಯಾವುದು ಸ್ಪೋರ್ಟ್ಸಲ್ಲಿ ಬಂದಿದೆ ಅನ್ನೋದು ವಿಭಾಗವಾರು ಕೂಡ ನಿಮಗೆ ಇಲ್ಲಿ ಮಾಹಿತಿಯನ್ನು ಪಡ್ಕೋಬೋದಾಗಿದೆ. ಓಕೆ, ಇದರಲ್ಲಿ 5 ಬಂಗಾರದ ಪದಕಗಳು, ಚಿನ್ನದ ಪದಕಗಳು ಭಾರತಕ್ಕೆ ಬಂದಿದ್ದಾವೆ ಅಂತ ಹೇಳಿದ್ದೇವೆ. ಹಾಗಾದರೆ ಆ ಪದಕವನ್ನು ತಂದುಕೊಟ್ಟಿರುವಂಥ ಕ್ರೀಡಾಪಟುಗಳ ಹೆಸರು ಕೂಡ ನಮಗೆ ತಿಳಿದಿರಬೇಕು. ಸ್ಪೆಷಲಿ ಅವನಿ ಲೇಖರ ಹೆಸರು ನೀವೆಲ್ಲರೂ ಕೇಳಿರ್ತೀರಿ. ಶೂಟಿಂಗ್ನಲ್ಲಿ ಇವರು ಭಾರತಕ್ಕೆ ಚಿನ್ನದ ಪದಕವನ್ನು ತಂದುಕೊಡ್ತಾರೆ ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ. ಸುಮಿತ್ ಆಂಟಿಲ್ ಅವರಾಗಿರ್ಬೋದು, ಮನೀಶ್ ನರ್ವಾಲ್ ಆಗಿರ್ಬೋದು, ಪ್ರಮೋದ್ ಭಾಗತ್ ಆಗಿರ್ಬೋದು, ಕೃಷ್ಣ ನಾಗರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಭಾರತಕ್ಕೆ ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಚಿನ್ನದ ಪದಕವನ್ನು ತಂದುಕೊಟ್ಟಿದ್ದಾರೆ. ಯಾವ ಕ್ರೀಡೆಯಲ್ಲಿ ಅನ್ನೋದು ಕೂಡ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆ ಸ್ಲೈಡ್ ಮೇಲೆ, ಮತ್ತು ಯಾವ ಇವೆಂಟಲ್ಲಿ ಅನ್ನೋದು ಕೂಡ ನೀವು ಅಲ್ಲಿ ನೋಡ್ಬೋದಾಗಿದೆ. ಅವಶ್ಯಕತೆ ಇದ್ದರೆ ಕೆಲವೊಂದು ಪಾಯಿಂಟ್ಸನ್ನು ನೀವು ನೋಟ್ ಮಾಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ಒನ್, ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 8 ಬೆಳ್ಳಿ ಪದಕಗಳು ಬಂದಿದ್ದಾವೆ. ಆ 8 ಬೆಳ್ಳಿ ಪದಕ ತಂದುಕೊಟ್ಟಿರುವಂತಹ ಕ್ರೀಡಾಪಟುಗಳ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಒನ್ ಟೈಮ್ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ಯಾರಿಗೆ ಗೊತ್ತಿದೆನೋ, ಯಾರಿಗೆ ಗೊತ್ತಿಲ್ವೋ ಅವರು ನೋಟ್ ಮಾಡ್ಕೊಳ್ಬೋದಾಗಿದೆ. ಸ್ಪೆಷಲಿ ಸುಹಾಸ್ ಯತಿರಾಜ್ ಅವರ ಹೆಸರು, ಕೊನೆಯದಾಗಿರುವಂಥ ಸುಹಾಸ್ ಯತಿರಾಜ್ ಅವರ ಹೆಸರು ನೀವು ನೆನ್ಪಿಟ್ಕೊಳ್ಳೇಬೇಕು. ಬಹಳ ವಿಶೇಷವಾದಂಥ ವ್ಯಕ್ತಿ ಅಂತ ಅವರನ್ನು ಗುರುತಿಸಲಾಗುತ್ತೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತಕ್ಕೆ ಅವರು ಬೆಳ್ಳಿ ಪದಕವನ್ನು ತಂದುಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, 2021 ಪ್ಯಾರಾ ಒಲಿಂಪಿಕ್ಸ್ ಏನು ನಡೀತಲ್ವ, ಅಥವಾ 2020 ಪ್ಯಾರಾ ಒಲಿಂಪಿಕ್ಸ್ ಅಂತ ನಾವು ಗುರುತಿಸ್ತೇವಲ್ವ, ಈ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ 6 ಕಂಚಿನ ಪದಕಗಳು ಬಂದಿದ್ದಾವೆ. ಇಲ್ಲಿ ಕೂಡ ಕೆಲವೊಬ್ಬರ ಹೆಸರು ರಿಪೀಟ್ ಆಗ್ತಾ ಇದೆ. ಸ್ಪೆಷಲಿ ಅವನಿ ಲೇಖ ಅವರ ಹೆಸರು ಕೂಡ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಇನ್ನೂ ಕೆಲ ವ್ಯಕ್ತಿಗಳ ಕ್ರೀಡಾಪಟುಗಳ ಹೆಸರು ಕೂಡ ನೀವು ಇಲ್ಲಿ ನೋಡ್ಬೋದಾಗಿದೆ. ವಿಡಿಯೋ ಪಾಸ್ ಮಾಡಿ ನೋಟ್ ಮಾಡ್ಕೋಬೋದು. ಅವರ ಸ್ಪೋರ್ಟ್ಸು ಯಾವ ಇವೆಂಟ್ ಅನ್ನೋದು ಕೂಡ ನೀವು ಇಲ್ಲಿ ಮಾಹಿತಿ ಪಡ್ಕೋಬೋದಾಗಿದೆ. ಇಲ್ಲಿ ಬಂದಾಗ ಇನ್ನೂ ಕೆಲ ವ್ಯಕ್ತಿಗಳ ಹೆಸರು ನಾನು ಇಲ್ಲಿ ಸ್ಕಿಪ್ ಮಾಡಿದೆ. ದೇವೇಂದ್ರ ಜಜಾರಿಯ ಹೆಸರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವರು ಅಥ್ಲೆಟಿಕ್ಸ್ ವಿಭಾಗದಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ಕೊಟ್ಟಿದ್ದಾರೆ. ಮರಿಯಪ್ಪನ್ ತಂಗವೇಲುವರ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕು. ಅವರು ಕೂಡ ಬಹಳ ವಿಶೇಷವಾದಂಥ ವ್ಯಕ್ತಿ ಅಂತ ಗುರುತಿಸಲಾಗುತ್ತೆ. ಓಕೆ, ಸುಹಾಸ್ ಯತಿರಾಜ್ ಅವರ ಹೆಸರನ್ನು ನಾನು ಹೇಳಿದೆ, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಪರ್ಸನ್. ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಟ್ಟಿದ್ದಾರೆ ಅಂತ. ಯಾಕೆ ಇಂಪಾರ್ಟೆಂಟ್ ಅಂತ ನಾನು ಗುರುತಿಸ್ತಾ ಇರೋದಂದರೆ, ಇವರು ಮೂಲತಃ ಕರ್ನಾಟಕದವ್ರು ಅನ್ನೋದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರ. ಒಂದು ಕಡೆ ಪ್ಯಾರಾ ಒಲಿಂಪಿಕ್ಸ್ ಕ್ರೀಡಾಪಟು ಈ ಬಾರಿಯ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ಬೆಳ್ಳಿ ಪದಕ ತಂದುಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಇವರು IAS ಆಫೀಸರ್ ಆಗಿದ್ದಾರೆ, ಅದು ಕೂಡ ಗಮನಿಸಬೇಕು. 2007ರ IAS ಆಫೀಸರ್ ಇವರು. 2007ನೇ ಬ್ಯಾಚ್ನಲ್ಲಿ ಉತ್ತರ ಪ್ರದೇಶ್ ಕೇಡರಲ್ಲಿ ಇವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಬ್ಯಾಡ್ಮಿಂಟನ್ ಕ್ರೀಡೆಯಲ್ಲಿ ಭಾರತಕ್ಕೆ ಬೆಳ್ಳಿ ಪದಕವನ್ನು ತಂದುಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ನೆಕ್ಸ್ಟ್ ವಿಂಟರ್ ಒಲಿಂಪಿಕ್ಸ್ಗೆ ಬರೋಣ. ಈಗ ವಿಂಟರ್ ಒಲಿಂಪಿಕ್ಸ್ ಫಸ್ಟ್ ಟೈಮ್ ನಡೆದಿದ್ದು ಫ್ರಾನ್ಸ್ನಲ್ಲಿ 1924ರಲ್ಲಿ. ಇದು ಸಹ ಸೇಮ್ ಪ್ರತಿ 4 ವರ್ಷಗಳಿಗೊಮ್ಮೆ ನಡೀತಾ ಇರುತ್ತೆ. ಓಕೆ, ಇತ್ತೀಚೆಗೆ ನಡೆದಿದ್ದು ಎಲ್ಲಿ ಅಂತ ನಿಮಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಇತ್ತೀಚೆಗೆ ನಡೆದಿದ್ದಂದರೆ 2022ರ ಫೆಬ್ರವರಿ ತಿಂಗಳಲ್ಲಿ ನಡೆದಿದ್ದು ಬೀಜಿಂಗ್ನಲ್ಲಿ ನಡೆಯಿತು. ಇದು 24ನೇ ಚಳಿಗಾಲದ ಒಲಿಂಪಿಕ್ಸ್ ಅನ್ನೋದನ್ನು ವಿಶೇಷವಾಗಿ ಗಮನಿಸಬೇಕು. ಆರಂಭದಲ್ಲಿ ವಿಂಟರ್ ಒಲಿಂಪಿಕ್ಸನ್ನು ಸಮ್ಮರ್ ಒಲಿಂಪಿಕ್ಸ್ ನಡೆದಂಥ ವರ್ಷದಲ್ಲೇ ನಡೆಸಲಾಗ್ತಾ ಇತ್ತು. ಆಮೇಲೆ 1990ರ ದಶಕದಲ್ಲಿ ಬಂದಾಗ ಇದನ್ನು ಮಿಡಲಲ್ಲಿ ತರ್ತಾ ಇದ್ದಾರೆ. ಸಮ್ಮರ್ ಒಲಿಂಪಿಕ್ಸ್ ಆದಮೇಲೆ 2 ವರ್ಷ ಏನಿರುತ್ತಲ್ವ, 4 ವರ್ಷಕ್ಕೊಂದ್ಸರಿ ಸಮ್ಮರ್ ಒಲಿಂಪಿಕ್ಸ್ ನಡೆಯೋದು. ಮಿಡಲಲ್ಲಿ 2ನೇ ವರ್ಷಕ್ಕೆ ಈ ಒಲಿಂಪಿಕ್ಸನ್ನು ನಡೆಸಲಾಗ್ತಾ ಇದೆ. ಹಾಗಾಗಿ 2020ರ ಟೋಕಿಯೋ ಒಲಿಂಪಿಕ್ಸು 2024ರಲ್ಲಿ ಮತ್ತೆ ಸಮ್ಮರ್ ಒಲಿಂಪಿಕ್ಸ್ ನಡೆಯಲಿದೆ. 2022ರಲ್ಲಿ ಬಂದಾಗ ಈ 24ನೇ ಚಳಿಗಾಲದ ಒಲಿಂಪಿಕ್ಸ್ ಕ್ರೀಡಾಕೂಟ ಬೀಜಿಂಗ್ನಲ್ಲಿ ನಡೆದಿರೋದು ಕಂಡುಬರುತ್ತೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕೆಲವೊಂದು ಇನ್ಫಾರ್ಮೇಷನ್ ನೀವು ಸ್ಕ್ರೀನ್ ಮೇಲೆ ಕೂಡ ನೋಡ್ಬೋದಾಗಿದೆ. 24ನೇ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ಪದಕಗಳ ಪಟ್ಟಿ ಕೂಡ ನಮಗೆ ಗೊತ್ತಿರಬೇಕು. ನಾರ್ವೆ ಮೊದಲನೇ ಪ್ಲೇಸಲ್ಲಿದೆ, ಜರ್ಮನಿ ಸೆಕೆಂಡ್ ಪ್ಲೇಸಲ್ಲಿದೆ, ಚೈನಾ ಥರ್ಡ್ ಪ್ಲೇಸಲ್ಲಿದೆ ಅನ್ನೋದು ಕೂಡ ಗಮನಿಸಬೇಕು. ಮುಂಬರುವಂತಹ ವಿಂಟರ್ ಒಲಿಂಪಿಕ್ಸು ಇಟಲಿಯಲ್ಲಿ ನಡೆಯಲಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಕರೆಂಟ್ ಅಫೇರ್ಸಲ್ಲಿ ಕೂಡ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಬಗ್ಗೆ ನೋಡ್ತಾ ಹೋಗೋಣ.
ಅಂದರೆ ಪುರುಷರ ಹಾಕಿ ಏನು ವಿಶ್ವಕಪ್ ಇದೆ ಅಲ್ವಾ, ಅದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಹಾಕಿ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಒಲಿಂಪಿಕ್ಸ್ನಲ್ಲಿ ಭಾರತದ ಪುರುಷರ ಹಾಕಿ ತಂಡದ ಸಾಧನೆ ಅದ್ಭುತವಾಗಿರೋದು ಕಂಡುಬರುತ್ತೆ. ವರ್ಲ್ಡ್ ಕಪ್ಪಲ್ಲಿ ಪುರುಷರ ಹಾಕಿ ತಂಡದ ಸಾಧನೆ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಇದಕ್ಕೆ ರಿಲೇಟೆಡ್ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ವರ್ಲ್ಡ್ ಕಪ್ ಆಯೋಜನೆ ಮಾಡೋರು ಯಾರು ಅಂತ ನೋಡ್ತಾ ಹೋದರೆ ಇಂಟರ್ನ್ಯಾಷನಲ್ ಹಾಕಿ ಫೆಡರೇಷನ್ ಅವರು ಈ ಹಾಕಿ ವರ್ಲ್ಡ್ ಕಪ್ ಅನ್ನು ಆಯೋಜನೆ ಮಾಡ್ತಾರೆ. ಯಾವಾಗ ಆರಂಭ ಆಯಿತು ಈ ಟೂರ್ನಮೆಂಟ್ ಅಂತ ನೋಡ್ತಾ ಹೋದರೆ 1971ರಲ್ಲಿ ಈ ಟೂರ್ನಮೆಂಟ್ ಆರಂಭ ಆಗಿರೋದು ಕಂಡು ಬರುತ್ತೆ. ಸಾಮಾನ್ಯವಾಗಿ ಪ್ರತಿ 4 ವರ್ಷಗಳಿಗೊಮ್ಮೆ ಈ ಟೂರ್ನಮೆಂಟನ್ನು ನಡೆಸಲಾಗುತ್ತೆ. ಇಲ್ಲಿವರೆಗೂ ಅತಿ ಹೆಚ್ಚು ಬಾರಿ ಯಾವ ರಾಷ್ಟ್ರ ಈ ವರ್ಲ್ಡ್ ಕಪ್ಪನ್ನು ಗೆದ್ದಿದೆ ಅಂತ ನೋಡ್ತಾ ಹೋದರೆ ಪಾಕಿಸ್ತಾನ ಅತಿ ಹೆಚ್ಚು ಬಾರಿ ಈ ಹಾಕಿ ವಿಶ್ವಕಪ್ಪನ್ನು ಗೆದ್ದಿರೋದು ಕಂಡುಬರುತ್ತೆ. ಹಾಗಾಗಿ ಪಾಕಿಸ್ತಾನಕ್ಕೆ ಹಾಕಿ ವರ್ಲ್ಡ್ ಕಪ್, ಸ್ಪೆಷಲಿ ಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಅಂತ ಬಂದಾಗ ಮೋಸ್ಟ್ ಸಕ್ಸಸ್ಫುಲ್ ಟೀಮ್ ಅಂತ ಕೂಡ ಗುರುತಿಸಲಾಗುತ್ತೆ. 4 ಬಾರಿ ಚಾಂಪಿಯನ್ ಆಗಿ ಪಾಕಿಸ್ತಾನ ತಂಡ ಇಲ್ಲಿ ಹೊರಹೊಮ್ಮಿದೆ ಅನ್ನೋದನ್ನು ವಿಶೇಷವಾಗಿ ನಾವು ಪರಿಗಣಿಸ್ತೇವೆ. ಓಕೆ, ಕೆಲವೊಂದು ಸ್ಟ್ರಾಟಜಿಯಲ್ಲಿ ಕೇಳ್ಬೋದು, ಮೊದಲ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೀತು ಅಂತ ಕೇಳ್ಬೋದು, ಅಥವಾ ಎರಡನೇದು ಕೇಳ್ಬೋದು. ಒಂದು 2-3 ಸ್ಟಾರ್ಟಿಂಗಲ್ಲಿ ನಿಮಗೆ ಗೊತ್ತಿರಬೇಕು. 1971ರಲ್ಲಿ ಮೊದಲ ಬಾರಿಗೆ ಸ್ಪೇನ್ನ ಬಾರ್ಸಿಲೋನಾದಲ್ಲಿ ಈ ವರ್ಲ್ಡ್ ಕಪ್ ಹಾಕಿ ಟೂರ್ನಮೆಂಟ್ ನಡೆಯುತ್ತೆ. ಪಾಕಿಸ್ತಾನ ಇಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ, ಸ್ಪೇನ್ ರನ್ನರ್ ಅಪ್ ಆಗಿರುತ್ತೆ. 1973ರಲ್ಲಿ ನೆದರ್ಲ್ಯಾಂಡ್ನಲ್ಲಿ 2ನೇ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆಯುತ್ತೆ. 75ರಲ್ಲಿ ಮಲೇಷ್ಯಾದ ಕೌಲಾಲಂಪುರದಲ್ಲಿ 3ನೇ ವಿಶ್ವಕಪ್ ಹಾಕಿ ಪಂದ್ಯಾವಳಿ ನಡೆಯುತ್ತೆ. ಭಾರತಕ್ಕೆ ರಿಲೇಟೆಡ್ ಆಗಿದ್ದು ಬಹಳ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟ್ ಅಂದರೆ 1975ರಲ್ಲಿ ಮಲೇಷ್ಯಾದ ಕೌಲಾಲಂಪುರದಲ್ಲಿ ನಡೆದಿರುವಂತಹ ಏನು ವಿಶ್ವಕಪ್ ಹಾಕಿ ಪಂದ್ಯಾವಳಿ ಪುರುಷರ ವಿಭಾಗದೇನಿದೆ ಅಲ್ವಾ, ಇದರಲ್ಲಿ ಬಂದಾಗ ಭಾರತ ಇಲ್ಲಿ ವಿನ್ನರ್ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ. ಇಲ್ಲಿ ಪಾಕಿಸ್ತಾನ ರನ್ನರ್ ಅಪ್ ಆಗಿರುತ್ತೆ. ಹಾಗಾಗಿ ಇದನ್ನು ವಿಶೇಷವಾಗಿ ಗಮನಿಸಬೇಕು. ಈ ಭಾರತದ ಪುರುಷರ ಹಾಕಿ ತಂಡದ ವಿಶ್ವಕಪ್ ಟೂರ್ನಮೆಂಟ್ ಬಂದಾಗ ಭಾರತ ಇಲ್ಲಿವರೆಗೂ ಕೇವಲ 1 ಬಾರಿ ಮಾತ್ರ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ, ಅದು 75ರಲ್ಲಿ ಅನ್ನೋದು ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕಾಗುತ್ತೆ. 2018ರ ಏನು ಹಾಕಿ ವರ್ಲ್ಡ್ ಕಪ್ ಟೂರ್ನಮೆಂಟು ಭಾರತದಲ್ಲಿ ನಡೀತು, ಅದು ಕೂಡ ಗಮನಿಸಬೇಕು. ಭಾರತದಲ್ಲಿ ನಡೀತು, ಅದು ಭುವನೇಶ್ವರದಲ್ಲಿ. ಬೆಲ್ಜಿಯಂ ಇಲ್ಲಿ ಚಾಂಪಿಯನ್ ಆಗಿತ್ತು, ನೆದರ್ಲ್ಯಾಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದೆ ಅನ್ನೋದನ್ನು ಇಲ್ಲಿ ಪರಿಗಣಿಸಬೇಕು. ಓಕೆ, ಚಾಂಪಿಯನ್ಸ್ ರಾಷ್ಟ್ರಗಳ ಪಟ್ಟಿ ಕಾಣಿಸ್ತಾ ಇದೆ. ಈ ಹಾಕಿ ಮೆನ್ಸ್ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿರುವಂಥ ರಾಷ್ಟ್ರ ಅಂದರೆ ಪಾಕಿಸ್ತಾನ 4 ಬಾರಿ, 71, 78, 82, 94ರಲ್ಲಿ. ನೆದರ್ಲ್ಯಾಂಡ್ ಮತ್ತು ಆಸ್ಟ್ರೇಲಿಯಾ ತಲಾ 3 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದು ಕಂಡುಬರುತ್ತೆ. ಜರ್ಮನಿ 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಭಾರತ 1975ರಲ್ಲಿ 1 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಇತ್ತೀಚೆಗೆ 2018ರಲ್ಲಿ ಭಾರತದಲ್ಲಿ ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ನಡೆದಿರುವಂತಹ ಏನು ವರ್ಲ್ಡ್ ಕಪ್ ಟೂರ್ನಮೆಂಟ್ ಇದೆ ಅಲ್ವಾ ಹಾಕಿಯಲ್ಲಿ ಬಂದಾಗ, ಇದರಲ್ಲಿ ಬೆಲ್ಜಿಯಂ ಇಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದನ್ನು ಸಹ ನಾವು ನೋಡ್ತೇವೆ. ನೆಕ್ಸ್ಟ್ ಈ ಮುಂಬರುವಂತಹ ಹಾಕಿ ವರ್ಲ್ಡ್ ಕಪ್ ಎಲ್ಲಿ ನಡೆಯಲಿದೆ ಅಂತ ನೋಡ್ತಾ ಹೋದರೆ 2023ನೇ ಇಸ್ವಿಯಲ್ಲಿ ಇದು ಕೂಡ ಭಾರತದ ಒಡಿಶಾ ರಾಜ್ಯದಲ್ಲೇ ನಡೆಯಲಿದೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಿರಬೇಕು. ನೆಕ್ಸ್ಟ್ ಸೇಮ್ ಇದೇ ಟೂರ್ನಮೆಂಟು ವುಮೆನ್ಸ್ ಹಾಕಿಯಲ್ಲಿ ಕೂಡ ನಡೆಸಲಾಗುತ್ತೆ. ವುಮೆನ್ಸ್ ಹಾಕಿ ವರ್ಲ್ಡ್ ಕಪ್ ಬಗ್ಗೆ ಕೂಡ ಸ್ವಲ್ಪ ಮಾಹಿತಿ ನಮಗೆ ಇರಬೇಕು. 1974ರಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ನಲ್ಲಿ ಆಯೋಜನೆ ಮಾಡಲಾಗುತ್ತೆ. ಇತ್ತೀಚಿನ ಹಾಕಿ ವರ್ಲ್ಡ್ ಕಪ್ ಸ್ಪೆಷಲಿ ವುಮೆನ್ಸ್ ವಿಭಾಗದಲ್ಲಿ ಬಂದಾಗ ಲಂಡನ್ನಲ್ಲಿ ನಡೆಯಲಾಗುತ್ತೆ. ಈ ಬಾರಿಯ ಕ್ರೀಡಾಕೂಟ ಅಂತ ಬಂದಾಗ 2022 ಬಂದಾಗ ಸ್ಪೇನ್ ಮತ್ತು ನೆದರ್ಲ್ಯಾಂಡ್ನಲ್ಲಿ ನಡೆಯಲಿದೆ ಮುಂಬರುವಂಥದ್ದು ಅನ್ನೋದು ಗಮನಿಸಬೇಕು. ಭಾರತದ ವುಮೆನ್ಸ್ ಹಾಕಿ ಟೀಮ್ನ ಅಚೀವ್ಮೆಂಟ್ ನೋಡ್ತಾ ಹೋದರೆ, ಎಸ್ಪೆಷಲಿ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ನೋಡ್ತಾ ಹೋದಾಗ 1974ರ ವರ್ಲ್ಡ್ ಕಪ್ ಏನಿದೆ ಅಲ್ವಾ, ಆ ಟೂರ್ನಮೆಂಟ್ನಲ್ಲಿ ಭಾರತದ ಮಹಿಳಾ ಹಾಕಿ ತಂಡ 4ನೇ ಸ್ಥಾನವನ್ನು ಪಡೆದುಕೊಂಡಿತ್ತು. ಇದು ಇಲ್ಲಿವರೆಗೂ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಬಂದಾಗ ಮಹಿಳಾ ತಂಡದ ಅತ್ಯುತ್ತಮವಾದಂಥ ಒಂದು ಪ್ರದರ್ಶನ ಅಂತ ಗುರುತಿಸಲಾಗುತ್ತೆ. ಇನ್ನು ಚಾಂಪಿಯನ್ಸ್ ರಾಷ್ಟ್ರಗಳಂತ ಬಂದಾಗ ನೆದರ್ಲ್ಯಾಂಡ್ ಅತಿ ಹೆಚ್ಚು ಬಾರಿ 8 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದು ಕಂಡು ಬರುತ್ತೆ. ನೆದರ್ಲ್ಯಾಂಡ್ಸ್ ವುಮೆನ್ಸ್ ಹಾಕಿ ಟೀಮು. ಸೆಕೆಂಡ್ ಪ್ಲೇಸಲ್ಲಿ ಬಂದಾಗ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಜರ್ಮನಿ ತಲಾ 2 ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮಿರೋದನ್ನು ಸಹ ನಾವಿಲ್ಲಿ ವಿಶೇಷವಾಗಿ ನೋಡ್ತಾ ಇರೋದು. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಇದು ಒಂದು ಕ್ರೀಡಾಕೂಟ. ಒಲಿಂಪಿಕ್ಸ್ ಕ್ರೀಡಾಕೂಟ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ, ಆದರೆ ಏಷ್ಯನ್ ಕಾಂಟಿನೆಂಟ್ನ ರಾಷ್ಟ್ರಗಳು ಮಾತ್ರ ಇದರಲ್ಲಿ ಭಾಗವಹಿಸ್ತವೆ. ಈ ಕ್ರೀಡಾಕೂಟ ಆರಂಭ ಆಗಿದ್ದು ಯಾವಾಗ ಅಂತ ನೋಡ್ತಾ ಹೋದರೆ 1951ರಲ್ಲಿ. ಈ ಕ್ರೀಡಾಕೂಟವು ಸಹ ಸೇಮ್ ಒಲಿಂಪಿಕ್ಸ್ನ ರೀತಿಯಲ್ಲೇ ಪ್ರತಿ 4 ವರ್ಷಗಳಿಗೊಮ್ಮೆ ಇದು ಆಯೋಜನೆ ಮಾಡಲಾಗುತ್ತೆ. ಏಷ್ಯನ್ ರಾಷ್ಟ್ರಗಳಲ್ಲಿ ಬಂದಾಗ ಬೇರೆ ಬೇರೆ ಸ್ಥಳದಲ್ಲಿ ಆಯೋಜನೆ ಮಾಡಲಾಗುತ್ತೆ. ಹಾಗಾದರೆ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟ ಎಲ್ಲ ಆಯೋಜನೆ ಮಾಡಲಾಯಿತು ಅಂತ ನೋಡ್ತಾ ಹೋದರೆ, ಮೊಟ್ಟ ಮೊದಲ ಬಾರಿಗೆ 1951ರಲ್ಲಿ ಏಷ್ಯನ್ ಕ್ರೀಡಾಕೂಟ ನಡೆಸಲಾಗುತ್ತೆ. ಅದು ನವದೆಹಲಿಯಲ್ಲೇ ಆಯೋಜನೆ ಮಾಡಲಾಗುತ್ತೆ ಅಥವಾ ನವದೆಹಲಿಯಲ್ಲೇ ನಡೆಯುತ್ತೆ. ಇದಾದ ನಂತರ 1982ರಲ್ಲಿಯೂ ಕೂಡ ಅಗೇನ್ ಏಷ್ಯನ್ ಗೇಮ್ಸು ನವದೆಹಲಿಯಲ್ಲೇ ನಡೆದಿರೋದು ಕಂಡುಬರುತ್ತೆ. ಇದು ಸ್ಟ್ರಾಟಜಿಗೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗೆ ಬರೋಣ. ಕರೆಂಟ್ ಅಫೇರ್ಸಲ್ಲಿ ಬಂದಾಗ ಇತ್ತೀಚೆಗೆ ಏಷ್ಯನ್ ಗೇಮ್ಸ್ ಎಲ್ಲಿ ನಡೆದಿದ್ದಾವೆ, ಯಾವಾಗ ನಡೆದಿದ್ದಾವೆ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಯಾವಾಗ ನಡೀತಾವೆ, ಎಲ್ಲಿ ನಡೀತಾವೆ ಅನ್ನೋದು ನಮಗೆ ತಿಳಿದಿರಬೇಕು.
ಇತ್ತೀಚಿನ ಏಷ್ಯನ್ ಗೇಮ್ಸ್ ಅಂದರೆ 2018ರ ಏಷ್ಯನ್ ಗೇಮ್ಸು ಇಂಡೋನೇಷ್ಯಾದಲ್ಲಿ ನಡೆದಿರೋದು 18ನೇ ಏಷ್ಯನ್ ಕ್ರೀಡಾಕೂಟ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ ನಡೆಯೋದಿರೋದು ಚೀನಾದಲ್ಲಿ ನಡೆಯಲಿದೆ 2022ರಲ್ಲಿ. 2026, 30, 34ವರೆಗೂ ಆಲ್ರೆಡಿ ಯಾವ ಪ್ಲೇಸಲ್ಲಿ ನಡೆಯಲಿದೆ ಅನ್ನೋದು ಆಲ್ರೆಡಿ ಫಿಕ್ಸ್ ಆಗಿದೆ. ಹಾಗಾಗಿ ಅದು ಕೂಡ ನೀವು ಗಮನಿಸಬೇಕು. ಮತ್ತು 2018ಕ್ಕಿಂತ ಬಿಫೋರ್ ಬಂದರೆ ಎಲ್ಲಿ ನಡೀತು ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಕರೆಂಟ್ ಅಫೇರ್ಸಲ್ಲಿ ಯಾವ ರೀತಿ ಆದರೂ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಸಾಧನೆ ನೋಡ್ತಾ ಹೋಗೋಣ. ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಸಾಧನೆ ಅದ್ಭುತವಾಗಿರೋದು ಕಂಡುಬರುತ್ತೆ. ಒಲಿಂಪಿಕ್ಸ್ನಲ್ಲಿ ಭಾರತ ಪದಕಗಳ ಸಂಖ್ಯೆ ನೋಡಿದ್ರೆ ಟೋಟಲ್ ಓವರಾಲ್ ಬಂದಾಗ 35 ಇರೋದು ಕಂಡುಬರುತ್ತೆ. ಆದರೆ ಪ್ರತಿ ಏಷ್ಯನ್ ಗೇಮ್ಸ್ನಲ್ಲೂ ಕೂಡ ಭಾರತ ಸಾಧನೆ ಉತ್ತಮವಾಗಿರೋದು ಕಂಡುಬರುತ್ತೆ. ಹಾಗಾಗಿ ನಾವಿಲ್ಲಿ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಸಾಧನೆಯನ್ನು ನಾವು ಜಸ್ಟ್ ಪ್ರೀವಿಯಸ್ ಏಷ್ಯನ್ ಗೇಮ್ಸ್ನ ಸಾಧನೆ ಮಾತ್ರ ನೆನ್ಪಿಟ್ಕೊಂಡ್ರೆ ನನ್ನ ಪ್ರಕಾರ ಸಾಕಾಗುತ್ತೆ. ಅಥವಾ ಕೆಲವೊಂದು ಎವರ್ಗ್ರೀನ್ ದಾಖಲೆಗಳಾಗಿ ಹೊರಹೊಮ್ಮಿರ್ತಾವಲ್ವ, ಅಂತಹ ದಾಖಲೆಗಳನ್ನು ನಾವು ಸ್ಟ್ಯಾಟಿಕ್ ಜಿಕೆಯಲ್ಲಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. 2018ರ ಏಷ್ಯನ್ ಗೇಮ್ಸಲ್ಲಿ ಬಂದಾಗ ಭಾರತ ಪದಕಗಳ ಪಟ್ಟಿಯಲ್ಲಿ 8ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಒಟ್ಟು ಪದಕಗಳ ಸಂಖ್ಯೆ 70 ಇದೆ. ಮೊದಲನೇ ಸ್ಥಾನದಲ್ಲಿ ಚೈನಾ ಇದೆ, ಸೆಕೆಂಡ್ ಪ್ಲೇಸಲ್ಲಿ ಜಪಾನ್ ಇದೆ, ಥರ್ಡ್ ಪ್ಲೇಸಲ್ಲಿ ಸೌತ್ ಕೊರಿಯಾ ಇದೆ. ಹೀಗೆ ಭಾರತ 8ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ನೆಕ್ಸ್ಟ್ ಇದೇ ರೀತಿ ಮತ್ತೊಂದು ಕ್ರೀಡಾಕೂಟ ನಡೆಯುತ್ತೆ. ಇದು ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತ ಅಥವಾ ಕಾಮನ್ವೆಲ್ತ್ ಗೇಮ್ಸ್ ಅಂತ. ಮೊದಲ ಬಾರಿಗೆ ಕಾಮನ್ವೆಲ್ತ್ ಗೇಮ್ಸ್ ನಡೆದಿದ್ದು 1930ರಲ್ಲಿ ಕೆನಡಾದ ಹ್ಯಾಮಿಲ್ಟನ್ನಲ್ಲಿ ನಡೆಯುತ್ತೆ. ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಯಾರು ಭಾಗವಹಿಸ್ತಾರೆ ಅಂತ ನೋಡ್ತಾ ಹೋದರೆ, ಕಾಮನ್ವೆಲ್ತ್ ಒಕ್ಕೂಟ ಅಂತ ಒಂದು ಸಂಘಟನೆ ಅಸ್ತಿತ್ವದಲ್ಲಿರೋದು ಕಂಡುಬರುತ್ತೆ. ಈ ಸಂಘಟನೆಯಲ್ಲಿರುವಂಥ ರಾಷ್ಟ್ರಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿರೋದು ಕಂಡುಬರುತ್ತೆ. ಓಕೆ, ಏನು ವಿಶೇಷತೆ ಅಂತ ನೋಡ್ತಾ ಹೋದರೆ, ಇತ್ತೀಚಿನ ಕಾಮನ್ವೆಲ್ತ್ ನಮಗೆ ಕರೆಂಟ್ ಅಫೇರ್ಸ್ ಪರ್ಪೋಸಿಂದ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚಿನದಂದರೆ 2018ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ನಡೆದಿದೆ. ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದಿರೋದು. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಚಾರವೇನೆಂದರೆ, 2010ರಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತದ ದೆಹಲಿಯಲ್ಲೇ ನಡೆದಿದೆ. ಹಾಗಾಗಿ ಅದನ್ನು ಕೂಡ ಕೇಳ್ಬೋದು. ಇಡೀ ಕಾಮನ್ವೆಲ್ತ್ ಇತಿಹಾಸ ನೋಡಿದಾಗ ಕೇವಲ ಒಂದು ಬಾರಿ ಮಾತ್ರ ಕಾಮನ್ವೆಲ್ತ್ ಕ್ರೀಡಾಕೂಟ ಭಾರತದಲ್ಲಿ ನಡೆದಿದೆ. ಅದು 2010ರಲ್ಲಿ ದೆಹಲಿಯಲ್ಲಿ ಅನ್ನೋದು ಗಮನಿಸಬೇಕು. 2018ರದ್ದು ಆಸ್ಟ್ರೇಲಿಯಾದಲ್ಲಿ ನಡೆದಿದ್ದು. ನೆಕ್ಸ್ಟ್ 2022ರದ್ದು ಇಂಗ್ಲೆಂಡ್ನಲ್ಲಿ ನಡೆಯಲಿದೆ, ಬರ್ಮಿಂಗ್ಹ್ಯಾಮ್ ಅನ್ನುವಂಥ ಪ್ಲೇಸಲ್ಲಿ ನಡೆಯಲಿದೆ. 2026 ಪ್ಲೇಸ್ ಕೂಡ ಆಸ್ಟ್ರೇಲಿಯಾದಲ್ಲಿ ಕೆಲವು ಪರ್ಟಿಕ್ಯುಲರ್ ಪ್ಲೇಸನ್ನು ಕೂಡ ಫಿಕ್ಸ್ ಮಾಡಲಾಗಿದೆ. ಇವೆಲ್ಲವೂ ಕೂಡ ಸ್ಟ್ರಾಟಜಿಗೆ ಕರೆಂಟ್ ಅಫೇರ್ಸಲ್ಲಿ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಓಕೆ, ನೆಕ್ಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟಕ್ಕೆ ರಿಲೇಟೆಡ್ ಆಗಿ ಒಂದು ಪಾಯಿಂಟ್ ನಮಗೆ ಎವರ್ಗ್ರೀನ್ ಆಗಿ ಕ್ವಶನ್ ರಿಪೀಟ್ ಆಗ್ತಾ ಇರುತ್ತೆ. ಅದು ರಶೀದ್ ಅನ್ವರ್ ಅವರಿಗೆ ರಿಲೇಟೆಡ್ ಆಗಿರೋದು. ಕುಸ್ತಿಪಟು ಆಗಿದ್ದಂತಹ ರಶೀದ್ ಅನ್ವರ್ ಅವರು ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟು ಅನ್ನೋಂಥ ಕೀರ್ತಿಗೆ ಅವರು ಪಾತ್ರರಾಗಿದ್ದಾರೆ. 1934ರಲ್ಲಿ ಲಂಡನ್ನಲ್ಲಿ ನಡೆದಿರುವಂಥ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಅವರು ಬ್ರಾಂಜ್ ಮೆಡಲ್ ಅಂತ ತಂದುಕೊಡ್ತಾರೆ. ಇವರು ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂಥ ಮೊಟ್ಟ ಮೊದಲ ಕ್ರೀಡಾಪಟು ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಬಂದಾಗ. ಹಾಗಾಗಿ ರಶೀದ್ ಅನ್ವರ್ ಅವರ ಹೆಸರನ್ನು ಸ್ಟ್ಯಾಟಿಕ್ ಜಿಕೆಯಲ್ಲಿ ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ಓಕೆ, 2018ರಲ್ಲಿ ಬಂದಾಗ, ಇತ್ತೀಚಿನಲ್ಲಿ ಬಂದಾಗ ಭಾರತ ಸಾಧನೆ ಕಾಮನ್ವೆಲ್ತ್ನಲ್ಲಿ ಯಾವ ರೀತಿ ಇತ್ತು ಅನ್ನೋದು ಕೂಡ ಗೊತ್ತಿರಬೇಕು. ಭಾರತ 2018ರ ಗೋಲ್ಡ್ ಕೋಸ್ಟ್ನಲ್ಲಿ ನಡೆದಿರುವಂತಹ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ 3ನೇ ಸ್ಥಾನದಲ್ಲಿ ಇತ್ತು. ಪದಕಗಳ ಪಟ್ಟಿಯಲ್ಲಿ ಬಂದಾಗ ಒಟ್ಟು ಪದಕಗಳ ಸಂಖ್ಯೆ 66 ಇತ್ತು. 2010ರಲ್ಲಿ ಭಾರತದಲ್ಲೇ ನಡೆದಿತ್ತು ಕಾಮನ್ವೆಲ್ತ್ ಕ್ರೀಡಾಕೂಟ. ಈ ಕ್ರೀಡಾಕೂಟದಲ್ಲಿ ಭಾರತ 2ನೇ ಸ್ಥಾನದಲ್ಲಿಟ್ಟು ಒಟ್ಟು ಪದಕಗಳ ಸಂಖ್ಯೆ 101 ಅನ್ನೋದು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ICC ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಏರ್ಪಡಿಸುವಂತಹ ವರ್ಲ್ಡ್ ಕಪ್ ಟೂರ್ನಮೆಂಟ್ ಯಾವ ರೀತಿ ಬೆಳ್ಕೊಂಡು ಬಂದಿದೆ, ಇದರಲ್ಲಿ ಭಾರತ ಸಾಧನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆನ್ಸ್ ಕ್ರಿಕೆಟಲ್ಲಿ ಬಂದಾಗ ವರ್ಲ್ಡ್ ಕಪ್ ಟೂರ್ನಮೆಂಟ್ ಅನ್ನುವಂಥ ಈ ಟೂರ್ನಮೆಂಟ್ ಆರಂಭ ಆಗಿದ್ದು 1975ರಲ್ಲಿ. 1975ರ ಮೊದಲ ಕ್ರಿಕೆಟ್ ವರ್ಲ್ಡ್ ಕಪ್ ಇಂಗ್ಲೆಂಡ್ನಲ್ಲಿ ನಡೆಸಲಾಗುತ್ತೆ. 79ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆಸಲಾಗುತ್ತೆ. 83ರಲ್ಲಿ ಕೂಡ ಇಂಗ್ಲೆಂಡ್ನಲ್ಲೇ ನಡೆಸಲಾಗುತ್ತೆ. ಇತ್ತೀಚಿನದಂದರೆ ಕರೆಂಟ್ ಅಫೇರ್ಸಿಗೆ ಬರೋಣ. ಇತ್ತೀಚೆಗೆ ಈ ವರ್ಲ್ಡ್ ಕಪ್ ಟೂರ್ನಮೆಂಟ್ ನಡೆದಿದ್ದು 2019ರಲ್ಲಿ ಇಂಗ್ಲೆಂಡ್ ಮತ್ತು ವೇಲ್ಸ್ನಲ್ಲಿ. ICC ಮೆನ್ಸ್ ಅಂತ ಬಂದಾಗ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟ್ನಲ್ಲಿ ಅತಿ ಹೆಚ್ಚು ಸಕ್ಸಸ್ ಆಗಿರುವಂತಹ ಟೀಮ್ ಅಂದರೆ ಆಸ್ಟ್ರೇಲಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್. ಅತಿ ಹೆಚ್ಚು ಬಾರಿ ಅಂದರೆ 5 ಬಾರಿ ಅದು ವರ್ಲ್ಡ್ ಕಪ್ಪನ್ನು ಗೆದ್ದಿದೆ. ಭಾರತದ ಅಚೀವ್ಮೆಂಟ್ ಏನಾದರೂ ನೋಡ್ತಾ ಹೋದರೆ, ಭಾರತ ಅಚೀವ್ಮೆಂಟ್ ನೋಡೋದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕರೆಂಟ್ ಅಫೇರ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಇತ್ತೀಚೆಗೆ ನಡೆದಿರುವಂತಹ ICC ವರ್ಲ್ಡ್ ಕಪ್ ಕ್ರಿಕೆಟ್ ಸ್ಪೆಷಲಿ ಮೆನ್ಸ್ ವಿಭಾಗದ ಟೂರ್ನಮೆಂಟ್ ಅಂದರೆ 2019ರಲ್ಲಿ ನಡೆದಿರೋದು. ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ರಾಷ್ಟ್ರವೆಂದರೆ ಇಂಗ್ಲೆಂಡ್. AN ಮಾರ್ಗನ್ ಅವರು ಕ್ಯಾಪ್ಟನ್ ಆಗಿದ್ದರು. ರನ್ನರ್ ಅಪ್ ಆಗಿರುವಂಥ ಟೀಮ್ ನ್ಯೂಜಿಲ್ಯಾಂಡ್.
ಕೇನ್ ವಿಲಿಯಮ್ಸನ್ ಕ್ಯಾಪ್ಟನ್ ಆಗಿದ್ದಾರೆ. ಒಂದು ವಿಶೇಷವಾದಂಥ ಅಂಕಿಅಂಶದ ಪ್ರಕಾರ ಇಲ್ಲಿ ಗೆಲುವನ್ನು ನಿರ್ಧರಿಸಲಾಗುತ್ತೆ ಈ ಟೂರ್ನಮೆಂಟಲ್ಲಿ ಬಂದಾಗ. 2019 ICC ಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟಲ್ಲಿ ಬಂದಾಗ ಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ಎರಡೂ ತಂಡಗಳು ಟೈ ಮಾಡ್ಕೊಂಡಿದ್ದು ಫಸ್ಟಲ್ಲಿ ಬಂದಾಗ. ಆಮೇಲೆ ಸೂಪರ್ ಓವರ್ ಮಾಡಲಾಗುತ್ತೆ, ಸೂಪರ್ ಓವರಲ್ಲಿ ಕೂಡ ಟೈ ಆಗುತ್ತೆ. ಆಮೇಲೆ ಈ ಪಂದ್ಯಾವಳಿಯಲ್ಲಿ ಬಂದಾಗ ಯಾರು ಅತಿ ಹೆಚ್ಚು 4 ಬಾರಿಸಿದಾರೋ ಅವರಿಗೆ ಜಯಶಾಲಿ ಅಂತ ಘೋಷಣೆ ಮಾಡಲಾಗುತ್ತೆ. ICC ಕೆಲವೊಂದು ನಿಯಮಗಳು ಕ್ರಿಕೆಟ್ಗೆ ರಿಲೇಟೆಡ್ ಆಗಿ ಮಾಡ್ತಾ ಹೋಗುತ್ತೆ. ಆ ನಿಯಮಗಳು ವರ್ಷನೂ ಚೇಂಜಸ್ ಆಗ್ಬೋದು, ರಿವೈಸ್ಡ್ ಆಗುವಂಥ ಪಾಸಿಬಿಲಿಟಿ ಇರುತ್ತೆ. 2019 ಇಂಗ್ಲೆಂಡ್ ಈ ಮಾನದಂಡವನ್ನು ಆಧರಿಸಿ ಇಂಗ್ಲೆಂಡ್ ತಂಡಕ್ಕೆ ಇಲ್ಲಿ ಚಾಂಪಿಯನ್ ಅನ್ನುವಂಥ ಪಟ್ಟವನ್ನು ಕೂಡ ನೀಡಲಾಗುತ್ತೆ. ಭಾರತ ಸಾಧನೆಗೆ ಬರೋಣ. ಭಾರತ ಸಾಧನೆ ಬರೋದಕ್ಕಿಂತ ಪೂರ್ವದಲ್ಲಿ ಮತ್ತೆ ಕರೆಂಟ್ ಅಫೇರ್ಸಲ್ಲಿ ಇನ್ನೂ ಒಂದು ವಿಚಾರ ಕ್ಲಿಯರ್ ಮಾಡ್ಕೊಳ್ಬೇಕು. 2023 ವರ್ಲ್ಡ್ ಕಪ್ ಅಂದರೆ ನೆಕ್ಸ್ಟ್ ವರ್ಲ್ಡ್ ಕಪ್ ಭಾರತದಲ್ಲೇ ನಡೆಯಲಿದೆ. 2027 ಸೌತ್ ಆಫ್ರಿಕಾ, ಜಿಂಬಾಬ್ವೆ ಮತ್ತು ನಮೀಬಿಯಾದಲ್ಲಿ ನಡೆಯಲಿದೆ. 2031 ಮೆನ್ಸ್ ICC ವರ್ಲ್ಡ್ ಕಪ್ ಟೂರ್ನಮೆಂಟು ಇಂಡಿಯಾ ಮತ್ತು ಬಾಂಗ್ಲಾದೇಶದಲ್ಲಿ ನಡೆಯಲಿದೆ. ಆಲ್ರೆಡಿ ಆ ದೇಶಗಳ ಹೆಸರು ಕೂಡ ಅವ್ರು ಫಿಕ್ಸ್ ಮಾಡಿರೋದು ಕಂಡುಬರುತ್ತೆ. ಭಾರತದ ಅಚೀವ್ಮೆಂಟ್ ನೋಡ್ತಾ ಹೋದರೆ ಭಾರತ ಅಚೀವ್ಮೆಂಟ್ ತೃಪ್ತಿಕರವಾಗಿರೋದು ಕಂಡುಬರುತ್ತೆ. ಮೊದಲ ಬಾರಿಗೆ 1983 ಈ ICC ಮೆನ್ಸ್ ವರ್ಲ್ಡ್ ಕಪ್ ಟೂರ್ನಮೆಂಟ್, ಸ್ಪೆಷಲಿ ODI ಅಂತ ಕರೀತಾರೆ, ಏಕದಿನ ಪಂದ್ಯಾವಳಿಯಲ್ಲಿ ಬಂದಾಗ 1983 ಭಾರತ ಮೊದಲ ಬಾರಿಗೆ ವರ್ಲ್ಡ್ ಕಪ್ ಅನ್ನು ತನ್ನದಾಗಿಸ್ಕೊಂಡಿತ್ತು. ಇಲ್ಲಿ ವೆಸ್ಟ್ ಇಂಡೀಸ್ ರನ್ನರ್ ಅಪ್ ಆಗಿತ್ತು. ಈ ಪಂದ್ಯ 60 ಓವರ್ಗಳ ಪಂದ್ಯ ಆಗಿತ್ತು ಅನ್ನೋದು ಕೂಡ ಗಮನಿಸಬೇಕು. ಏಕದಿನ ಪಂದ್ಯಾವಳಿಯಲ್ಲಿ ಬಂದಾಗ ಭಾರತ ಇಲ್ಲಿವರೆಗೂ ಬಂದಾಗ 2 ಬಾರಿ ವರ್ಲ್ಡ್ ಕಪ್ ಗೆದ್ದಿರೋದು ಕಂಡು ಬರುತ್ತೆ. ಆದರೆ ಓವರ್ ಅಂತ ಬಂದಾಗ ಇದು 60 ಓವರ್ಗಳ ಪಂದ್ಯ ಆಗಿತ್ತು ಅನ್ನೋದು ಕೂಡ ಗಮನಿಸಬೇಕು. 2011 ಭಾರತ 2ನೇ ಬಾರಿ ODI ವಿಭಾಗದಲ್ಲಿ ಬಂದಾಗ ವರ್ಲ್ಡ್ ಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ. ಶ್ರೀಲಂಕಾ ರನ್ನರ್ ಅಪ್ ಆಗಿರುತ್ತೆ. ಇದು 50 ಓವರ್ಗಳ ಮ್ಯಾಚ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ICC ಇನ್ನೊಂದು ವರ್ಲ್ಡ್ ಕಪ್ ಟೂರ್ನಮೆಂಟನ್ನು ಆರಂಭಿಸುತ್ತೆ 2007. ಇದು T20 ವರ್ಲ್ಡ್ ಕಪ್ ಅನ್ನುವಂಥ ಒಂದು ಹೊಸ ಟೂರ್ನಮೆಂಟನ್ನು ಸ್ಟಾರ್ಟ್ ಮಾಡಿಬಿಡುತ್ತೆ. ಅದಕ್ಕೂ ಮುಂಚೆ ICC ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ಇದರ ಹೆಡ್ ಆಫೀಸ್ ದುಬೈನಲ್ಲಿದೆ, ಅದು ಕೂಡ ಗೊತ್ತಿರಬೇಕು. ICC ವಿಸ್ತೃತ ರೂಪ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅನ್ನೋದು. T20 ವರ್ಲ್ಡ್ ಕಪ್ ಈ ಟೂರ್ನಮೆಂಟ್ 2007 ಮೊದಲ ಬಾರಿಗೆ ಆರಂಭಿಸಲಾಗುತ್ತೆ. ಮೊದಲ ಬಾರಿನೇ ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ. ಸೌತ್ ಆಫ್ರಿಕಾದಲ್ಲಿ ಇದು ಹಾಸ್ಟ್ ಆಗಿದ್ದು, ಇಲ್ಲಿ ಭಾರತ ಚಾಂಪಿಯನ್ ಆಗಿರುತ್ತೆ, ಪಾಕಿಸ್ತಾನ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುತ್ತೆ. ಇದು ಕೂಡ ಗೊತ್ತಿರಬೇಕು ನಿಮಗೆ. ಅದರ ಜೊತೆಗೆ ಕರೆಂಟ್ ಅಫೇರ್ಸ್ ಆಗಿ ಇತ್ತೀಚೆಗೆ ನಡೆದಿರುವಂಥ ಮೆನ್ಸ್ T20 ವರ್ಲ್ಡ್ ಕಪ್ ಕೂಡ ಗೊತ್ತಿರಬೇಕು ನಿಮಗೆ. UAE ಮತ್ತು ಒಮನ್ ದೇಶದಲ್ಲಿ ಇದು ನಡೆದಿರೋದು ಕಂಡುಬರುತ್ತೆ. ಇಲ್ಲಿ ಆಸ್ಟ್ರೇಲಿಯಾ ಚಾಂಪಿಯನ್ ಆಗಿದೆ, ನ್ಯೂಜಿಲೆಂಡ್ ರನ್ನರ್ ಅಪ್ ಆಗಿ ಈ ಬಾರಿ ಹೊರಹೊಮ್ಮಿರೋದನ್ನು ಸಹ ನಾವು ನೋಡ್ತೇವೆ. ನೆಕ್ಸ್ಟ್ ICC ಅಂಡರ್-19 ವಿಭಾಗದಲ್ಲಿ ಬಂದಾಗಲೂ ಕೂಡ ವರ್ಲ್ಡ್ ಕಪ್ ಟೂರ್ನಮೆಂಟ್ ಏರ್ಪಡಿಸೋದನ್ನು ನಾವು ನೋಡ್ತೇವೆ. ಅಂದರೆ ಈ ಸೀನಿಯರ್ ಜೂನಿಯರ್ ಅಂತ ಕೆಲವೊಂದು ಕ್ರೀಡೆಗಳಲ್ಲಿ ಗುರುತಿಸ್ತೇವಲ್ವ, ಆ ರೀತಿ ಅಂಡರ್-19 ಆ ವಯಸ್ಕರಿಗೆ, ಆ ವಯೋಮಾನದ ಕ್ರೀಡಾಪಟುಗಳಿಗಾಗಿಯೇ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟನ್ನು ಕೂಡ ಏರ್ಪಡಿಸುತ್ತೆ. 1988 ಫಸ್ಟ್ ಎಡಿಷನ್ ನಡೆದಿದ್ದು, ಇತ್ತೀಚೆಗೆ ನಡೆದಿದ್ದು ಅಂದರೆ 2022 ಇದೇ ವರ್ಷ ನಡೆದಿರೋದು. ಹಾಗಾಗಿ ಇದು ಬಗ್ಗೆ ಕೂಡ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಟೋಟಲ್ ಈ ಅಂಡರ್-19 ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ಇತಿಹಾಸ ತೆಗೆದು ನೋಡಿದಾಗ ಮೋಸ್ಟ್ ಸಕ್ಸಸ್ಫುಲ್ ಕಂಟ್ರಿ ಅಂದರೆ ಅದು ಇಂಡಿಯನ್ ಮೆನ್ಸ್ ಕ್ರಿಕೆಟ್ ಟೀಮ್ ಅಂಡರ್-19 ವಿಭಾಗದಂತ ನಾವು ಗುರುತಿಸಲಾಗುತ್ತೆ. 5 ಬಾರಿ ಚಾಂಪಿಯನ್ ಆಗಿ ಭಾರತ ತಂಡ ಇಲ್ಲಿ ಹೊರಹೊಮ್ಮಿರೋದನ್ನು ಕಾಣ್ತೇವೆ. ಸ್ಪೆಷಲಿ ಈ ಬಾರಿ 2022 ICC ಅಂಡರ್-19 ವರ್ಲ್ಡ್ ಕಪ್ ಟೂರ್ನಮೆಂಟ್ ನೋಡ್ತಾ ಹೋದರೆ ವೆಸ್ಟ್ ಇಂಡೀಸಲ್ಲಿ ಹಾಸ್ಟ್ ಆಗಿತ್ತು, ಭಾರತ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ, ಇಂಗ್ಲೆಂಡ್ ರನ್ನರ್ ಅಪ್ ಆಗಿದೆ. ಕ್ಯಾಪ್ಟನ್ ಯಾರಾಗಿದ್ರು ಭಾರತ ತಂಡದ ಅಂತ ಕೇಳ್ಬೋದು, ಯಶ್ ಧೂಲ್ ಅವರು ಇಲ್ಲಿ ಕ್ಯಾಪ್ಟನ್ ಆಗಿದ್ರು ಅನ್ನೋದು ಕೂಡ ಗಮನಿಸಬೇಕು. ಅವ್ರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಇಷ್ಟೇ ಇನ್ಫಾರ್ಮೇಷನ್ ಸಾಕಾಗುತ್ತಾ ಅಂದರೆ ಇಷ್ಟೇ ಇನ್ಫಾರ್ಮೇಷನ್ ಸಾಕಾಗಲ್ಲ. ಭಾರತದ ಕ್ರಿಕೆಟ್ ತಂಡಕ್ಕೆ ಯಾರು ಕೋಚ್ ಆಗಿದ್ರು ಆ ಇನ್ಫಾರ್ಮೇಷನ್ ಕೂಡ ಕೇಳ್ಬೋದು. ಮತ್ತು ಇಂಗ್ಲೆಂಡ್ ತಂಡದ ಕ್ಯಾಪ್ಟನ್ ಯಾರಾಗಿದ್ರು ಈ ಆ್ಯಂಗಲಲ್ಲಿ ಕೂಡ ಕ್ವಶನ್ ಕೇಳ್ಬೋದು. ಸಾಧ್ಯದಷ್ಟು ಇನ್ಫಾರ್ಮೇಷನ್ ಎಕ್ಸ್ಟ್ರಾ ನಾವು ತೆಗೆದುಕೊಳ್ತಾ ಹೋಗಬೇಕು. ಕೆಲವೊಂದು ಐಡಿಯಾ ಬೇಸ್ ಆಗಿ ನಾನು ನಿಮಗೆ ಇಲ್ಲಿ ಕೆಲವೊಂದು ವಿಚಾರ ಮಾತ್ರ ಕ್ಲಿಯರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೇಮ್ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಬಗ್ಗೆ ಕೂಡ ಕೆಲ ಇನ್ಫಾರ್ಮೇಷನ್ ನಮಗೆ ಇರಲೇಬೇಕು. ಇತ್ತೀಚೆಗೆ ನಡೆದಿರೋ ಕಾರಣಕ್ಕಾಗಿ ಕರೆಂಟ್ ಅಫೇರ್ಸಲ್ಲಿ ಕೂಡ ಈ ಕ್ವಶನ್ ಕೇಳ್ಬೋದು. 2022 ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ಎಲ್ಲಿ ನಡೀತು, ಯಾರು ವಿಜೇತರಾದರು, ಯಾರು ರನ್ನರ್ ಅಪ್ ಆಗಿದ್ರು ಅಂತ ಕೇಳ್ಬೋದು. ನ್ಯೂಜಿಲೆಂಡ್ ದೇಶದಲ್ಲಿ ನಡೆದಿದ್ದು, ಚಾಂಪಿಯನ್ ಆಗಿ ಆಸ್ಟ್ರೇಲಿಯಾ ಹೊರಹೊಮ್ಮಿದೆ. ಆಸ್ಟ್ರೇಲಿಯಾ ಈ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಅಂತ ಬಂದಾಗ 7 ಬಾರಿ ಗೆಲುವನ್ನು ಸಾಧಿಸಿದೆ ಅನ್ನೋದು ಕೂಡ ವಿಶೇಷವಾಗಿ ಗಮನಿಸಬೇಕು. ರನ್ನರ್ ಅಪ್ ಆಗಿ ಇಂಗ್ಲೆಂಡ್ ಇತ್ತು. ಮತ್ತು ಅಲ್ಲಿ ಕ್ಯಾಪ್ಟನ್ನು ಮತ್ತು ಪ್ಲೇಯರ್ ಆಫ್ ದಿ ಸಿರೀಸ್ ಯಾರು ಆಗಿದ್ದಾರೆ ಅನ್ನೋದು ಕೂಡ ಮಾಹಿತಿ ಕೂಡ ಬೇಕಾದರೆ ನೀವು ನೋಟ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಇನ್ನೊಂದು ಹೊಸ ಕಾನ್ಸೆಪ್ಟು, ಹೊಸ ಟೂರ್ನಮೆಂಟ್ ಇದೆ. ಏನಂದರೆ ICC ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತ. 2019 21 ಮೊದಲ ಆವೃತ್ತಿ ನಡೆಯುತ್ತೆ ಇದು. ಇದರಲ್ಲಿ ನ್ಯೂಜಿಲೆಂಡ್ ಚಾಂಪಿಯನ್ ಆಗಿದೆ, ಭಾರತ ರನ್ನರ್ ಅಪ್ ಆಗಿದೆ. ಇದು ಮೊದಲ ಆವೃತ್ತಿ ಅನ್ನೋ ಕಾರಣಕ್ಕಾಗಿ ಇದು ಎವರ್ಗ್ರೀನ್ ಆಗಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ.
ನೆಕ್ಸ್ಟ್ ಭಾರತ ಕ್ರಿಕೆಟ್ ಅಥವಾ ವಿಶ್ವದ ಕ್ರಿಕೆಟ್ ಅಂದ ತಕ್ಷಣಕ್ಕೆ ನಮಗೆ ನೆನಪಾಗುವಂತಹ ಕೆಲವು ವಿಶೇಷ ವ್ಯಕ್ತಿಗಳಲ್ಲಿ 3 ವ್ಯಕ್ತಿಗಳ ಹೆಸರು ನಮಗೆ ಎವರ್ಗ್ರೀನ್ ಆಗಿ ಕ್ವಶನ್ಗಳಾಗಿ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಆ 3 ವ್ಯಕ್ತಿಗಳ ಭಾವಚಿತ್ರ ನೋಡಿದ್ರೆ ನೆನಪಾಗುತ್ತೆ, ಇವರ ದಾಖಲೆ ಯಾವ ರೀತಿ ಸರ್ವಕಾಲಿಕವಾಗಿ ಇದೆ ಅನ್ನೋದು ಕೂಡ ನಮಗೆ ನೆನಪಾಗುತ್ತೆ. ಫಸ್ಟ್ ಒನ್ ಜಿಮ್ ಲೇಕರ್, ಸೆಕೆಂಡ್ ಒನ್ ಅನಿಲ್ ಕುಂಬ್ಳೆ, ಥರ್ಡ್ ಒನ್ ಅಜಾಜ್ ಪಟೇಲ್ ಅಂತ. ಏನು ಇವರ ಸಾಧನೆ ಅಂತ ನೋಡ್ತಾ ಹೋದರೆ, ಟೆಸ್ಟ್ ಕ್ರಿಕೆಟ್ನಲ್ಲಿ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಟೆಸ್ಟ್ ಮ್ಯಾಚ್ನಲ್ಲಿ 2 ಇನ್ನಿಂಗ್ಸ್ಗಳನ್ನು ಆಡಲಾಗುತ್ತೆ. ಟೆಸ್ಟ್ನಲ್ಲಿ ಬಂದಾಗ ಒಂದು ಇನ್ನಿಂಗ್ಸ್ನಲ್ಲಿ ಎಲ್ಲ 10 ವಿಕೆಟ್ಗಳನ್ನು ಪಡೆದುಕೊಂಡು ಆ ಒಂದು ದಾಖಲೆಯನ್ನು ಬರೆದಿರುವಂತಹ ಕ್ರೀಡಾಪಟುಗಳು ಇವರು. ಈ 3 ಬಾಲರ್ಗಳು ಮಾತ್ರ ಇಂಥ ಸಾಧನೆಯನ್ನು ಮಾಡಿರೋದು ಕಂಡು ಬರುತ್ತೆ. ಜಿಮ್ ಲೇಕರ್ ಫಸ್ಟ್ ಮಾಡಿದ್ದಾರೆ, ಇವರು ಇಂಗ್ಲೆಂಡ್ ಟೀಮ್ದವರು ಆಸ್ಟ್ರೇಲಿಯಾದ ವಿರುದ್ಧ ಈ ಸಾಧನೆ ಮಾಡ್ತಾರೆ. ಸೆಕೆಂಡ್ ಒನ್ ಅನಿಲ್ ಕುಂಬ್ಳೆ ಅವರು ಪಾಕಿಸ್ತಾನದ ವಿರುದ್ಧ ಈ ಸಾಧನೆ ಮಾಡ್ತಾರೆ. ಇನ್ನು ಅಜಾಜ್ ಪಟೇಲ್ ಅವರು ಭಾರತದ ವಿರುದ್ಧ 2021ರಲ್ಲಿ ಇವರು ಸಾಧನೆ ಮಾಡ್ತಾರೆ. ಇವರು ನ್ಯೂಜಿಲೆಂಡ್ ತಂಡದ ಪರವಾಗಿ ಆಡಿರೋದು. ಅಜಾಜ್ ಪಟೇಲ್ ಅವರು ಮೂಲತಃ ಭಾರತೀಯರು ಅನ್ನೋದು ಕೂಡ ಹೆಮ್ಮೆ ಪಡುವಂಥ ವಿಚಾರವಾಗಿದೆ. ನೆಕ್ಸ್ಟ್ ಒನ್ ಭಾರತ ಕ್ರಿಕೆಟ್ ತಂಡ ಅಂದ ತಕ್ಷಣಕ್ಕೆ ನಮಗೆ ನೆನಪಾಗುವಂತಹ ಮತ್ತೊಬ್ಬ ಫೇಮಸ್ ಆದಂತಹ ಆಟಗಾರ್ತಿ ಅಂದರೆ ಮಿಥಾಲಿ ರಾಜ್ ಅವರು. ಅಂದರೆ ಇಂಡಿಯನ್ ಕ್ರಿಕೆಟಲ್ಲಿ ಕೇವಲ ಪುರುಷರ ಪ್ರಾಬಲ್ಯ ಅಷ್ಟೇ ಅಲ್ಲ, ಈವನ್ ಮಹಿಳಾ ಕ್ರಿಕೆಟ್ ತಂಡವು ಕೂಡ ಸಾಕಷ್ಟು ಅಚೀವ್ಮೆಂಟ್ ಮಾಡಿರೋದು ಕಾಣ್ತೇವೆ. ಮಹಿಳಾ ಕ್ರಿಕೆಟ್ ಪಟುಗಳನ್ನು ಕೂಡ ನಾವು ಭಾರತದ ಕ್ರಿಕೆಟ್ನಲ್ಲಿ ಗುರುತಿಸ್ತೇವೆ. ಸ್ಪೆಷಲಿ ಮಿಥಾಲಿ ರಾಜ್ ಅವರ ವಿಶೇಷತೆ ಏನಂದರೆ ವುಮೆನ್ಸ್ ODIನಲ್ಲಿ ಬಂದಾಗ 7,000 ರನ್ ಪೂರೈಕೆ ಮಾಡಿರುವಂಥ ಜಗತ್ತಿನ ಏಕೈಕ ಮಹಿಳಾ ಕ್ರೀಡಾಪಟು ಅನ್ನುವಂಥ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಮೋಸ್ಟ್ ಹಾಫ್ ಸೆಂಚುರೀಸ್ಗಳು ಕೂಡ ಇವರ ಹೆಸರಲ್ಲೇ ಇರೋದು ಕಂಡುಬರುತ್ತೆ. ಹಾಗಾಗಿ ಮಿಥಾಲಿ ರಾಜ್ ಹೆಸರನ್ನು ನಾವು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿ ಗುರುತಿಸ್ಬೋದಾಗಿದೆ. ಇನ್ನು ಜೂಲನ್ ಗೋಸ್ವಾಮಿ ಹೆಸರು ನೀವೆಲ್ಲರೂ ಕೇಳಿರ್ತೀರಿ, ಫೇಮಸ್ ಆದಂಥ ಬೌಲರ್ ಆಗಿದ್ದಾರೆ. ವರ್ಲ್ಡ್ ಕಪ್ ಇತಿಹಾಸ ಬಂದಾಗ ಟೋಟಲ್ ವುಮೆನ್ಸ್ ವರ್ಲ್ಡ್ ಕಪ್ ಟೂರ್ನಮೆಂಟ್ ಏನಿದೆ ಅಲ್ವಾ, ಟೋಟಲ್ ವರ್ಲ್ಡ್ ಕಪ್ ಇತಿಹಾಸ ಅಂತ ತೆಗೆದಾಗ ಮೋಸ್ಟ್ ವಿಕೆಟ್ ಟೇಕರ್ ಬೌಲರ್ ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ಇನ್ನು ರಾಜೇಶ್ವರಿ ಗಾಯಕ್ವಾಡ್, ವೇದಾ ಕೃಷ್ಣಮೂರ್ತಿ ಹೆಸರು ಕೂಡ ಕೇಳಿರ್ತೀರಿ. ಇವರು ನ್ಯಾಷನಲ್ ಟೀಮಲ್ಲಿ ಕೂಡ ಇವರು ಆಡಿದ್ದಾರೆ. ರಾಜೇಶ್ವರಿ ಗಾಯಕ್ವಾಡ್ ಮತ್ತು ವೇದಾ ಕೃಷ್ಣಮೂರ್ತಿ ಕೂಡ ಸಾಕಷ್ಟು ವಿಭಿನ್ನ ದಾಖಲೆಗಳನ್ನು ಬರೆದಿದ್ದಾರೆ ಅನ್ನೋದು ಕೂಡ ವಿಶೇಷವಾಗಿ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ಟೆನ್ನಿಸ್ ಬಗ್ಗೆ ನೋಡ್ತಾ ಹೋಗೋಣ. ಟೆನ್ನಿಸ್ಗೆ ರಿಲೇಟೆಡ್ ಆಗಿ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗಿರೋದು ಗ್ರ್ಯಾಂಡ್ ಸ್ಲಾಮ್ಗಳ ಬಗ್ಗೆ ಗೊತ್ತಿರಬೇಕು. ವರ್ಷದಲ್ಲಿ ಒಟ್ಟು 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವೆ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದು ಇಮೇಜ್ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಆ 4 ಗ್ರ್ಯಾಂಡ್ ಸ್ಲಾಮ್ಗಳು ಯಾವ ಅಂತ ನೋಡ್ತಾ ಹೋದರೆ ನಿಮಗೊಂದು ಪಟ್ಟಿ ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್ ಮತ್ತು US ಓಪನ್ ಅಂತ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತಾವೆ. ಇವು 4 ಕ್ರಮಬದ್ಧವಾಗಿ ನೆನ್ಪಿಟ್ಕೊಳ್ಬೇಕು. ಪ್ರತಿ ವರ್ಷ ನಡೀತಾವೆ. ಪ್ರತಿ ವರ್ಷ ಮೊದಲ ಗ್ರ್ಯಾಂಡ್ ಸ್ಲಾಮ್ ಕೇಳಿದ್ರೆ ಆಸ್ಟ್ರೇಲಿಯಾ ಅಂತಲೇ ಹೇಳಬೇಕು, ಸೆಕೆಂಡ್ ಗ್ರ್ಯಾಂಡ್ ಸ್ಲಾಮ್ ಕೇಳಿದ್ರೆ ಫ್ರೆಂಚ್ ಓಪನ್ ಅಂತ ಹೇಳಬೇಕು, ಥರ್ಡ್ ವಿಂಬಲ್ಡನ್, ಫೋರ್ತ್ ಒನ್ US ಓಪನ್ ಆಗಿರುತ್ತೆ. ಯಾವಾಗ ಆರಂಭ ಆಯಿತು ಈ ಗ್ರ್ಯಾಂಡ್ ಸ್ಲಾಮ್ಗಳು, ಯಾವಾಗನಿಂದ ಆರಂಭ ಆಗಿದ್ದವನ್ನು ಇಸ್ವಿ ಕೂಡ ಕಾಣಿಸ್ತಾ ಇದೆ. ಇಸ್ವಿಯನ್ನು ಒಂದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡಿದರೆ ವಿಂಬಲ್ಡನ್ ಅತ್ಯಂತ ಪುರಾತನವಾದಂಥ ಒಂದು ಗ್ರ್ಯಾಂಡ್ ಸ್ಲಾಮ್ ಆಗಿರೋದು ಕಂಡುಬರುತ್ತೆ. ಮತ್ತು ಯಾವ ಪ್ಲೇಸಲ್ಲಿ ನಡೀತಾವನ್ನುವಂಥ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಆಸ್ಟ್ರೇಲಿಯಾ ಓಪನ್ ಮೆಲ್ಬರ್ನಲ್ಲಿ ನಡೆಯುತ್ತೆ, ಫ್ರೆಂಚ್ ಓಪನ್ ಪ್ಯಾರಿಸಲ್ಲಿ ನಡೆಯುತ್ತೆ, ವಿಂಬಲ್ಡನ್ ಓಪನ್ ಏನಿದೆ ಅಲ್ವಾ ಇದು ಲಂಡನ್ನಲ್ಲಿ ನಡೆಯುತ್ತೆ, ಇನ್ನು US ಓಪನ್ ಇದು ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಗುತ್ತೆ, ಯಾವ ಸರ್ಫೇಸಲ್ಲಿ ನಡೆಯುತ್ತೆ, ಅಲ್ಲಿ ಕೋರ್ಟ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆಸ್ಟ್ರೇಲಿಯಾ ಓಪನ್ ಏನಿದೆ ಅಲ್ವಾ ಇದು ಹಾರ್ಡ್ ಕೋರ್ಟಲ್ಲಿ ನಡೆಯುವಂಥ ಒಂದು ಟೆನ್ನಿಸ್ ಪಂದ್ಯಾವಳಿ ಆಗಿದೆ. ಫ್ರೆಂಚ್ ಓಪನ್ ಕ್ಲೇ ಇರುತ್ತೆ ಅಲ್ಲಿ ಕೋರ್ಟ್ ಬಂದಾಗ, ವಿಂಬಲ್ಡನ್ ಬಂದಾಗ ಗ್ರಾಸ್ ಕೋರ್ಟ್ ಇರುತ್ತೆ, ಇನ್ನು US ಓಪನಲ್ಲಿ ಬಂದಾಗ ಹಾರ್ಡ್ ಕೋರ್ಟ್ ಇರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದೆಲ್ಲ ಸ್ಟ್ರಾಟಜಿಗೆ. ನೆಕ್ಸ್ಟ್ ಇದನ್ನು ಕರೆಂಟ್ ಅಫೇರ್ಸ್ ಜೊತೆ ನಾವು ಲಿಂಕ್ ಮಾಡ್ತಾ ಹೋಗಬೇಕು. ಕರೆಂಟ್ ಅಫೇರ್ಸಲ್ಲಿ ಏನು ಮಾಡಬೇಕು, ಪ್ರತಿ ವರ್ಷ ಈ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೆಯೋದ್ರಿಂದ ನೀವು ಎಕ್ಸಾಮ್ ಹೋಗೋದಕ್ಕಿಂತ ಪೂರ್ವದಲ್ಲಿ ಪ್ರೀವಿಯಸ್ಸಲ್ಲಿ ಪ್ರತಿ ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಗೆದ್ದಿರುವಂಥ ಚಾಂಪಿಯನ್ ಆಗಿ ಹೊರಹೊಮ್ಮಿರುವಂತಹ ಕ್ರೀಡಾಪಟುಗಳ ಹೆಸರು ನಿಮಗೆ ಗೊತ್ತಿರಲೇಬೇಕು. ಸ್ಪೆಷಲಿ ನಾನು ಒಂದು ಕ್ಲಿಯರ್ ಮಾಡ್ತೀನಿ, ನಾನು ಆಸ್ಟ್ರೇಲಿಯಾ ಓಪನ್ ಇದೇ ವರ್ಷ ಜನವರಿ ತಿಂಗಳಲ್ಲಿ ನಡೆದಿದೆ, ಆಲ್ರೆಡಿ ಕಂಪ್ಲೀಟ್ ಆಗಿದೆ 2022ರ ಆಸ್ಟ್ರೇಲಿಯಾ ಓಪನ್. ಇನ್ನು ಫ್ರೆಂಚು, ವಿಂಬಲ್ಡನ್, US ಓಪನ್ ಇನ್ನೂ ಇವತ್ತಿನ ದಿನ ಅಂದರೆ ಇವತ್ತಿನ ಕ್ಲಾಸ್ ಅಪ್ಲೋಡ್ ಆಗ್ತಾ ಇದೆ ಅಲ್ವಾ, ಇವತ್ತಿನ ದಿನವನ್ನು ತೆಗೆದುಕೊಂಡಾಗ 2022ರಲ್ಲಿ ಬಂದಾಗ ಫ್ರೆಂಚು, ವಿಂಬಲ್ಡನ್, US ಓಪನ್ ಇನ್ನೂ ಆಗಿಲ್ಲ. ಹಾಗಾಗಿ ಆಸ್ಟ್ರೇಲಿಯಾ ಓಪನ್ನಲ್ಲಿ ಈ ಬಾರಿ ಯಾರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಮೆನ್ಸ್ನಲ್ಲಿ ಬಂದಾಗ ಸಿಂಗಲ್ ವಿಭಾಗದಲ್ಲಿ ಬಂದಾಗ ರಾಫೆಲ್ ನಡಾಲ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ವುಮೆನ್ಸಲ್ಲಿ ಬಂದಾಗ ಆಶ್ಲೆ ಬಾರ್ಟಿ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಸಿಂಗಲ್ ವಿಭಾಗದ ಪಟ್ಟಿ ಮಾತ್ರ ಕಾಣಿಸ್ತಾ ಇದೆ. ಇಲ್ಲಿ ಡಬಲ್ಸು, ಮಿಶ್ರ ಡಬಲ್ಸ್ ಈ ರೀತಿ ಬೇರೆ ಬೇರೆ ವಿಭಾಗದಲ್ಲಿ ಕೂಡ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಬೇರೆ ಬೇರೆ ರೀತಿಯ ಪಂದ್ಯಾವಳಿಗಳು ಕೂಡ ಏರ್ಪಡಿಸ್ತಾ ಇರ್ತಾರೆ. ಆದರೆ ಜಾಸ್ತಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೋದು ಸಿಂಗಲ್ಸ್ ವಿಭಾಗದಲ್ಲಿ ಯಾರು ಗೆಲುವನ್ನು ಸಾಧಿಸಿದ್ದಾರೆ ಅನ್ನೋದು. ಅದೇ ರೀತಿ ನೀವು ಫ್ರೆಂಚು, ವಿಂಬಲ್ಡನ್ ಮತ್ತು USನ ಪಟ್ಟಿ ಕೂಡ ಪಡೆದುಕೊಳ್ಬೋದು. ಆದರೆ ಫ್ರೆಂಚು, ವಿಂಬಲ್ಡನ್, US 2021ರ ಪಂದ್ಯಾವಳಿಗಳಾಗಿದ್ದಾವೆ. 2022ರಲ್ಲಿ ನಡೆದಿರೋದು ಇಲ್ಲಿವರೆಗೂ ಆಸ್ಟ್ರೇಲಿಯಾ ಓಪನ್ ಮಾತ್ರ ಅನ್ನೋದು ಕೂಡ ಗಮನಿಸಬೇಕು. ಓಕೆ, ನೆಕ್ಸ್ಟ್ ಸಿಂಗಲ್ಸ್ ವಿಭಾಗದಲ್ಲಿ ಕೆಲ ಟೆನ್ನಿಸ್ ಕ್ರೀಡಾಪಟುಗಳು ಅದ್ಭುತವಾದ ಸಾಧನೆ ಮಾಡಿದ್ದಾರೆ, ಸ್ಪೆಷಲಿ ಗ್ರ್ಯಾಂಡ್ ಸ್ಲಾಮ್ ಅಂತ ಬಂದಾಗ. ಏನು ಸಾಧನೆ ಅಂತ ನೋಡ್ತಾ ಹೋದರೆ ಸ್ಪೆಷಲಿ ರಾಫೆಲ್ ನಡಾಲ್ ಅವರ ಹೆಸರು ನಾವು ಯಾವತ್ತೂ ಮರೆಯೋ ಹಾಗಿಲ್ಲ.
ಯಾಕೆಂದರೆ ಇಲ್ಲಿವರೆಗೂ ಈ ಗ್ರ್ಯಾಂಡ್ ಸ್ಲಾಮ್ಗಳ ಇತಿಹಾಸವನ್ನು ತೆಗೆದು ನೋಡಿದಾಗ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿರುವಂತಹ ಟೆನ್ನಿಸ್ ಆಟಗಾರ ವೈಯಕ್ತಿಕ ವಿಭಾಗದಲ್ಲಿ ಪುರುಷರ ವಿಭಾಗದಲ್ಲಿ ಬಂದಾಗ ರಾಫೆಲ್ ನಾಡಲ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ. ಇಲ್ಲಿವರೆಗೂ 21 ಗ್ರ್ಯಾಂಡ್ ಸ್ಲಾಮ್ಗಳು ಇವರು ತಮ್ಮ ಹೆಸರಿನಲ್ಲಿ ಬರೆದುಕೊಂಡಿದ್ದಾರೆ. ಅಂದರೆ 21 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಇವರು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಸೆಕೆಂಡ್ ಪ್ಲೇಸಲ್ಲಿ ರೋಜರ್ ಫೆಡರರ್ ಮತ್ತು ನೋವಾಕ್ ಜೋಕೋವಿಚ್ ಅವರು ಇರೋದು ಕಂಡುಬರುತ್ತೆ. 20 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಅವ್ರು ಗೆದ್ದಿರೋದು ಕಂಡುಬರುತ್ತೆ. ಹಾಗಾಗಿ ರಾಫೆಲ್ ನಡಾಲ್ ಅವರ ಹೆಸರು ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕು. ಮತ್ತು ಇವರು ಯಾವ ದೇಶದವರು ಅನ್ನೋದು ಕೂಡ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ಹಾಗಾಗಿ ನಾನು ಇಲ್ಲಿ ಅದನ್ನು ನೋಟ್ ಮಾಡ್ತಾ ಹೋಗಿಲ್ಲ. ರಾಫೆಲ್ ನಡಾಲ್ ಅವರ ಒಟ್ಟು ಗ್ರ್ಯಾಂಡ್ ಸ್ಲಾಮ್ಗಳ ಸಂಖ್ಯೆ 21 ಅಂತ ಹೇಳಿದ್ದೇವೆ. ಅದರಲ್ಲಿ ಯಾವ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಎಷ್ಟೆಷ್ಟು ಗೆದ್ದಿದ್ದಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಸ್ಪೆಷಲಿ ಅವರು ಹೆಚ್ಚು ಗೆದ್ದಿರೋದು ಫ್ರೆಂಚ್ ಓಪನ್ 13 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ ಅನ್ನೋದು ಕೂಡ ವಿಶೇಷವಾಗಿ ಗಮನಿಸಬೇಕು. ರಿಮೈನಿಂಗ್ 3 ಗ್ರ್ಯಾಂಡ್ ಸ್ಲಾಮ್ಗಳ ಸಂಖ್ಯೆ ಕೂಡ ನೀವಿಲ್ಲಿ ನೋಡ್ಬೋದಾಗಿದೆ. ಸೇಮ್ ಇಂತಹದೇ ದಾಖಲೆ ಮಹಿಳಾ ವಿಭಾಗದಲ್ಲಿ ಕೂಡ ನಮಗೆ ತಿಳಿದಿರಬೇಕು. ಮಹಿಳಾ ವಿಭಾಗದಲ್ಲಿ ಬಂದಾಗ ಇಲ್ಲಿವರೆಗಿನ ಈಗಿನ 2022ರ ಆಸ್ಟ್ರೇಲಿಯಾ ಓಪನ್ವರೆಗಿನ ಅಂಕಿಅಂಶ ಇಟ್ಕೊಂಡು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಮಾರ್ಗ್ರೆಟ್ ಕೋರ್ಟ್ ಅವರು ಅತಿ ಹೆಚ್ಚು ಬಾರಿ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದಿರೋದು ಕಂಡುಬರುತ್ತೆ. 24 ಬಾರಿ ಅವರು ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದಿದ್ದಾರೆ. ಸೆರೆನಾ ವಿಲಿಯಮ್ಸ್ ಅವರು 23 ಬಾರಿ ಗೆದ್ದಿದ್ದಾರೆ. ಅವರು 2ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಸ್ಟೆಫಿ ಗ್ರಾಫ್ ಅವರು 22ರ ಮೂಲಕ 3ನೇ ಸ್ಥಾನದಲ್ಲಿರೋದು ಕಂಡುಬರುತ್ತೆ. ಇವರೆಲ್ಲರೂ ಕೂಡ ಅತ್ಯಂತ ಫೇಮಸ್ ಆದಂಥ ಮಹಿಳಾ ಟೆನ್ನಿಸ್ ಆಟಗಾರರಾಗಿದ್ದಾರೆ. ಇವರು ಗ್ರ್ಯಾಂಡ್ ಸ್ಲಾಮ್ ಗೆದ್ದಿರೋದು ಸಿಂಗಲ್ ವಿಭಾಗದಲ್ಲಿ ಅನ್ನೋದು ಕೂಡ ಗಮನಿಸಬೇಕು. ಮಿಶ್ರ ಡಬಲ್ಸ್ ವಿಭಾಗ ಅಂತೆಲ್ಲ ಗುರುತಿಸಲಾಗುತ್ತೆ. ಸಿಂಗಲ್ ವಿಭಾಗದಲ್ಲಿ ಮಾಡಿರುವಂಥ ಅಚೀವ್ಮೆಂಟ್ ಅನ್ನು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದು. ಅವರ ದೇಶವನ್ನು ಕೂಡ ನೀವು ನೋಟ್ ಮಾಡ್ತಾ ಹೋದರೆ ಬೆಟರ್ ಕೆಲವೊಂದು ಟೈಮಿಗೆ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ನೆಕ್ಸ್ಟ್ ಭಾರತಕ್ಕೆ ಬರೋಣ. ಭಾರತದ ಟೆನ್ನಿಸ್ ಆಟಗಾರರು ಏನಾದರೂ ಗ್ರ್ಯಾಂಡ್ ಸ್ಲಾಮಲ್ಲಿ ಸಾಧನೆ ಮಾಡಿದ್ದಾರೆ, ಇವರು ಅಚೀವ್ಮೆಂಟ್ ಏನಾದರೂ ಇದೆಯಾ ಅಂದರೆ ಖಂಡಿತ ಇವರು ಅಚೀವ್ಮೆಂಟ್ ಇರೋದು ಕಂಡುಬರುತ್ತೆ. ಆದರೆ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಟೆನ್ನಿಸ್ ಆಟಗಾರರ ಅಚೀವ್ಮೆಂಟ್ ನಾವು ಕಾಣೋದಿಲ್ಲ. ಡಬಲ್ಸ್, ಮಿಶ್ರ ಡಬಲ್ಸ್ನಲ್ಲಿ ನಾವು ಕಾಣ್ತೇವೆ. ಸ್ಪೆಷಲಿ ಲಿಯಾಂಡರ್ ಪೇಸ್ ಏನಿದಾರಲ್ಲ, ಇವರನ್ನು ಮೋಸ್ಟ್ ಸಕ್ಸಸ್ಫುಲ್ ಇಂಡಿಯನ್ ಪ್ಲೇಯರ್ ಇನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಗುರುತಿಸಲಾಗುತ್ತೆ. ಗ್ರ್ಯಾಂಡ್ ಸ್ಲಾಮ್ನಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದಿರುವಂತಹ ಕ್ರೀಡಾಪಟು ಅಂತ ಗುರುತಿಸಲಾಗುತ್ತೆ. ಒಟ್ಟು 14 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಇವರು ಗೆದ್ದಿದ್ದಾರೆ. ಅದರಲ್ಲಿ 8 ಮೆನ್ಸ್ ಡಬಲ್ ಕ್ಯಾಟಗರಿಯಲ್ಲಿ ಗೆದ್ದಿದ್ದರೆ 6 ಮಿಕ್ಸ್ಡ್ ಡಬಲ್ಸಲ್ಲಿ ಗೆದ್ದಿದ್ದಾರೆ. ನೆಕ್ಸ್ಟ್ ಒಂದು ಮಹೇಶ್ ಭೂಪತಿ 12 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ಅದರಲ್ಲಿ 4 ಡಬಲ್ ಕ್ಯಾಟಗರಿ ಇದೆ, 8 ಮಿಕ್ಸ್ಡ್ ಡಬಲ್ ಕ್ಯಾಟಗರಿ ಅನ್ನೋದು ಗಮನಿಸಬೇಕು. ಸಾನಿಯಾ ಮಿರ್ಜಾ ಅವರು ಕೂಡ 6 ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದಿದ್ದಾರೆ. ವಿಶೇಷವಾಗಿ ಸ್ಪೆಷಲಿ ಮಹಿಳಾ ಟೆನ್ನಿಸ್ ಆಟಗಾರರಾಗಿರೋದ್ರಿಂದ ಕ್ವಶನ್ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಅದರಲ್ಲಿ 3 ಡಬಲ್ಸು 3 ಮಿಕ್ಸ್ಡ್ ಡಬಲ್ಸ್ ಅನ್ನೋದು ಕೂಡ ಗಮನಿಸಬೇಕು. ರೋಹನ್ ಬೋಪನ್ ಅವರು 1 ಬಾರಿ ಮಿಕ್ಸ್ಡ್ ಡಬಲ್ಸ್ನಲ್ಲಿ ಇವರು ಕೂಡ ಗ್ರ್ಯಾಂಡ್ ಸ್ಲಾಮನ್ನು ಗೆದ್ದಿದ್ದಾರೆ ಅನ್ನೋದು ಕೂಡ ಗಮನಿಸಬೇಕಾಗತ್ತೆ. ನೆಕ್ಸ್ಟ್ ನಾವೀಗ ವರ್ಲ್ಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಬಗ್ಗೆ ನೋಡ್ತಾ ಹೋಗೋಣ. ಒಂದು ರೀತಿ ವಿಶ್ವಕಪ್ ಟೂರ್ನಮೆಂಟ್ಗೆ ಹೋಲಿಕೆ ಮಾಡುವಂಥ ಒಂದು ಪಂದ್ಯಾವಳಿ ಇದಾಗಿರುತ್ತೆ. ಯಾರು ಆಯೋಜನೆ ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಅವರು ಇದನ್ನು ಆಯೋಜನೆ ಮಾಡ್ತಾರೆ. ಸ್ಪೆಷಲಿ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪಲ್ಲಿ ಬಂದಾಗ ಭಾರತೀಯರ ಅಚೀವ್ಮೆಂಟನ್ನು ನಾನಿಲ್ಲಿ ಹೆಚ್ಚು ಫೋಕಸ್ ಮಾಡ್ತಾ ಹೋಗ್ತೀನಿ. ಅದೇ ಆ್ಯಂಗಲಲ್ಲಿ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇರುತ್ತೆ ಸ್ಟ್ಯಾಟಿಕ್ ಜಿಕೆಯಲ್ಲಿ. ಕರೆಂಟ್ ಅಫೇರ್ಸಲ್ಲಿ ಬಂದಾಗ ಇತ್ತೀಚೆಗೆ ನಡೆದಿರುವಂತಹ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಎಕ್ಸ್ಟ್ರಾವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಒಬ್ಬ ಮಹಾನ್ ಬ್ಯಾಡ್ಮಿಂಟನ್ ಆಟಗಾರ ಭಾವಚಿತ್ರ ಕಾಣಿಸ್ತಾ ಇದೆ. ನೀವೆಲ್ಲರೂ ಐಡೆಂಟಿಫೈ ಮಾಡ್ಬೋದು, ಪ್ರಕಾಶ್ ಪಡ್ಕೋಣೆ ಅವರ ಫೋಟೋ ಅಂತ. ಪ್ರಕಾಶ್ ಪಡ್ಕೋಣೆ ಅವರ ಅಚೀವ್ಮೆಂಟ್ ಏನಂತ ನೋಡ್ತಾ ಹೋದರೆ BWF ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಬಂದಾಗ ಪದಕ ಪಡೆದಂಥ ಮೊಟ್ಟ ಮೊದಲ ಭಾರತೀಯ ಕ್ರೀಡಾಪಟು ಅನ್ನುವಂಥ ಕೀರ್ತಿಗೆ ಇವರು ಪಾತ್ರರಾಗ್ತಾರೆ. 1983ರಲ್ಲಿ ಇವರು ಬ್ರಾಂಜ್ ಮೆಡಲನ್ನು ಪಡ್ಕೊಳ್ತಾರೆ. ಇದೊಂದು ಅದ್ಭುತವಾದಂಥ ಸಾಧನೆ. ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂಥ ಮೊಟ್ಟ ಮೊದಲ ವ್ಯಕ್ತಿ ವರ್ಲ್ಡ್ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನಲ್ಲಿ ಅಂತ ಗುರುತಿಸಲಾಗುತ್ತೆ. ನೆಕ್ಸ್ಟ್ PV ಸಿಂಧು ಅವರನ್ನು ನಾವು ವಿಶೇಷವಾಗಿ ಈ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ಪಲ್ಲಿ ಗುರುತಿಸ್ತೇವೆ. ಸ್ಪೆಷಲಿ BWF ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಬಂದಾಗ ಹೆಚ್ಚು ವಿಶೇಷವಾದ ಆಟಗಾರ ಅಂತ ಗುರುತಿಸಲಾಗುತ್ತೆ. ಯಾಕೆಂದರೆ ಇವರು ಇಲ್ಲಿವರೆಗೂ ಭಾರತಕ್ಕೆ 5 ಮೆಡಲ್ಗಳನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ 1 ಗೋಲ್ಡ್ 2 ಸಿಲ್ವರ್ 2 ಬ್ರಾಂಜ್ ಅನ್ನೋದು ವಿಶೇಷವಾಗಿ ನಾವಿಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ನ ಇಂಪಾರ್ಟೆಂಟ್ ಅಂತ ಗುರುತಿಸ್ಬೋದಾಗಿದೆ. ಅದೇ ರೀತಿ ಸೈನಾ ನೆಹ್ವಾಲ್ ಅವರು 2 ಮೆಡಲ್ಗಳನ್ನು ತಂದುಕೊಟ್ಟಿದ್ದಾರೆ, 1 ಸಿಲ್ವರ್ ಮತ್ತು 1 ಬ್ರಾಂಜ್ ಅನ್ನೋದು ವಿಶೇಷವಾಗಿ ಗಮನಿಸಬೇಕು. B ಸಾಯಿ ಪ್ರಣೀತ್ ಅವರು 2019ರಲ್ಲಿ ಭಾರತಕ್ಕೆ ಬ್ರಾಂಜ್ ಮೆಡಲನ್ನು ತಂದುಕೊಟ್ಟಿದ್ದಾರೆ. ಇನ್ನು ಅದೇ ರೀತಿ ಈ ಡಬಲ್ಸ್ ವಿಭಾಗದಲ್ಲಿ ಕೂಡ ಭಾರತಕ್ಕೆ ಪದಕ ಬಂದಿರೋದನ್ನು ಕಾಣ್ತೇವೆ. ಸ್ಪೆಷಲಿ ಜ್ವಾಲಾಗುಟ ಮತ್ತು ಅಶ್ವಿನಿ ಪೊನ್ನಪ್ಪ ಅವರು ಈ ಡಬಲ್ಸ್ ವಿಭಾಗದಲ್ಲಿ ಬಂದಾಗ 2011ರಲ್ಲಿ ಬ್ರಾಂಜ್ ಮೆಡಲನ್ನು ತಂದುಕೊಟ್ಟಿದ್ದಾರೆ. ಇನ್ನು ಕಿದಂಬಿ ಶ್ರೀಕಾಂತ್ ಅವರು ಇತ್ತೀಚೆಗೆ ಕರೆಂಟ್ ಅಫೇರ್ಸ್ ಜೊತೆ ಲಿಂಕ್ ಆಗುತ್ತೆ ಈ ಪಾಯಿಂಟ್. ಸ್ಪೆಷಲಿ 2021ರಲ್ಲಿ ನಡೆದಂಥ BWF ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಸಿಲ್ವರ್ ಮೆಡಲನ್ನು ತಂದುಕೊಡ್ತಾರೆ. ಸೇಮ್ ಇದೇ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಇನ್ನೊಂದು ಪದಕ ಬಂದಿದೆ, ಬ್ರಾಂಜ್ ಮೆಡಲ್. ಲಕ್ಷ್ಯ ಸೇನ್ ಅವರು ಇದನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ಲಕ್ಷ್ಯ ಸೇನು ಮತ್ತು ಕಿದಂಬಿ ಶ್ರೀಕಾಂತ್ ಅವರನ್ನು ನಾವು ಕರೆಂಟ್ ಅಫೇರ್ ಜೊತೆ ಲಿಂಕ್ ಮಾಡ್ತಾ ಹೋಗ್ಬೋದು. ರಿಮೈನಿಂಗ್ ಎಲ್ಲ ಪಾಯಿಂಟ್ಸ್ ಏನಿದಾವಲ್ಲ ಅವೆಲ್ಲವನ್ನು ಕೂಡ ಸ್ಟ್ಯಾಟಿಕ್ ಜಿಕೆ ಜೊತೆ ನಾವು ಲಿಂಕ್ ಮಾಡ್ತಾ ಹೋಗ್ಬೋದಾಗಿದೆ.
ಟೋಟಲ್ ಆಗಿ ಒಂದು ಪಟ್ಟಿ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಂತಹ ಕ್ರೀಡಾಪಟುಗಳು ಯಾವ ಕೆಟಗರಿಯಲ್ಲಿ ಅನ್ನೋದು, ಯಾವ ವರ್ಷದಲ್ಲಿ ಮತ್ತು ಅವ್ರ ಮೆಡಲ್ ಯಾವುದು ಅನ್ನೋದು ಕೂಡ ಪಟ್ಟಿ ನೀವು ಇಲ್ಲಿ ನೋಡ್ಬೋದಾಗಿದೆ. ತೀರಾ ಇತ್ತೀಚೆಗೆ ನಡೆದಿರುವಂತಹ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂದರೆ 2021ರಲ್ಲಿ ನಡೆದಿರೋದು. ಇಲ್ಲಿ ಪಟ್ಟಿ ಕಾಣಿಸ್ತಾ ಇದೆ, ಪದಕಗಳ ಪಟ್ಟಿ ಕಾಣಿಸ್ತಾ ಇದೆ. ಜಪಾನ್ ಮೊದಲನೇ ಸ್ಥಾನದಲ್ಲಿದೆ, ಒಟ್ಟು ಪದಕಗಳ ಸಂಖ್ಯೆ 5 ಇದೆ. ಭಾರತ 5ನೇ ಪ್ಲೇಸಲ್ಲಿದೆ. ಭಾರತಕ್ಕೆ ಬಂದಿರುವಂಥ ಪದಕಗಳ ಸಂಖ್ಯೆ ಎಷ್ಟು? 2, 1 ಸಿಲ್ವರ್ 1 ಬ್ರಾಂಜ್ ಅನ್ನೋದು ಕೂಡ ಗಮನಿಸಬೇಕು. ಇಲ್ಲಿ ಕೂಡ ಸಾಕಷ್ಟು ಬೇರೆ ಬೇರೆ ಕೆಟಗರಿಯಲ್ಲಿ ಪದಕಗಳನ್ನು ನೀಡಲಾಗುತ್ತೆ. ಇಲ್ಲಿ ಸಿಂಗಲ್ ಇರುತ್ತೆ, ಅದು ಕೂಡ ಗಮನಿಸಬೇಕು. ಮೆನ್ಸ್ ಸಿಂಗಲ್ ಇರುತ್ತೆ, ವುಮೆನ್ಸ್ ಸಿಂಗಲ್ ಇರುತ್ತೆ, ಡಬಲ್ ಇರುತ್ತೆ, ವುಮೆನ್ಸಲ್ಲೂ ಡಬಲ್ ಇರುತ್ತೆ ಮತ್ತು ಮೆನ್ಸಲ್ಲೂ ಡಬಲ್ ಇರುತ್ತೆ, ಮತ್ತು ಮಿಕ್ಸ್ಡ್ ಡಬಲ್ಸ್ ಅಂತ ಕೂಡ ಇರುತ್ತೆ. ಈ ರೀತಿ ಬೇರೆ ಬೇರೆ ಕೆಟಗರಿಯಲ್ಲಿ ಯಾರಿಗೆ ಗೋಲ್ಡ್ ಬಂದಿದೆ, ಯಾರಿಗೆ ಸಿಲ್ವರ್ ಬಂದಿದೆ, ಯಾರಿಗೆ ಬ್ರಾಂಜ್ ಬಂದಿದೆ ಅನ್ನುವಂಥ ಪಟ್ಟಿ ಕೂಡ ಕಾಣಿಸ್ತಾ ಇದೆ. ಸ್ಪೆಷಲಿ ಭಾರತಕ್ಕೆ ರಿಲೇಟೆಡ್ ಆಗಿ ನೋಡ್ತಾ ಹೋದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಮೆನ್ಸ್ ಸಿಂಗಲಲ್ಲಿ ಬಂದಾಗ ಭಾರತಕ್ಕೆ ಸಿಲ್ವರ್ ಮೆಡಲ್ ಬಂದಿದೆ, ಕಿದಂಬಿ ಶ್ರೀಕಾಂತ್ ಅವರಿಗೆ ಬಂದಿರೋದು. ಇನ್ನು ಲಕ್ಷ್ಯ ಸೇನ್ ಅವರಿಗೆ ಬ್ರಾಂಜ್ ಮೆಡಲ್ ಬಂದಿದೆ. ಇನ್ನು ಗೋಲ್ಡ್ ಮೆಡಲ್ ಕೂಡ ಸ್ಪೆಷಲಿ ಮೆನ್ಸ್ ಸಿಂಗಲಲ್ಲಿ ಯಾರಿಗೆ ಬಂದಿದೆ, ವುಮೆನ್ಸಲ್ಲಿ ಯಾರಿಗೆ ಬಂದಿದೆ ಅನ್ನೋದು ಕೂಡ ನೀವು ಇಲ್ಲಿ ಬೇಕಾದರೆ ನೋಟ್ ಮಾಡ್ಕೋಬೋದಾಗಿದೆ. ನೆಕ್ಸ್ಟ್ ಒಂದು ಫಿಫಾ ವರ್ಲ್ಡ್ ಕಪ್ ಬಗ್ಗೆ ನೋಡ್ತಾ ಹೋಗೋಣ. ಬೇಸಿಕ್ಲಿ ಫಿಫಾ ವರ್ಲ್ಡ್ ಕಪ್ ಇದು ಫುಟ್ಬಾಲ್ಗೆ ರಿಲೇಟೆಡ್ ಆಗಿರುವಂಥ ಒಂದು ವರ್ಲ್ಡ್ ಕಪ್ ಟೂರ್ನಮೆಂಟ್ ಆಗಿದೆ. ಸ್ಟ್ರಾಟಜಿಕಲ್ಲಿ ನೋಡೋದಾದರೆ ಮೊದಲ ಬಾರಿಗೆ ಈ ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಎಲ್ಲಿ ನಡೀತು ಅನ್ನೋದು ಗೊತ್ತಿರಬೇಕು. ಮೊದಲನೇದು 2 ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. 1930ರಲ್ಲಿ ಉರುಗ್ವೆಯಲ್ಲಿ ಮೊದಲ ವರ್ಲ್ಡ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆದಿದ್ದು. ಇಲ್ಲಿ ಉರುಗ್ವೆನೇ ಚಾಂಪಿಯನ್ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ಸೆಕೆಂಡ್ 1934ರಲ್ಲಿ ಇಟಲಿಯಲ್ಲಿ ನಡೆಯುತ್ತೆ. ಇಟಲಿಯಲ್ಲಿ ಚಾಂಪಿಯನ್ ರಾಷ್ಟ್ರವಾಗಿ ಹೊರಹೊಮ್ಮುತ್ತೆ. ನೆಕ್ಸ್ಟ್ ನೋಡ್ತಾ ಹೋದರೆ ಇತ್ತೀಚಿನ ನೋಡ್ತಾ ಹೋಗೋಣ. 2018ರಲ್ಲಿ ಕಂಪ್ಲೀಟ್ ಆಗಿದೆ ಇತ್ತೀಚಿನ ಫಿಫಾ ವರ್ಲ್ಡ್ ಕಪ್. ಅಂದರೆ ಇದು ರಷ್ಯಾದಲ್ಲಿ ನಡೆದಿದ್ದು. ಫ್ರಾನ್ಸ್ ಇಲ್ಲಿ ಚಾಂಪಿಯನ್ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಅಷ್ಟೇ ಅಲ್ಲ, ಇದು ಸುಮಾರು 4-5 ವರ್ಷಗಳಾಗ್ತಾ ಬಂತು ಈ ಕ್ರೀಡಾಕೂಟ ನಡೆದಿರೋದು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಇನ್ನಿತರ ಇನ್ಫಾರ್ಮೇಷನ್ ಮುಂಬರುವಂಥ ಎಕ್ಸಾಮಲ್ಲಿ ಕೇಳುವಂಥ ಪಾಸಿಬಿಲಿಟಿ ಬಹಳ ಕಡಿಮೆ ಇರುತ್ತೆ, ಬಹಳ ರೇರ್ ಆಗಿ ಕೇಳ್ತಾರೆ. ಆದರೆ ಒಂದು ಗೊತ್ತಿರಬೇಕು, ನೆಕ್ಸ್ಟ್ 2022ರಲ್ಲಿ ನಡೆಯಲಿದೆ ಫಿಫಾ ವರ್ಲ್ಡ್ ಕಪ್ಪು. ಹಾಗಾಗಿ ಈ ಫಿಫಾ ವರ್ಲ್ಡ್ ಕಪ್ಪಲ್ಲಿ ಬಂದಾಗ ಗೋಲ್ಡನ್ ಬಾಲು, ಗೋಲ್ಡನ್ ಬೂಟು, ಗೋಲ್ಡನ್ ಗ್ಲೋವ್ಸ್ ಅಂತ ಈ ರೀತಿ ಬೇರೆ ಬೇರೆ ವಿಭಾಗದಲ್ಲಿ ಪ್ರಶಸ್ತಿಯನ್ನು, ಅವಾರ್ಡನ್ನು ಕೂಡ ನೀಡಲಾಗುತ್ತೆ. ಯಾರಿಗೆ ಬಂದಿದೆ ಅನ್ನುವಂಥ ಅಪ್ಡೇಟ್ ನೀವು ನೆಕ್ಸ್ಟ್ ವರ್ಲ್ಡ್ ಕಪ್ಪಲ್ಲಿ ಕ್ಲಿಯರ್ ಆಗಿ ಮಾಡ್ಕೊಂಡಿರಬೇಕು. 2022ರಲ್ಲಿ ಈ ವರ್ಷ ನಡೆಯಲಿದೆ ಅಂತ ಹೇಳಿದೆ. ಯಾವ ಪ್ಲೇಸಲ್ಲಿ ನಡೆಯಲಿದೆ ಅಂದರೆ ಕತಾರ್ನಲ್ಲಿ ನಡೆಯಲಿದೆ ವರ್ಲ್ಡ್ ಕಪ್ ಫುಟ್ಬಾಲ್ ಅನ್ನೋ ಪಂದ್ಯಾವಳಿ ಕ್ಲಿಯರ್ ಆಗಿರಬೇಕು. 2026 ಕೂಡ ಆಲ್ರೆಡಿ ಫಿಕ್ಸ್ ಆಗಿದೆ. ಕೆನಡಾ, ಮೆಕ್ಸಿಕೋ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲಿ ನಡೆಯಲಿದೆ ಅನ್ನೋದು ಕೂಡ ಗಮನಿಸಬೇಕು. 2022 ಕತಾರ್ನಲ್ಲಿ ನಡೆಯಲಿರುವಂಥ ಫಿಫಾ ವರ್ಲ್ಡ್ ಕಪ್ ಕಂಪ್ಲೀಟ್ ಆದ ತಕ್ಷಣಕ್ಕೆ ಚಾಂಪಿಯನ್ಸ್ ಯಾರು, ರನ್ನರ್ ಅಪ್ ಯಾರು, ಅಲ್ಲಿ ಗೋಲ್ಡನ್ ಬೂಟು, ಗೋಲ್ಡನ್ ಗ್ಲೋವ್ಸು ಇವೆಲ್ಲ ಯಾರಿಗೆ ಬಂದಿದೆ ಅನ್ನುವಂಥ ಪಟ್ಟಿ ನಿಮ್ಮ ಹತ್ರ ಇರಲೇಬೇಕು. ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ಭಾರತದಲ್ಲಿ ಕ್ರೀಡಾಪಟುಗಳಿಗೆ ಅಥವಾ ಕ್ರೀಡಾ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡಿದವರಿಗೆ, ಜಸ್ಟ್ ಕ್ರೀಡಾಪಟು ಅನ್ನಂಗಿಲ್ಲ, ಇಲ್ಲಿ ಕ್ರೀಡಾ ಸಂಸ್ಥೆಗಳಿರ್ಬೋದು ಮತ್ತು ತರಬೇತುದಾರರಾಗಿರ್ಬೋದು, ಇಂಥವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ಸ್ಪೋರ್ಟ್ಸ್ ಅವಾರ್ಡ್ಸನ್ನು ನೀಡಲಾಗುತ್ತೆ. ಹಾಗಾದರೆ ಯಾವೆಲ್ಲ ಅವಾರ್ಡ್ಸ್ ನೀಡಲಾಗುತ್ತೆ ಅನ್ನೋದನ್ನು ಸ್ಟ್ರಾಟಜಿಕಲ್ಲಿ ಕವರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಜೊತೆ ಇದನ್ನು ಲಿಂಕ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಷನಲ್ ಸ್ಪೋರ್ಟ್ಸ್ ಅವಾರ್ಡ್ಸ್ ಅಂದ ತಕ್ಷಣಕ್ಕೆ ನಮಗೆಲ್ಲ ನೆನಪಿಗೆ ಬರೋದು ಖೇಲ್ ರತ್ನ ಅವಾರ್ಡು. ಖೇಲ್ ರತ್ನ ಅವಾರ್ಡ್ 2021ರಲ್ಲಿ ಬಂದಾಗ ಒಂದು ಸ್ವಲ್ಪ ವಿವಾದಕ್ಕೆ ಒಳಗಾಗಿತ್ತು. ಆರಂಭದಲ್ಲಿ ಬಂದಾಗ ಇದಕ್ಕೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕರೆಯಲಾಗ್ತಾ ಇತ್ತು. ಆದರೆ 2021ರಲ್ಲಿ ಇದಕ್ಕೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ನಾಮಕರಣ ಮಾಡಲಾಗಿದೆ. ಹಾಗಾಗಿ ಎಕ್ಸಾಮಲ್ಲಿ ನಿಮಗೆ 2 ಕೇಳ್ಬೋದು. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡು, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ 2 ಒಂದೇ ಖೇಲ್ ರತ್ನ ಅವಾರ್ಡಿಗೆ ಇದ್ದಂಥ ಹೆಸರು, ಮುಂಚೆ ಇದ್ದಂಥ ಹೆಸರು ಮತ್ತು ಈಗಿರುವಂಥ ಹೆಸರು ಯಾವುದನ್ನೋದು ನಿಮಗೆ ತಿಳಿದಿರಬೇಕು. ನೆಕ್ಸ್ಟು ಈ ಖೇಲ್ ರತ್ನ ಅವಾರ್ಡ್ ಪಡ್ಕೊಂಡಿರುವಂಥ ಕ್ರೀಡಾಪಟುಗಳಿಗೆ 25 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. ಇದು ಭಾರತದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ನೀಡಲಾಗುವಂಥ ಅತ್ಯುನ್ನತ ಪ್ರಶಸ್ತಿ ಅನ್ನೋದು ಕೂಡ ಗಮನಿಸಬೇಕು. ಇಲ್ಲಿವರೆಗೂ ಭಾರತದಲ್ಲಿ ಒಟ್ಟು 57 ಜನರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಸ್ಪೆಷಲಿ ಕ್ರೀಡಾಪಟುಗಳಿಗೆ ನೀಡಲಾಗುವಂಥ ಪ್ರಶಸ್ತಿ ಇದಂತ ಗುರುತಿಸಬೇಕು. ಮೊದಲ ಬಾರಿಗೆ ಯಾರು ಈ ಪ್ರಶಸ್ತಿ ಪಡೆದುಕೊಂಡ್ರು ಅನ್ನೋದು ಸ್ಟ್ರಾಟಜಿಕಲ್ಲಿ ಕೇಳ್ಬೋದು. ವಿಶ್ವನಾಥ್ ಆನಂದ್ ಅವರ ಭಾವಚಿತ್ರ ನಿಮ್ಗೆ ಕಾಣಿಸ್ತಾ ಇದೆ. ಈ ಚೆಸ್ ವಿಭಾಗದಲ್ಲಿ ಬಂದಾಗ ವಿಶ್ವ ಪ್ರಸಿದ್ಧ ಆಗಿರುವಂಥ ಕ್ರೀಡಾಪಟು ಆಗಿದ್ದಾರೆ. ಭಾರತ ಮೊದಲ ಗ್ರ್ಯಾಂಡ್ ಮಾಸ್ಟರ್ ಅಂತ ಕೂಡ ಇವರನ್ನು ಗುರುತಿಸಲಾಗುತ್ತೆ. ಇವರು ಮೊದಲ ಬಾರಿಗೆ ಈ ಖೇಲ್ ರತ್ನ ಅವಾರ್ಡನ್ನು ಪಡೆದುಕೊಂಡಿರುವಂಥವರಾಗಿದ್ದಾರೆ. ಹಾಗಾಗಿ ಇವರ ಹೆಸರನ್ನು ಎವರ್ಗ್ರೀನ್ ಆಗಿ ನೆನಪಿಟ್ಕೊಳ್ಳೇಬೇಕು. ಇತ್ತೀಚೆಗೆ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ನೋಡ್ತಾ ಹೋದರೆ, ಇಡೀ ಖೇಲ್ ರತ್ನ ಅವಾರ್ಡ್ನ ಇತಿಹಾಸ ಏನಿದೆ ಅಲ್ವಾ, ಇತಿಹಾಸದಲ್ಲಿ ಬಂದಾಗ ಅತಿ ಹೆಚ್ಚು ಬಾರಿ ಕ್ರೀಡಾಪಟುಗಳಿಗೆ ಈ ಬಾರಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಟ್ಟು 12 ಕ್ರೀಡಾಪಟುಗಳಿಗೆ ಈ ಬಾರಿ ಖೇಲ್ ರತ್ನ ಅವಾರ್ಡನ್ನು ನೀಡಲಾಗಿದೆ. ಆ 12 ಕ್ರೀಡಾಪಟುಗಳ ಭಾವಚಿತ್ರನೂ ಕಾಣಿಸ್ತಾ ಇದೆ, ಅವರ ಹೆಸರು ಕೂಡ ನಿಮಗೆ ನೋಡ್ಬೋದು ಸ್ಕ್ರೀನ್ ಮೇಲೆ. ಬಹಳ ವಿಶೇಷವಾದಂಥ ವ್ಯಕ್ತಿಗಳಾಗಿದ್ದಾರೆ. ಸ್ಪೆಷಲಿ ನೀರಜ್ ಚೋಪ್ರಾ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ ಒಲಿಂಪಿಕ್ಸ್ನಲ್ಲಿ, ರವಿ ಕುಮಾರ್ ದಾಹಿಯಾ ಒಲಿಂಪಿಕ್ಸ್ನಲ್ಲಿ ಡಿಸ್ಕಷನ್ ಮಾಡಿದ್ದೇವೆ, ಲವ್ಲಿನಾ ಬೋರ್ಗೊಹೈನ್ ಆಗಿರ್ಬೋದು,
PR ಶ್ರೀಜೇಶ್ ಆಗಿರ್ಬೋದು, ಅವಾನಿ ಲೇಖಾರ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ, ಸುಮಿತ್ ಆಂಟಿಲ್ ಆಗಿರ್ಬೋದು, ಮತ್ತು ಅವರ ಯಾವ ವಿಭಾಗ ಅಥವಾ ಯಾವ ಸ್ಪೋರ್ಟ್ಸ್ನಲ್ಲಿ ಅವರು ಫೇಮಸ್ ಆಗಿದ್ರು ಅನ್ನೋಂಥ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಪ್ರಮೋದ್ ಭಗತ್, ಕೃಷ್ಣ ನಾಗರ್ ಆಗಿರ್ಬೋದು, ಮನೀಶ್ ನಾರ್ವಾಲ್, ಮಿಥಾಲಿ ರಾಜ್ ಬಗ್ಗೆ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅವ್ರಿಗೆ ಕೂಡ ಈ ಬಾರಿ ಖೇಲ್ ರತ್ನ ಅವಾರ್ಡ್ ಬಂದಿದೆ. ಸುನಿಲ್ ಚಟ್ರಿ ಫೇಮಸ್ ಫುಟ್ಬಾಲ್ ಆಟಗಾರ ಭಾರತದಲ್ಲಿ ಬಂದಾಗ, ಮನ್ಪ್ರೀತ್ ಸಿಂಗ್ ಹಾಕಿ ಕ್ಯಾಪ್ಟನ್ ಆಗಿದ್ದಾರೆ. ಇವರಿಷ್ಟು ಜನರಿಗೂ ಈ ಬಾರಿ ಖೇಲ್ ರತ್ನ ಅವಾರ್ಡ್ ನೀಡಲಾಗಿದೆ. ಮೇಜರ್ ಧ್ಯಾನ್ ಚಂದ್ ಅಥವಾ ಅವರ ಹೆಸರನ್ನು ನಾಮಕರಣ ಮಾಡಲಾಗಿದೆ, ಅದು ಕೂಡ ನಿಮಗೆ ಗೊತ್ತಿರಬೇಕು. ಈ 12 ಜನರ ಹೆಸರು, ಅವರ ಕ್ರೀಡಾ ವಿಭಾಗ ಯಾವುದು ಅನ್ನೋದು ನಿಮಗೆ ಎಕ್ಸಾಕ್ಟ್ ಆಗಿ ತಿಳಿದಿರಬೇಕು. ನೆಕ್ಸ್ಟ್ ಅರ್ಜುನ್ ಅವಾರ್ಡ್ ಬಗ್ಗೆ ನೋಡ್ತಾ ಹೋಗೋಣ. ಅರ್ಜುನ್ ಅವಾರ್ಡ್ ನಿಮಗೆಲ್ಲ ಗೊತ್ತಿರುವ ಹಾಗೆ ಇದು ಸಹ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ನೀಡಲಾಗುವಂಥ ಅವಾರ್ಡ್ ಆಗಿದೆ. ಇದು 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅನ್ನೋದು ಗಮನಿಸಬೇಕು. ಖೇಲ್ ರತ್ನ ಅವಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡ್ದೇವಲ್ವ ನಾವು, ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ, ಅದು ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಕ್ರೀಡಾಪಟುಗಳಿಗೆ ನೀಡಲಾಗುತ್ತೆ. ಇದಕ್ಕೂ ಸಹ ಕ್ರೀಡಾಪಟುಗಳಿಗೆ ನೀಡಲಾಗುತ್ತೆ. ಇದು 2ನೇ ಅತ್ಯುನ್ನತ ಕ್ರೀಡಾ ಪ್ರಶಸ್ತಿ ಅನ್ನೋದು ಗಮನಿಸಬೇಕು. 1961ರಲ್ಲಿ ಆರಂಭ ಆಗಿದ್ದು 15 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಈ ಅವಾರ್ಡನ್ನು ಪಡೆದುಕೊಂಡಿರುವಂಥ ಕ್ರೀಡಾಪಟುಗಳಿಗೆ ನೀಡಲಾಗುತ್ತೆ. ಈ ಬಾರಿ 2021ರಲ್ಲಿ ಬಂದಾಗ ಒಟ್ಟು 35 ಜನರಿಗೆ ಅರ್ಜುನ್ ಅವಾರ್ಡ್ ನೀಡಲಾಗಿದೆ. ಅರ್ಜುನ್ ಅವಾರ್ಡ್ ಇತಿಹಾಸದಲ್ಲಿ ಇಷ್ಟೊಂದು ಸಂಖ್ಯೆಯ ಕ್ರೀಡಾಪಟುಗಳಿಗೆ ಅವಾರ್ಡ್ ನೀಡಿದ್ದು ಇದೇ ಮೊದಲ ಬಾರಿ. ಸುಹಾಸ್ ಯತಿರಾಜ್ ಅವರಿಗೆ ನೀಡಲಾಗಿದೆ. ಸುಹಾಸ್ ಯತಿರಾಜ್ ಹೆಸರು ಆಲ್ರೆಡಿ ಪ್ಯಾರಾಒಲಿಂಪಿಕ್ಸಲ್ಲಿ ಕೂಡ ಡಿಸ್ಕಷನ್ ಮಾಡಿದ್ದೇವೆ. ಮೂಲತಃ ಕರ್ನಾಟಕದವರು, ಪ್ರೆಸೆಂಟ್ ಅವರು UP IS ಕೇಡ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, IS ಆಫೀಸರ್ ಕೂಡ ಅನ್ನೋದು ಕೂಡ ಗಮನಿಸಬೇಕು. ಅರ್ಪಿಂದರ್ ಸಿಂಗ್ ಅಥ್ಲೆಟಿಕ್ ವಿಭಾಗದಲ್ಲಿ, ಮೋನಿಕಾ ಹಾಕಿಯಲ್ಲಿ ಬಂದಾಗ, ಸಂದೀಪ್ ನರ್ವಾಲ್ ಕಬಡ್ಡಿ, ಹಿಮಾನಿ ಉತ್ತಮ್ ಪರಬಂತ ಮತ್ತು ದೀಪಕ್ ಪೂನಿಯಾ. ಹೀಗೆ ನಾನು ಕೆಲವು ವ್ಯಕ್ತಿಗಳ ಹೆಸರು ಮಾತ್ರ ಪಟ್ಟಿ ಮಾಡಿದ್ದೀನಿ, ಇನ್ನೂ ಕೆಲ ವ್ಯಕ್ತಿಗಳ ಹೆಸರು ನೀವು ನೋಡ್ಕೊಂಡಿರಬೇಕು, ಎಕ್ಸಾಮಲ್ಲಿ ಕೇಳ್ಬೋದು. ಮತ್ತು ಶಿಖರ್ ಧವನ್ ಅವರಿಗೂ ಕೂಡ ನೀಡಲಾಗಿದೆ ಅನ್ನೋದು ಕೂಡ ವಿಶೇಷವಾಗಿ ನಾವಿಲ್ಲಿ ಗಮನಿಸಬೇಕು. ನೆಕ್ಸ್ಟ್ ದ್ರೋಣಾಚಾರ್ಯ ಪ್ರಶಸ್ತಿ, ಇದು ಸಹ ಕ್ರೀಡಾ ಕ್ಷೇತ್ರಕ್ಕೆ ರಿಲೇಟೆಡ್ ಆಗಿರೋದು. ಯಾರಿಗೆ ನೀಡ್ತಾರೆ ಅಂತ ಕೇಳ್ಬೋದು. ನಾವು ಆಲ್ರೆಡಿ ಖೇಲ್ ರತ್ನ ಅವಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ, ಅರ್ಜುನ್ ಅವಾರ್ಡ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಈ 2 ಅವಾರ್ಡ್ ಕ್ರೀಡಾ ಕ್ಷೇತ್ರದಲ್ಲಿ ಕ್ರೀಡಾಪಟುಗಳಿಗೆ ನೀಡ್ತಾರೆ. ಆದರೆ ದ್ರೋಣಾಚಾರ್ಯ ಪ್ರಶಸ್ತಿ ಏನಿದೆ ಅಲ್ವಾ, ಇದು ತರಬೇತುದಾರರಿಗೆ ನೀಡಲಾಗುವಂಥ ಪ್ರಶಸ್ತಿ. ದ್ರೋಣಾಚಾರ್ಯ ಹೆಸರಲ್ಲೇ ಗೊತ್ತಿದೆ, ದ್ರೋಣಾಚಾರ್ಯರು ಕೌರವರಿಗೆ ಮತ್ತು ಪಾಂಡವರಿಗೆ ಗುರುವಾಗಿದ್ದವರು, ಅವರು ತರಬೇತುದಾರರಾಗಿದ್ದವರು. ಹಾಗಾಗಿ ದ್ರೋಣಾಚಾರ್ಯ ಪ್ರಶಸ್ತಿಯನ್ನು ತರಬೇತುದಾರರಿಗೆ ನೀಡ್ತಾರೆ ಅನ್ನುವಂಥ ವಿಚಾರ ನಿಮಗೆ ತಿಳಿದಿರಬೇಕು. ದ್ರೋಣಾಚಾರ್ಯ ಪ್ರಶಸ್ತಿಯಲ್ಲಿ ಬಂದಾಗ ಮತ್ತೊಂದು ಸ್ವಲ್ಪ ಬೈಫರ್ಗೇಷನ್ ಮಾಡಲಾಗುತ್ತೆ. ಇಲ್ಲಿ ದ್ರೋಣಾಚಾರ್ಯ ಜೀವಮಾನ ಸಾಧನಾ ಪ್ರಶಸ್ತಿ ಅಂತ ನೀಡಲಾಗುತ್ತೆ ಕೆಲ ತರಬೇತುದಾರರಿಗೆ. ಈ ಪ್ರಶಸ್ತಿ ಯಾರಿಗೆ ಲಭಿಸುತ್ತೋ ಅವರಿಗೆ 15 ಲಕ್ಷ ರೂಪಾಯಿ ನಗದು ಬಹುಮಾನ ನೀಡಲಾಗುತ್ತೆ. ದ್ರೋಣಾಚಾರ್ಯ ನಿಯಮಿತ ಪ್ರಶಸ್ತಿ ಅಂತ ಕೂಡ ಕೊಡಲಾಗುತ್ತೆ. ಈ ಪ್ರಶಸ್ತಿ ವಿಜೇತರಿಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ನೀಡಲಾಗುತ್ತೆ. ನೆಕ್ಸ್ಟ್ ಧ್ಯಾನ್ ಚಂದ್ ಜೀವಮಾನ ಸಾಧನಾ ಪ್ರಶಸ್ತಿ ಅಂತ ಒಂದು ಕ್ರೀಡಾ ಪ್ರಶಸ್ತಿ ನೀಡಲಾಗುತ್ತೆ. ಜೀವಮಾನ ಸಾಧನೆ ಮಾಡಿರುವಂಥ ಕ್ರೀಡಾಪಟುಗಳನ್ನು ಐಡೆಂಟಿಫೈ ಮಾಡಿ ಈ ಪ್ರಶಸ್ತಿ ನೀಡಲಾಗುತ್ತೆ. 10 ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತೆ. 2002ರಲ್ಲಿ ಮೊದಲ ಬಾರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅಲ್ಲಿಂದ ಈ ಪ್ರಶಸ್ತಿ ನೀಡೋದನ್ನು ಆರಂಭ ಮಾಡಲಾಗಿದೆ ಅನ್ನೋದು ಕೂಡ ಗಮನಿಸಬೇಕು. ನೆಕ್ಸ್ಟ್ ಮಾಕಾ ಟ್ರೋಫಿ ಅಂತ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಟ್ರೋಫಿ ಅಂತ ಕರೆಯಲಾಗುತ್ತೆ. ಇದಕ್ಕೆ 15 ಲಕ್ಷ ರೂಪಾಯಿ ನಗದು ಬಹುಮಾನ ಇರುತ್ತೆ. 2021 ಅಂದರೆ ರೀಸೆಂಟಾಗಿ ಈ ಟ್ರೋಫಿಯನ್ನು ಪಂಜಾಬ್ ಯೂನಿವರ್ಸಿಟಿಗೆ ನೀಡಲಾಗಿದೆ. ICC ಕ್ರಿಕೆಟ್ ಹಾಲ್ ಆಫ್ ಫೇಮ್ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಅಂದರೆ ICC ಏನು ಮಾಡುತ್ತೆ, ಈ ಕ್ರಿಕೆಟ್ ಕ್ಷೇತ್ರದಲ್ಲಿ ಬಂದಾಗ ಅಥವಾ ಕ್ರಿಕೆಟ್ ಆಟದಲ್ಲಿ ಬಂದಾಗ ಅದ್ಭುತವಾದಂಥ ಅಚೀವ್ಮೆಂಟ್ ಮಾಡಿರುವಂಥ ಕ್ರೀಡಾಪಟುಗಳಿಗೆ ಹಾಲ್ ಆಫ್ ಫೇಮ್ ಅನ್ನುವಂಥ ಒಂದು ಅವಾರ್ಡನ್ನು ನೀಡುತ್ತೆ. ICC ನೀಡೋದಿದ್ದು 2009ರಲ್ಲಿ ಈ ಒಂದು ಹಾಲ್ ಆಫ್ ಫೇಮ್ ಅನ್ನುವಂಥ ಅವಾರ್ಡನ್ನು ನೀಡುವಂಥ ಒಂದು ಕಾರ್ಯವನ್ನು ಆರಂಭ ಮಾಡಲಾಗಿದೆ. ಇಲ್ಲಿ ನಾವು ಫೋಕಸ್ ಮಾಡಬೇಕಾಗಿರೋದು ಭಾರತದಲ್ಲಿ ಹಾಲ್ ಆಫ್ ಫೇಮ್ ಪಡೆದುಕೊಂಡಿರುವಂತಹ ಕ್ರೀಡಾಪಟುಗಳು ಯಾರು, ಎಸ್ಪೆಷಲಿ ಕ್ರಿಕೆಟ್ ಲೋಕದಲ್ಲಿ ಸಾಧನೆ ಮಾಡಿದವ್ರಿಗೆ ಮಾತ್ರ ಈ ಹಾಲ್ ಆಫ್ ಫೇಮ್ ಅವಾರ್ಡ್ ನೀಡಲಾಗುತ್ತೆ. ಇಲ್ಲಿವರೆಗೂ ಭಾರತದಲ್ಲಿ ಬಂದಾಗ 7 ಜನ ಕ್ರೀಡಾಪಟುಗಳಿಗೆ ಅಥವಾ 7 ಜನ ಕ್ರಿಕೆಟ್ ಆಟಗಾರರಿಗೆ ಹಾಲ್ ಆಫ್ ಫೇಮ್ ಅವಾರ್ಡ್ ನೀಡಿರೋದು ಕಂಡುಬರುತ್ತೆ. ಫಸ್ಟ್ ಒನ್ ಬಿಷನ್ ಸಿಂಗ್ ಬೇಡಿ ಅವರಿಗೆ ನೀಡಲಾಗಿದೆ. ಸೆಕೆಂಡ್ ಕಪಿಲ್ ದೇವ್ ಇದ್ದಾರೆ, ಸುನಿಲ್ ಗವಾಸ್ಕರ್, ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಸಚಿನ್ ತೆಂಡೂಲ್ಕರ್, ವಿನು ಮಕಾಂಡ, ಇತ್ತೀಚೆಗೆ ಪಡೆದುಕೊಂಡಿರೋ ವಿನು ಮಕಾಂಡ ಅನ್ನೋರ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಇವರಿಷ್ಟು ಜನ ಭಾರತದಲ್ಲಿ ಬಂದಾಗ, ಕ್ರಿಕೆಟ್ ಇದರಲ್ಲಿ ಬಂದಾಗ ಹಾಲ್ ಆಫ್ ಫೇಮ್ ಅನ್ನುವಂಥ ಒಂದು ಅವಾರ್ಡನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ನಮ್ಮ ರಾಜ್ಯಕ್ಕೆ ಬರೋಣ. ನಮ್ಮ ರಾಜ್ಯದಲ್ಲಿ ಬಂದಾಗ ಕ್ರೀಡಾಪಟುಗಳಿಗೆ ಏಕಲವ್ಯ ಅನ್ನುವಂಥ ಒಂದು ಪ್ರಶಸ್ತಿ ನೀಡಲಾಗುತ್ತೆ. ಅರ್ಜುನ ಪ್ರಶಸ್ತಿ ಅನ್ನೋದು ಭಾರತದಲ್ಲಿ ದೇಶದಲ್ಲಿ ಬಂದಾಗ ಕ್ರೀಡಾಪಟುಗಳಿಗೆ ನೀಡಲಾಗುವಂಥ ಪ್ರಶಸ್ತಿ ಆಗಿದೆ. ಆದರೆ ಏಕಲವ್ಯ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕ್ರೀಡಾಪಟುಗಳಿಗೆ ನೀಡುವಂಥ ಒಂದು ಪ್ರಶಸ್ತಿ ಆಗಿದೆ. 1993ರಲ್ಲಿ ಕರ್ನಾಟಕ ಸರ್ಕಾರ ಈ ಪ್ರಶಸ್ತಿ ನೀಡೋದನ್ನು ಮೊದಲ ಬಾರಿಗೆ ಆರಂಭ ಮಾಡುತ್ತೆ. ಯಾರಿಗೆ ನೀಡ್ತಾರೆ ಅಂತ ನೋಡ್ತಾ ಹೋದರೆ, ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತವಾಗಿ ಸಾಧನೆ ಮಾಡಿರುವಂಥ ರಾಜ್ಯವನ್ನು ಪ್ರತಿನಿಧಿಸಿರುವಂತಹ ಕ್ರೀಡಾಪಟುಗಳಿಗೆ ಈ
ಪ್ರಶಸ್ತಿಯನ್ನು ನೀಡೋದನ್ನು ಕಾಣ್ತೇವೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಕರ್ನಾಟಕ ಕ್ರೀಡಾ ರತ್ನ ಅನ್ನುವಂಥ ಒಂದು ಪ್ರಶಸ್ತಿ ಕೂಡ ನೀಡುತ್ತೆ. ಈ ಪ್ರಶಸ್ತಿಯ ವಿಶೇಷತೆ ಏನಂದರೆ, ಕರ್ನಾಟಕ ರಾಜ್ಯದ ದೇಸಿ ಮತ್ತು ಸ್ಥಳೀಯ ಗ್ರಾಮೀಣ ಕ್ರೀಡೆಗಳನ್ನಿದ್ದಾವಲ್ವ ಅವುಗಳಿಗೆ ಪ್ರೋತ್ಸಾಹ ನೀಡುವ ಉದ್ದೇಶಕ್ಕಾಗಿ ಈ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಸ್ಪೆಷಲಿ ಖೋ ಖೋ, ಕಬಡ್ಡಿ, ಕಂಬಳ, ಮಲ್ಲಕಂಬ ಈ ಕ್ರೀಡೆಗಳೆಲ್ಲ ದೇಸಿ ಕ್ರೀಡೆಗಳು ಮತ್ತು ಗ್ರಾಮೀಣ ಕ್ರೀಡೆಗಳು. ಇಂತಹ ಕ್ರೀಡೆಗಳಲ್ಲಿ ಅಚೀವ್ಮೆಂಟ್ ಮಾಡಿದವರಿಗೆ ಅಥವಾ ಅಂತಹ ಕ್ರೀಡೆಗಳಲ್ಲಿ ಯಾರು ಸಾಧನೆ ಮಾಡಿದ್ದಾರೋ, ಸಾಧನೆ ಮಾಡ್ತಾ ಇದ್ದಾರಲ್ವ ಅವರನ್ನು ಗುರುತಿಸಿ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಸರ್ಕಾರ ನೀಡೋದನ್ನು ನಾವು ಕಾಣ್ತೇವೆ. ನೆಕ್ಸ್ಟ್ ಒಂದು ನಮಗೆ ಇನ್ನೊಂದು ವಿಚಾರ ಕ್ಲಿಯರ್ ಆಗಬೇಕು. ನಮ್ಮ ದೇಶದಲ್ಲಿ ಫೇಮಸ್ ಆಗಿರುವಂತಹ ಕ್ರೀಡಾ ಕ್ಷೇತ್ರದ ಸಂಸ್ಥೆಗಳು, ಯೂನಿವರ್ಸಿಟಿಗಳು ಯಾವುದಾದ್ರಿದ್ರೆ ಅವುಗಳ ಪಟ್ಟಿ ಕೂಡ ನಮಗೆ ಗೊತ್ತಿರಬೇಕು, ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಸ್ಪೆಷಲಿ ಲಕ್ಷ್ಮೀಬಾಯಿ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಫಿಸಿಕಲ್ ಎಜುಕೇಷನ್ ಎಲ್ಲಿದೆ ಅಂತ ಕೇಳ್ಬೋದು. ಇದು ಗ್ವಾಲಿಯರ್ನಲ್ಲಿದೆ, ಮಧ್ಯಪ್ರದೇಶ ರಾಜ್ಯದಲ್ಲಿ. ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇಂಫಾಲಲ್ಲಿದೆ, ಮಣಿಪುರ ಸ್ಟೇಟ್ ಇದೆ. ಮಹಾರಾಜ ಭೂಪಿಂದರ್ ಸಿಂಗ್ ಪಂಜಾಬ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಪಟಿಯಾಲದಲ್ಲಿದೆ. ಪಟಿಯಾಲ ಭಾಳ ಫೇಮಸ್ ಆಗಿರೋದು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿ. ಹಾಗೆ ಇನ್ನೂ ಕೆಲವೊಂದು ಯೂನಿವರ್ಸಿಟಿಗಳ ಸಂಸ್ಥೆಗಳ ಪಟ್ಟಿ ಕೂಡ ನಿಮಗೆ ಕಾಣಿಸ್ತಾ ಇದೆ. ಇವಿಷ್ಟೇ ಇದ್ದಾವಂತಲ್ಲ, ಇನ್ನೂ ಕೆಲವೊಂದು ಇನ್ಸ್ಟಿಟ್ಯೂಟ್ಸ್ಗಳಿದ್ರೆ ಅವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಬೇಕು, ಕೇಳುವಂಥ ಪಾಸಿಬಿಲಿಟಿ ಬಹಳ ಇರುತ್ತೆ. ನೆಕ್ಸ್ಟ್ ನಾವೀಗ ಪ್ರಸಿದ್ಧ ಕ್ರೀಡಾಪಟುಗಳ ಬಗ್ಗೆ ಕೂಡ ಕೆಲ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಗೊತ್ತಿರಬೇಕು. ನಾನು ಜಸ್ಟ್ ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂತ. ಹಾಗಾಗಿ ಪ್ರಸಿದ್ಧ ಕ್ರೀಡಾಪಟುಗಳನ್ನ ನೀವು ಐಡೆಂಟಿಫೈ ಮಾಡ್ತಾ ಹೋಗಬೇಕು. ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿರಬೇಕು. ಮಮತಾ ಪೂಜಾರಿ ಅವರು ಕಬಡ್ಡಿ ಆಟಗಾರ್ತಿ ಆಗಿದ್ದಾರೆ, ಫೇಮಸ್ ಆಗಿರೋರು. ಇನ್ನು ನೆಕ್ಸ್ಟ್ ಒನ್ ಪವನ್ ಶೆರಾವತ್ ಅವರು ಕಾಣಿಸ್ತಾ ಇದ್ದಾರೆ, ಬೆಂಗಳೂರು ಬುಲ್ಸ್ ಸ್ಪೆಷಲ್ ಪ್ರೋ ಕಬಡ್ಡಿ ಅಂತ ಬಂದಾಗ ಕ್ಯಾಪ್ಟನ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಈ ರೀತಿ ಬೇರೆ ಬೇರೆ ಕ್ರೀಡೆಯಲ್ಲಿ ಫೇಮಸ್ ಆಗಿರುವಂಥ ಪ್ರಸಿದ್ಧ ಕ್ರೀಡಾಪಟುಗಳ ಮಾಹಿತಿ ನಿಮಗೆ ಇರಬೇಕು. ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಮತ್ತು ಅವರು ಇತ್ತೀಚಿನ ಏನಾದರೂ ಸಾಧನೆಗಳು ಅಥವಾ ಎವರ್ಗ್ರೀನ್ ಅಚೀವ್ಮೆಂಟ್ಗಳೇನಾದರೂ ಇದ್ದರೆ ಅವನ್ನು ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. ನೆಕ್ಸ್ಟ್ ಒನ್ ದೀಪಾ ಕರ್ಮಕರ್ ಅವರು ಭಾರತದ ಅತ್ಯಂತ ಪ್ರಸಿದ್ಧ ಜಿಮ್ನಾಸ್ಟಿಕ್ ಪ್ಲೇಯರ್ ಅಂತ ಇವರನ್ನು ಗುರುತಿಸಲಾಗುತ್ತೆ, ಮೂಲತಃ ತ್ರಿಪುರ ರಾಜ್ಯದವರು. ಜಿಮ್ನಾಸ್ಟಿಕಲ್ಲಿ ಬಂದಾಗ ಸ್ಪೆಷಲಿ ಪ್ರೋಡೋನಾವಾ ಸ್ಟೈಲಲ್ಲಿ ಇವರು ಹೆಚ್ಚು ಫೇಮಸ್ ಆಗಿರೋದು ಕಂಡುಬರುತ್ತೆ. ಇವರ ಸಾಧನೆ ಕೂಡ ಅದ್ಭುತವಾಗಿದೆ. ಸಾಕಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾರೆ, ಕೇಳುವಂಥ ಪಾಸಿಬಿಲಿಟಿ ಬಹಳ ಇದೆ. ದೀಪಿಕಾ ಕುಮಾರಿ ಅವರು ಈ ಬಿಲ್ಲುಗಾರಿಕೆ ಅಥವಾ ಆರ್ಚರಲ್ಲಿ ಬಂದಾಗ ಭಾರತದ ಅತ್ಯಂತ ಪ್ರಸಿದ್ಧ ಪ್ಲೇಯರ್ ಅಂತ ಇವರನ್ನು ಗುರುತಿಸಲಾಗುತ್ತೆ. ಇನ್ನು ಭರತ್ ಚಟ್ಟಿ ಅವರ ಹೆಸರು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಫುಟ್ಬಾಲಲ್ಲಿ ಬಂದಾಗ ಇವರ ಸಾಧನೆ ಅದ್ಭುತವಾಗಿರೋದು ಕಂಡುಬರುತ್ತೆ. ಹಿಮಾ ದಾಸ್ ಅತ್ಯಂತ ಫೇಮಸ್ ಆಗಿರುವಂಥ ಅಥ್ಲೀಟ್ ಆಗಿದ್ದಾರೆ. ಅವರು ಹೆಸರು ಕೂಡ ನಿಮಗೆ ಕೇಳ್ಬೋದು ಯಾವ ವಿಭಾಗದಲ್ಲಿ ಫೇಮಸ್ ಆಗಿದ್ದಾರೆ ಅಂತ. ಅಶ್ವಿನಿ ಪೊನ್ನಪ್ಪ ಆಲ್ರೆಡಿ ಡಿಸ್ಕಷನಲ್ಲಿ ಮಾಡಿದ್ದೇವೆ ನಾವು ಬ್ಯಾಡ್ಮಿಂಟನ್ನು. ಪುಲೇಲಾ ಗೋಪಿಚಂದ್ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿದ್ದಾರೆ. PT ಉಷಾ ಅಥ್ಲೆಟಿಕ್ ವಿಭಾಗದಲ್ಲಿ ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಇನ್ನು ಆಲ್ರೆಡಿ ಒಬ್ಬ ವ್ಯಕ್ತಿ ಇಮೇಜ್ ಕೂಡ ಕಾಣಿಸ್ತಾ ಇದೆ, ವಿಜೇಂದರ್ ಸಿಂಗ್ ಅವರು ಬಾಕ್ಸಿಂಗಲ್ಲಿ ಫೇಮಸ್ ಆಗಿದ್ದವರು. ಆಲ್ರೆಡಿ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಬಂದಾಗ ಕೂಡ ಇವ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೇವೆ. ಇನ್ನು ವಿಕಾಸ್ ಗೌಡ ಕರ್ನಾಟಕದವರು ಅಥ್ಲೆಟಿಕ್ ವಿಭಾಗದಲ್ಲಿ ಫೇಮಸ್ ಆಗಿದ್ದಾರೆ. ರಿತುರಾಣಿ ಹಾಕಿ, ಧನರಾಜ್ ಪಿಳ್ಳೆ ಅವರು ಹಾಕಿಯಲ್ಲಿ ಫೇಮಸ್ ಆಗಿದ್ದಾರೆ. ಗೀತಾ ಪೊಗತ್ ಅವರು ಕುಸ್ತಿಯಲ್ಲಿ ಫೇಮಸ್ ಆಗಿರುವಂತಹ ಅವರಾಗಿದ್ದಾರೆ. ಇನ್ನು ಪಂಕಜ್ ಅಡ್ವಾನಿ ಅವರು ಇವರು ಸ್ನೂಕರ್ ಮತ್ತು ಬಿಲಿಯರ್ಡ್ಸ್ನಲ್ಲಿ ಬಂದಾಗ ಹೆಚ್ಚು ಫೇಮಸ್ ಆಗಿರುವಂಥ ಆಟಗಾರರು ಆಗಿದ್ದಾರೆ. ಇದೇ ರೀತಿ ಜಗತ್ತಿನಲ್ಲೂ ಕೂಡ ಫೇಮಸ್ ಆಗಿರುವಂಥ ಆಟಗಾರರ ಹೆಸರು ನಮಗೆ ಗೊತ್ತಿರಬೇಕು. ಭಾರತದ ಕ್ರೀಡಾಪಟುಗಳು ನಾನು ಲಿಸ್ಟ್ ನಿಮಗೆ ಪ್ರೀವಿಯಸ್ಸಲ್ಲಿ ತೋರಿಸ್ತೆ. ನಾನು ಭಾರತ ಕ್ರೀಡಾಪಟುಗಳಲ್ಲಿ ಎಲ್ಲರನ್ನೂ ಕವರ್ ಮಾಡಿಲ್ಲ. ನೀವಿನ್ನೂ ಬೇರೆ ಬೇರೆ ಡೈಲಿ ನ್ಯೂಸ್ ಪೇಪರನ್ನು, ಮ್ಯಾಗ್ಝಿನ್ಸನ್ನು ಅಥವಾ ಕೆಲ ಆಟಗಳನ್ನು ವೀಕ್ಷಣೆ ಮಾಡೋದ್ರ ಮೂಲಕ ಫೇಮಸ್ ಆಗಿರುವಂಥ ಪ್ಲೇಯರ್ಸ್ಗಳು ಯಾರಿದ್ದಾರೆ ಅನ್ನುವಂಥ ಒಂದು ಐಡಿಯಾವನ್ನು ನೀವು ತೆಗೆದುಕೊಳ್ಬೇಕು. ಇನ್ನು ಜಗತ್ತಿನಲ್ಲಿ ಬಂದಾಗ ಫುಟ್ಬಾಲ್ ಪ್ಲೇಯರ್ಸ್ಗಳ ಬಗ್ಗೆ ಜಾಸ್ತಿ ಕ್ವಶನ್ ಬರುವಂಥ ಸಾಧ್ಯತೆ ಇರುತ್ತೆ. ಸ್ಪೆಷಲಿ ರೊನಾಲ್ಡೋ ಪೋರ್ಚುಗಲ್ ದೇಶದವರಾಗಿದ್ದಾರೆ. ಲಿಯೋನೆಲ್ ಮೆಸ್ಸಿ ಅರ್ಜೆಂಟೀನಾ ದೇಶದ ಫುಟ್ಬಾಲ್ ಆಟಗಾರರಾಗಿದ್ದಾರೆ. ನೇಮರ್ ಅವರು ಬ್ರೆಜಿಲ್ನ ಆಟಗಾರರಾಗಿದ್ದಾರೆ. ಪೀಲೆ ಅವರು ಬ್ರೆಜಿಲ್ನವರಾಗಿದ್ದಾರೆ. ಇವರ ಹೆಸರು ಕೂಡ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಫುಟ್ಬಾಲಲ್ಲಿ ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದಾರೆ. ಇನ್ನು ಟೆನ್ನಿಸಲ್ಲಿ ಬಂದಾಗ ಟೆನ್ನಿಸ್ ಬಗ್ಗೆನೇ ಸಾಕಷ್ಟು ಡಿಸ್ಕಷನ್ ಮಾಡಿದ್ದೇವೆ. ಇನ್ನು ಅದನ್ನು ಹೊರತುಪಡಿಸಿ ಇನ್ನೂ ಕೆಲ ವ್ಯಕ್ತಿಗಳ ಹೆಸರು ನಿಮಗೆ ಕಾಣಿಸ್ಬೋದಿಲ್ಲ, ಆಟಗಾರರ ಹೆಸರು ನೀವು ನೋಟ್ ಮಾಡ್ಕೊಳ್ಬೋದು ಅಥವಾ ಜಸ್ಟ್ ಒಂದು ರಿವಿಷನ್ ಮಾಡ್ಕೊಳ್ಬೋದು. MR ಪುವಾಮ ಅಗೇನ್ ನಮ್ಮ ರಾಜ್ಯದಲ್ಲಿ ಬಂದಾಗ ಅಥ್ಲೆಟ್ ಆಗಿದ್ದಾರೆ, ಬಹಳ ಫೇಮಸ್ ಆಗಿದ್ದರು. ಕೊನೇರು ಹಂಪಿಯವರು ಭಾರತದ ಅತ್ಯಂತ ಪ್ರಸಿದ್ಧ ಚೆಸ್ ಆಟಗಾರ್ತಿ ಆಗಿದ್ದಾರೆ, ಮೂಲತಃ ಆಂಧ್ರ ಪ್ರದೇಶ ರಾಜ್ಯದವರು ಅನ್ನೋದು ವಿಶೇಷವಾಗಿ ಗಮನಿಸಬೇಕು. ಅಶ್ವಿನಿ ಪೊನ್ನಪ್ಪ ಇವರು ಬ್ಯಾಡ್ಮಿಂಟನ್ನು. ಅಶ್ವಿನಿ ನಾಚಪ್ಪ ಅಥ್ಲೆಟಿಕ್ ವಿಭಾಗದಲ್ಲಿ ಫೇಮಸ್ ಆಗಿದ್ದಾರೆ. ಇನ್ನು ಟ್ರೋಫಿಗಳ ಹೆಸರು ಕೂಡ ನಿಮಗೆ ಗೊತ್ತಿರಬೇಕು. ಯಾವ ಯಾವ ಕ್ರೀಡೆಗೆ ಯಾವ ಯಾವ ಟ್ರೋಫಿಗಳು ಫೇಮಸ್ ಆಗಿದ್ದಾವೆ ಅನ್ನೋದು. CK ನಾಯ್ಡು ಟ್ರೋಫಿ ಕ್ರಿಕೆಟ್ಗೆ ರಿಲೇಟೆಡ್ ಆಗಿರೋದು. ದೇವಧರ್ ಆಗಿರ್ಬೋದು, ದುಲೀಪ್, ರಣಜಿ, ಇರಾನಿ ಇವೆಲ್ಲವೂ ಕೂಡ ಕ್ರಿಕೆಟ್ ಟ್ರೋಫಿಗಳಾಗಿದ್ದಾವೆ ಅನ್ನೋದು ಗಮನಿಸಬೇಕು. ಸ್ಪೆಷಲಿ CK ನಾಯ್ಡು ಟ್ರೋಫಿ ಯಾರ ಸ್ಮರಣಾರ್ಥವಾಗಿ ಆರಂಭ ಮಾಡಲಾಗಿದೆ ಅಂದರೆ, ಹಿ ವಾಸ್ ದ ಫಸ್ಟ್ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಇನ್ ಟೆಸ್ಟ್ ಮ್ಯಾಚಸ್. ಟೆಸ್ಟ್ ವಿಭಾಗದಲ್ಲಿ ಬಂದಾಗ ಮೊದಲ ಕ್ಯಾಪ್ಟನ್ನ ಭಾರತ ತಂಡದಲ್ಲಿ ಬಂದಾಗ CK ನಾಯ್ಡು, ಅವರ ಸ್ಮರಣಾರ್ಥವಾಗಿ CK ನಾಯ್ಡು ಟ್ರೋಫಿಯನ್ನು ಕೂಡ
ಆರಂಭ ಮಾಡಲಾಗಿದೆ. ಇನ್ನು ಫುಟ್ಬಾಲಲ್ಲಿ ಬಂದಾಗ ಬಿ ಸಿ ರಾಯ್ ಟ್ರೋಫಿ ಹೆಚ್ಚು ಫೇಮಸ್ ಆಗಿರೋದು, ಬೇಗಂ ಹಜರತ್ ಮಹಲ್ ಟ್ರೋಫಿ ಆಗಿದೆ, ಡ್ಯೂರೆಂಟ್ ಟ್ರೋಫಿ, ಇಂದಿರಾ ಗಾಂಧಿ ಟ್ರೋಫಿ ಆಗಿದೆ, ಕಳಿಂಗ ಟ್ರೋಫಿ, ಸಂತೋಷ್ ಟ್ರೋಫಿ, ಇವೆಲ್ಲವೂ ಕೂಡ ಫುಟ್ಬಾಲ್ಗೆ ರಿಲೇಟೆಡ್ ಆಗಿದ್ದಾವೆ. ಇನ್ನು ಹಾಕಿಯಲ್ಲಿ ಬಂದಾಗ ಆಗಾ ಖಾನ್ ಕಪ್ ಹೆಚ್ಚು ಫೇಮಸ್ ಆಗಿರೋದು, ಧ್ಯಾನ್ ಚಂದ್ ಟ್ರೋಫಿ, ಇಂದಿರಾ ಗಾಂಧಿ ಗೋಲ್ಡನ್ ಕಪ್ ಆಗಿದೆ, ಖಾನ್ ಅಬ್ದುಲ್ ಗಫಾರ್ ಖಾನ್ ಕಪ್, ಇವೆಲ್ಲವೂ ಕೂಡ ಹಾಕಿಯಲ್ಲಿ ಬಂದಿರುವಂಥವುಗಳಾಗಿದ್ದಾವೆ. ಇನ್ನು ಟೆನ್ನಿಸ್ ವಿಭಾಗದಲ್ಲಿ ಬಂದಾಗ ಫೆಡರೇಷನ್ ಕಪ್ ಹೆಚ್ಚು ಫೇಮಸ್ ಆಗಿರೋದು, ಡೇವಿಸ್ ಕಪ್ ಆಗಿದೆ. ಇನ್ನು ವಿಂಬಲ್ಡನ್, US ಓಪನ್, ಇವೆಲ್ಲವೂ ಕೂಡ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ, ಇವೆಲ್ಲವೂ ಕೂಡ ಟೆನ್ನಿಸ್ ವಿಭಾಗಕ್ಕೆ ರಿಲೇಟೆಡ್ ಆಗಿದ್ದಾವೆ. ಗಾಲ್ಫ್ ಅಂತ ಬಂದಾಗ ರೈಡರ್ ಕಪ್ ಹೆಚ್ಚು ಫೇಮಸ್ ಆಗಿರೋಂಥ ಒಂದು ಟ್ರೋಫಿ ಆಗಿದೆ. ಬ್ಯಾಡ್ಮಿಂಟನ್ ಬಂದಾಗ ಥಾಮಸ್ ಕಪ್, ಓಬರ್ ಕಪ್ ಫೇಮಸ್ ಆಗಿರೋದು ಕಂಡು ಬರುತ್ತೆ. ಇವಿಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಟ್ರೋಫಿಗಳು ನಾವು ಗುರುತಿಸ್ಬೋದು. ಕೆಲವೊಂದು ಆಲ್ರೆಡಿ ಆ ಸೆಕ್ಷನಲ್ಲೇ ನಾನು ಡಿಸ್ಕಷನ್ ಮಾಡಿದ್ದೀನಿ, ಒಂದು ಬಿಟ್ಟು ನಾನು ಇಲ್ಲಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರೋದನ್ನು ಇಲ್ಲಿ ತೆಗೆದುಕೊಂಡು ಬಂದಿರೋದು. ನೆಕ್ಸ್ಟ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಬಗ್ಗೆ ಗೊತ್ತಿರಬೇಕು. ಯಾವಾಗ ಆಚರಿಸ್ತೇವೆ, ಯಾವ ಕಾರಣಕ್ಕಾಗಿ ಆಚರಿಸ್ತೇವೆ ಅನ್ನೋದು ಕೂಡ ಕೇಳ್ತಾ ಇರ್ತಾರೆ. ಪ್ರತಿ ವರ್ಷ ಆಗಸ್ಟ್ 29ನೇ ತಾರೀಕಿನಂದು ನಾವು ರಾಷ್ಟ್ರೀಯ ಕ್ರೀಡಾ ದಿನ ಅಂತ ಆಚರಿಸ್ತೇವೆ. ಯಾರ ಸ್ಮರಣಾರ್ಥವಾಗಿ ಅಂತ ನೋಡ್ತಾ ಹೋದರೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಿದೆ ಆವತ್ತಿನ ದಿನ. ಹಾಗಾಗಿ ಆ ದಿನವನ್ನು ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತ ಆಚರಿಸ್ತೇವೆ, ಅವರ ಸ್ಮರಣಾರ್ಥವಾಗಿ ಅಥವಾ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಅನ್ನೋದನ್ನು ವಿಶೇಷವಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಭಾರತದಲ್ಲಿ ಬಂದಾಗ ಕ್ರೀಡೆಗಷ್ಟೇ ಸೀಮಿತ ಅಲ್ಲ, ಈವನ್ ಸಿನಿಮಾ ಲೋಕಕ್ಕೂ ಕೂಡ ಕ್ರೀಡೆಗಳು ಲಿಂಕ್ ಆಗಿರೋದು ಕಂಡುಬರುತ್ತೆ. ಅನೇಕ ಸಿನಿಮಾಗಳು ಭಾರತದಲ್ಲಿ ಕ್ರೀಡಾ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಆಧರಿಸಿ ತಯಾರಾಗಿರೋದು ಕಂಡುಬರುತ್ತೆ. ಅನೇಕ ಕ್ರೀಡಾಪಟುಗಳ ಜೀವನ ಕಥೆಗಳು ಸಿನಿಮಾ ಕಥೆಗಳಾಗಿ ಅಥವಾ ಸಿನಿಮಾದಲ್ಲಿ ಅವರ ಜೀವನ ಕಥೆಗಳನ್ನು ತೆರೆ ಮೇಲೆ ತಂದಿರೋದನ್ನು ಸಹ ನಾವು ನೋಡ್ತೇವೆ. ಹಾಗಾದರೆ ಬನ್ನಿ ಕೆಲವೊಂದು ಸ್ಪೆಷಲ್ ಆಗಿರುವಂಥ ಫಿಲ್ಮ್ಸ್ಗಳು ಯಾವಿದಾವಂತ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಮಿಲ್ಕಾ ಸಿಂಗ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಫ್ಲೈಯಿಂಗ್ ಸಿಕ್ ಅಂತಲೇ ಕರೀತಾರೆ, ಅಷ್ಟು ಫೇಮಸ್ ಆಗಿರುವಂಥ ವ್ಯಕ್ತಿ. ಇವರ ಆಟೋಬಯೋಗ್ರಫಿ ಕಾಣಿಸ್ತಾ ಇದೆ ನಿಮಗೆ, ಇದು ಮಿಲ್ಕಾ ಸಿಂಗ್ ಅವ್ರದ್ದು ದ ರೇಸ್ ಆಫ್ ಮೈ ಲೈಫ್ ಅನ್ನೋದು ಅವರ ಆಟೋಬಯೋಗ್ರಫಿ. ಈ ಆಟೋಬಯೋಗ್ರಫಿಯನ್ನು ಇಟ್ಕೊಂಡು ಒಂದು ಫಿಲ್ಮ್ ರೆಡಿ ಆಗಿದೆ. ಇದು ಭಾಗ್ ಮಿಲ್ಕಾ ಭಾಗ್ ಅನ್ನುವಂಥ ಒಂದು ಟೈಟಲಲ್ಲಿ ಫಿಲ್ಮ್ ರಿಲೀಸ್ ಆಗಿದ್ದು, ಈ ಫಿಲ್ಮಲ್ಲಿ ಫರಾನ್ ಅಖ್ತರ್ ಅವರು ಮಿಲ್ಕಾ ಸಿಂಗ್ ಆಗಿ ಆ್ಯಕ್ಟ್ ಮಾಡಿರೋದು ಕಂಡುಬರುತ್ತೆ. ಇದನ್ನು ರಾಕೇಶ್ ಓಂ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರೋದು ಕಂಡುಬರುತ್ತೆ. ನೆಕ್ಸ್ಟ್ MS ಧೋನಿ ಅವರ ಅಚೀವ್ಮೆಂಟು, ಅವರು ಬೆಳೆದು ಬಂದಿರುವಂತಹ ಏನು ದಾರಿ ಇದೆಯಲ್ವ, ಅದನ್ನು ಆಧರಿಸಿಕೊಂಡು MS ಧೋನಿ ದ ಅನ್ಟೋಲ್ಡ್ ಸ್ಟೋರಿ ಅನ್ನುವಂಥ ಫಿಲ್ಮ್ ಕೂಡ ಭಾರತದಲ್ಲಿ ತಯಾರಾಗಿದೆ. ಬಹುತೇಕ ಜನ ನೋಡಿರ್ಬೋದು. ನೀರಜ್ ಪಾಂಡೆ ಅವರು ಇದನ್ನು ಡೈರೆಕ್ಟ್ ಮಾಡಿದ್ದಾರೆ. ಈ ಫಿಲ್ಮಲ್ಲಿ ಸುಶಾಂತ್ ಸಿಂಗ್ ರಜಪೂತ್ ಅವರು MS ಧೋನಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ನೆಕ್ಸ್ಟ್ ಒಂದು ತೀರಾ ಇತ್ತೀಚೆಗೆ ಬಿಡುಗಡೆ ಆಗಿರುವಂಥ ಫಿಲ್ಮ್ 83 ಅನ್ನುವಂಥ ಒಂದು ಫಿಲ್ಮು. ಏನಂತ ನೋಡ್ತಾ ಹೋದರೆ 83 ಫಿಲ್ಮ್ ಯಾವ ಬೇಸಾಗಿ ಇಟ್ಕೊಂಡಿದ್ದಾರೆ ಅಂತ ನೋಡ್ತಾ ಹೋದರೆ 1983ರಲ್ಲಿ ಭಾರತ ಕ್ರಿಕೆಟ್ ತಂಡ ಕಪಿಲ್ ದೇವ್ ಅವರ ನಾಯಕತ್ವದಲ್ಲಿ ಮೊಟ್ಟ ಮೊದಲ ಬಾರಿಗೆ ವರ್ಲ್ಡ್ ಕಪ್ಪನ್ನು ಗೆದ್ಕೊಳ್ಳುತ್ತೆ. ಈ ಟೂರ್ನಮೆಂಟಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತೆ ಅಲ್ವಾ, ಆ ಸ್ಟೋರಿಯನ್ನು ಇಟ್ಕೊಂಡು ಇದನ್ನು ಮಾಡಿರೋದು ಕಂಡುಬರುತ್ತೆ. 83 ಅನ್ನುವಂಥ ಟೈಟಲಲ್ಲೇ ನಾವು ನೆನ್ಪು ಮಾಡ್ಕೊಳ್ಬೋದು. ಕಬೀರ್ ಖಾನ್ ಅವರು ಇದನ್ನು ಡೈರೆಕ್ಟ್ ಮಾಡಿರೋದು ಕಂಡುಬರುತ್ತೆ. ಈ ಫಿಲ್ಮಲ್ಲಿ ರಣವೀರ್ ಸಿಂಗ್ ಅವರು ಕಪಿಲ್ ದೇವ್ ಆಗಿ ಆ್ಯಕ್ಟ್ ಮಾಡಿರೋದು ಕಂಡುಬರುತ್ತೆ. ಕಪಿಲ್ ದೇವ್ ಅವರು ಯಾವ ಅಚೀವ್ಮೆಂಟ್ ಇದರಲ್ಲಿ ಆ್ಯಡ್ ಮಾಡಲಾಗಿದೆ, ಅದ್ರ ಜೊತೆಗೆ 83ರಲ್ಲಿ ಭಾರತದ ಅಚೀವ್ಮೆಂಟ್ ಏನಿತ್ತಲ್ವ ಅದನ್ನು ಬೇಸಾಗಿಟ್ಕೊಂಡು ಈ ಫಿಲ್ಮ್ ಮಾಡಿರೋದು ಕಂಡುಬರುತ್ತೆ. ನೆಕ್ಸ್ಟ್ ದಂಗಲ್ ಅನ್ನುವಂಥ ಫಿಲ್ಮ್ ಅಮೀರ್ ಖಾನ್ ಅವರು ಆ್ಯಕ್ಟ್ ಮಾಡಿರುವಂಥ ಫಿಲ್ಮ್ ಆಗಿದೆ. ಯಾರಿಗೆ ರಿಲೇಟೆಡ್ ಆಗಿದೆ ಅಂತ ನೋಡ್ತಾ ಹೋದರೆ ಗೀತಾ ಪೊಗತ್ ಮತ್ತು ಬಬಿತಾ ಕುಮಾರಿ ಪೊಗತ್ ಏನಿದಾರಲ್ವ, ಸ್ಪೆಷಲಿ ಪೊಗತ್ ಸಹೋದರಿಯರು ಏನಿದಾರಲ್ವ, ಅವರ ಸ್ಟೋರಿಯನ್ನು ಇಟ್ಕೊಂಡು ಅವರ ತಂದೆ ಆಗಿರುವಂತಹ ಮಹಾವೀರ್ ಸಿಂಗ್ ಪೊಗತ್ ಅವರ ಸ್ಟೋರಿಯನ್ನು ಇಟ್ಕೊಂಡು ಈ ಫಿಲ್ಮ್ ಮಾಡಿರೋದು ಕಂಡುಬರುತ್ತೆ. ಸ್ಪೆಷಲಿ ಗೀತಾ ಪೊಗತ್ ಹೆಸರು ಆಲ್ರೆಡಿ ನಾನು ಡಿಸ್ಕಷನ್ನಲ್ಲಿ ಮಾಡಿದ್ದೆ, ನಾನು ಅಗೇನ್ ರೀಕಾಲ್ ಮಾಡ್ತೀನಿ. ನಾನು ಇವರು ಭಾರತದ ಅತ್ಯಂತ ಪ್ರಸಿದ್ಧ ಕುಸ್ತಿಪಟು ಆಗಿದ್ದಾರೆ. 2010ರ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಇವರು ಗೋಲ್ಡ್ ಮೆಡಲನ್ನು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲ, ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದುಕೊಂಡಂಥ ಭಾರತದ ಮೊಟ್ಟ ಮೊದಲ ಮಹಿಳಾ ಕುಸ್ತಿಪಟು ಅನ್ನುವಂಥ ಕೀರ್ತಿಗೂ ಸಹ ಇವರು ಪಾತ್ರರಾಗ್ತಾರೆ. ಹಾಗಾಗಿ ಇವರ ಜೀವನ ಕಥೆ ಅಂದರೆ ಇವ್ರದ್ದು ಅಷ್ಟೇ ಅಲ್ಲ, ಈ ಪೊಗತ್ ಸಹೋದರಿಯರು ಅವರ ತಂದೆಯ ಅವರಿಗೆ ತರಬೇತಿ ನೀಡಿರ್ತಾರೆ ಆರಂಭದಲ್ಲಿ ಬಂದಾಗ, ಅವರ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಫಿಲ್ಮ್ ಇದಾಗಿದೆ. ಗೋಲ್ಡ್ ಅನ್ನೋದು ಭಾರತ ಪುರುಷರ ಹಾಕಿ ತಂಡದ ನೈಜ ಘಟನೆಯನ್ನು ಇಟ್ಕೊಂಡು ಮಾಡಿರುವಂಥ ಫಿಲ್ಮ್ ಆಗಿದೆ. ಚೆಕ್ ದೇ ಇಂಡಿಯಾ ಮಹಿಳಾ ಹಾಕಿ ತಂಡಕ್ಕೆ ರಿಲೇಟೆಡ್ ಆಗಿರೋದು, ಅದರ ನೈಜ ಘಟನೆ ಅನ್ನಂಗಿಲ್ಲ, ಒಂದು ಕಾಲ್ಪನಿಕ ಕಥೆಯನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಫಿಲ್ಮ್ ಆಗಿದೆ. ನೆಕ್ಸ್ಟ್ ಒನ್ ಮೇರಿ ಕೋಮ್ ಅನ್ನುವಂಥ ಫಿಲ್ಮ್ ಕೂಡ ಇತ್ತೀಚೆಗೆ ಬಿಡುಗಡೆ ಆಗಿರೋದು ನೋಡ್ತೇವೆ. ಪ್ರಿಯಾಂಕಾ ಚೋಪ್ರಾ ಅವರು ಇಲ್ಲಿ ಮೇರಿ ಕೋಮ್ ಆಗಿ ಆ್ಯಕ್ಟ್ ಮಾಡಿರೋದು ಕಂಡು ಬರುತ್ತೆ. ಮೂಲತಃ ಮೇರಿ ಕೋಮ್ ಅವರು ಮಣಿಪುರದವರು. ಅಷ್ಟೇ ಅಲ್ಲ, ರಾಜ್ಯಸಭಾ ಮೆಂಬರ್ ಆಗಿ ಕೂಡ ಅವರು ವರ್ಕ್ ಮಾಡಿದ್ದಾರೆ, ಅಂದರೆ ನಾಮಿನೇಟೆಡ್ ಮೆಂಬರ್ ಆಗಿ ಕೂಡ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರ ಅಚೀವ್ಮೆಂಟ್ ಕೂಡ ನೋಡ್ಬೋದು ನೀವು. ಬಾಕ್ಸಿಂಗಲ್ಲಿ ಬಂದಾಗ ಒಲಿಂಪಿಕ್ಸ್ನಲ್ಲಿ ಅವರ ಅಚೀವ್ಮೆಂಟ್ ಏನಿದೆ, ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಅವರ ಅಚೀವ್ಮೆಂಟ್ ಏನಿದೆ, ಇವೆಲ್ಲವೂ ಕೂಡ ನೀವು ಪಟ್ಟಿ ಕೂಡ ನೋಡ್ಬೋದಾಗಿದೆ. ಇತ್ತೀಚೆಗೆ ಬಂದಾಗ ಸೈನಾ ನೆಹ್ವಾಲ್ ಅವರ ಜೀವನ ಕಥೆ, ಅವರ ಸಾಧನೆಯನ್ನು ಇಟ್ಕೊಂಡು ಕೂಡ ಫಿಲ್ಮ್ ಆಗಿರೋದನ್ನು ನೋಡ್ತೇವೆ. ಪರಿಣೀತಿ ಚೋಪ್ರಾ ಅವರು ಇಲ್ಲಿ ಸೈನಾ ನೆಹ್ವಾಲ್ ಆಗಿ ಆ್ಯಕ್ಟ್ ಮಾಡಿರೋದು ಕಂಡು ಬರುತ್ತೆ.
ಇದರ ಜೊತೆಗೆ ಕೆಲವೊಂದು ಬೇರೆ ಬೇರೆ ಟೂರ್ನಮೆಂಟ್ ಬಗ್ಗೆ ಗೊತ್ತಿರಬೇಕು. ಹೆಚ್ಚು ಫೇಮಸ್ ಆಗಿರೋದು IPL ಅನ್ನೋದು ಒಂದು ಕ್ರೀಡಾಕೂಟ, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ 2022 ಆಲ್ರೆಡಿ ನಡೀತಾ ಇದೆ. ಆಗ ಕ್ವಶನ್ ಬರುವಂಥ ಪಾಸಿಬಿಲಿಟಿ ಇದೆ. ಎಷ್ಟು ಟೀಮ್ ಇದ್ದಾವೆ, ಅದರ ಕ್ಯಾಪ್ಟನ್ ಯಾರಿದ್ದಾರೆ ಅನ್ನೋ ಐಡಿಯಾ ಇದ್ದರೆ ಸಾಕಾಗುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವು KS ಅಂತ ಎಕ್ಸಾಮಲ್ಲಿ ಕೂಡ ನೋಡಿದ್ದೇವೆ ಇಂಥ ಕ್ವಶನ್ಸ್ಗಳು ಬಂದಿರೋದು ಪ್ರಿಲಿಮ್ಸಲ್ಲಿ ಬಂದಾಗ. ಆಗ ಕೇಳಲೇಬಾರ್ದನ್ನಂಗೆಲ್ಲ ಕೇಳುವಂಥ ಪಾಸಿಬಿಲಿಟಿ ಇರುತ್ತೆ. ಪ್ರೋ ಕಬಡ್ಡಿ ಬಗ್ಗೆ ಕೂಡ ಕ್ವಶನ್ ಕೇಳ್ಬೋದು. ಇತ್ತೀಚೆಗೆ 2020-21 ಆವೃತ್ತಿ ಕಂಪ್ಲೀಟ್ ಆಗಿದೆ. ಒಟ್ಟು 12 ಟೀಮ್ಗಳಿದ್ದಾವೆ. ಅಲ್ಲಿ ಚಾಂಪಿಯನ್ ಆಗಿ ದಬಾಂಗ್ ದೆಹಲಿ ಹೊರಹೊಮ್ಮಿರೋದು ಕಂಡುಬರುತ್ತೆ. ರನ್ನರ್ ಅಪ್ ಆಗಿ ಪಟ್ನಾ ಪೈರಟ್ಸ್ ಇರೋದು ಕಂಡುಬರುತ್ತೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಅದರ ಕ್ಯಾಪ್ಟನ್ ಯಾರಿದ್ದಾರೆ ಅನ್ನೋದು ಕೂಡ ನೀವು ಅಪ್ಡೇಟ್ ಆಗಿರಬೇಕು. ಇಂಡಿಯನ್ ಸೂಪರ್ ಲೀಗ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಇಂಡಿಯನ್ ಸೂಪರ್ ಲೀಗ್ ಇದು ಫುಟ್ಬಾಲ್ಗೆ ರಿಲೇಟೆಡ್ ಆಗಿರುವಂಥ ಒಂದು ಲೀಗ್ ಆಗಿದೆ. ಇದು ಕೂಡ ನಿಮಗೆ ತಿಳಿದಿರಬೇಕು. ಇನ್ನು ಸ್ಪೋರ್ಟ್ಸ್ ಟರ್ಮ್ಸ್ ಬಗ್ಗೆ ಕೂಡ ಗೊತ್ತಿರಬೇಕು. ಈ ಕ್ರೀಡೆಯಲ್ಲಿ ಬಳಸುವಂಥ ವರ್ಡ್ಸ್ಗಳು ಕೂಡ ಗೊತ್ತಿರಬೇಕು. ಕ್ರಿಕೆಟಲ್ಲಿ ಯಾವ್ಯಾವ ವರ್ಡ್ ಬಳಸ್ತಾರೆ, LBW ಆಗಿರ್ಬೋದು, ಹಿಟ್ ವಿಕೆಟು, ಗೂಗ್ಲಿ ಆಗಿರ್ಬೋದು, ದೂಸ್ರಾ ಆಗಿರ್ಬೋದು, ಇಂಥವೆಲ್ಲ ವರ್ಡ್ಸ್ಗಳು ಕ್ರಿಕೆಟಲ್ಲಿ ಬಳಕೆ ಆಗ್ತವೆ. ಇನ್ನೂ ಕೆಲವೊಂದು ಶಬ್ದಗಳ ಪಟ್ಟಿ ಕಾಣಿಸ್ತಾ ಇದೆ. ಆಲ್ರೆಡಿ ಬಹುತೇಕ ಸ್ಪರ್ಧಾರ್ಥಿಗಳಿಗೆ ಗೊತ್ತಿರುತ್ತೆ. ಇವೆಲ್ಲ ಸ್ಟ್ರಾಟಜಿಕಲ್ಲಿ ಕೇಳ್ತಾ ಇರ್ತಾರೆ. ಯಾರಿಗೆ ಗೊತ್ತಿಲ್ಲವರು ವಿಡಿಯೋ ಪಾಸ್ ಮಾಡಿ ಬರ್ಕೊಳ್ಬೋದು. ಬಿಲಿಯರ್ಡ್ಸ್, ಸ್ನೂಕರಲ್ಲಿ ಬಳಸುವಂಥ ವರ್ಡ್ಸ್ಗಳಿದ್ದಾವೆ. ಹಾಕಿಯಲ್ಲಿ ಬಳಸುವಂಥ ವರ್ಡ್ಸ್ಗಳು ಕೂಡ ನಿಮ್ಗೆ ಕಾಣಿಸ್ತಾ ಇದ್ದಾವೆ. ಬಾಸ್ಕೆಟ್ಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಬಳಕೆ ಆಗುವಂಥ ವರ್ಡ್ಸ್ಗಳು ಕೂಡ ಇಲ್ಲಿ ನಾನು ಲಿಸ್ಟ್ ಮಾಡಿದ್ದೇನೆ. ಜಸ್ಟ್ ನಿಮಗೆ ಐಡಿಯಾ ಕೊಡ್ತಾ ಇರೋದು. ಇವಿಷ್ಟೇ ಕ್ರೀಡೆ ಅಲ್ಲ, ಇನ್ನೂ ಬೇರೆ ಬೇರೆ ಕ್ರೀಡೆಯಲ್ಲಿ ಬಳಕೆ ಆಗುವಂಥ ಕೆಲವೊಂದು ಫೇಮಸ್ ಆಗಿರುವಂಥ ವರ್ಡ್ಸ್ಗಳು ಗೊತ್ತಿರಬೇಕು. ಕ್ರೀಡೆ ನೋಡೋದ್ರ ಮೂಲಕ, ಈ ಕ್ರೀಡಾ ನ್ಯೂಸನ್ನು ನಾವು ಓದೋದ್ರ ಮೂಲಕ ನಾವು ನೆನ್ಪಿಟ್ಕೊಳ್ಬೋದು. ಕೆಲವೊಂದು ನಾವೇ ಸ್ವತಃ ಆಡೋದ್ರ ಮೂಲಕ ಕೂಡ ಕೆಲವೊಂದು ವರ್ಡ್ಸನ್ನು ನಾವು ಈಸಿಯಾಗಿ ನೆನ್ಪಿಟ್ಕೊಳ್ಬೋದಾಗಿದೆ. ಸ್ವಿಮ್ಮಿಂಗು, ಟೆನ್ನಿಸ್ ಇವೆಲ್ಲವೂ ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಓಕೆ, ಇದಿಷ್ಟು GPSTRನ ಮೊದಲನೇ ಪತ್ರಿಕೆಯಲ್ಲಿ ಬಂದಾಗ ಸ್ಪೋರ್ಟ್ಸ್ ಅನ್ನುವಂಥ ಟಾಪಿಕ್ ಬಗ್ಗೆ ಚರ್ಚೆ ಆಗಿತ್ತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.